ಪ್ರಿಲಿಮ್ಸ್ ಬರ್ತಿದ್ರಲ್ಲ ಎಲ್ಲ ಈ ಸಲ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದೀರಿ? ಇಷ್ಟೇನಾ? ಸೊ ನೀವೆಲ್ಲ ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗ್ತಿರೋದು ಪ್ರಿಲಿಮ್ಸ್ಗೆ. ಸೊ ನಮಗೆ ಈಗಿರೋ ಪ್ರಿಲಿಮ್ಸು ಕೇವಲ ಇನ್ನು 40ರಿಂದ 50 ದಿನ ಅಷ್ಟೇ ಉಳ್ಕೊಂಡಿದೆ. ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ನಮ್ಗೆ ಇನ್ನೊಂದು ಟಾಪರ್ ಸ್ಟಾಕ್ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಇದ್ದಿದ್ದು. ಬಟ್ ಟಾಪರ್ ಸ್ಟಾಕ್ಗಳು ಕೇಳಿ ಸಾಕಾಗಿರುತ್ತೆ ಅಂತ ಹೇಳಿ ಸೊ ಯಾವ್ದಾದ್ರು ಒಂದು ವೆರಿ ಯೂಸ್ಫುಲ್ ಸೆಷನ್ ಇನ್ನು 40 ದಿನಕ್ಕೋಸ್ಕರ ಅಂತ ಹೇಳಿ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ದ ಪ್ರಿಲಿಮ್ಸ್ 2024 ಅಂತ ಒಂದು ಪ್ರೋಗ್ರಾಮನ್ನು ಮಾಡ್ತಾಯಿದ್ದೆ. ಸೊ ಇಲ್ಲಿ ನಮ್ಮ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ, ಸೊ ಈ ಸೆಷನನ್ನು ಮುಗಿಸಿ ನೀವು ಹೊರಗಡೆ ಹೋಗಿದ ತಕ್ಷಣ ಸೊ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಅಂತ, ನಿಮ್ಗೆ ಯಾವುದೇ ರೀತಿ ಡೌಟ್ಸ್ಗಳಿರಬಾರ್ದು. ಸೊ ಸಂಪೂರ್ಣವಾಗಿ ನಿಮಗೆ ಪ್ರಿಲಿಮ್ಸ್ ಇನ್ನು 40 ದಿನದಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು, ಅದಾದಮೇಲೆ ಮುಂದಿನ ವರ್ಷ ನೀವು UPSC ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋರು ಕೂಡ ಸೊ ಪ್ರಿಲಿಮ್ಸ್ ಬಗ್ಗೆ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಬೇಕು, ಸೊ ಅದರ ಬಗ್ಗೆ ನಿಮ್ಗೆ ಏನೇನು ಸಂಪೂರ್ಣವಾದ ಡೌಟ್ಗಳಿರುತ್ತೆ, ಸೊ ಏನೇನು ಭಯ ಇರುತ್ತೆ, ಪ್ರತಿಯೊಂದನ್ನು ನೀವು ಇಲ್ಲೇ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗಬೇಕು ಅನ್ನೋವಂಥ ಒಂದು ಮುಖ್ಯ ಉದ್ದೇಶದಿಂದ ಸೊ ನಮ್ಮ ಸ್ನೇಹಿತರು ಮತ್ತು ಈಗಿನ 2023 UPSC 2023ಯ ರಿಸಲ್ಟಲ್ಲಿ 667ನೇ ರ್ಯಾಂಕ್, ಹಿ ಈಸ್ ನೌ ಎಕ್ಸ್ಪೆಕ್ಟಿಂಗ್ IPS ಆಫೀಸರ್ IPS. ಸೊ ಇವರು ಇದುವರೆಗೆ 5 UPSC ಅಟೆಂಪ್ಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3 ಸಲ ಮೇನ್ಸನ್ನು ಬರೆದಿದ್ದಾರೆ, 2 ಸಲ ಇಂಟರ್ವ್ಯೂಗೆ ಹೋಗಿದ್ದಾರೆ. ಸೊ ದಿಸ್ ಟೈಮ್ ಹಿ ಕ್ಲಿಯರ್ಡ್ ವಿತ್ 667 ರ್ಯಾಂಕ್. ಸೊ ವಿ ಆರ್ ವೆಲ್ಕಮಿಂಗ್ ಹಿಮ್ ಫಾರ್ ದ ಪ್ರೋಗ್ರಾಮ್. ಅದೇ ರೀತಿ ನಮ್ಮ ಅಕಾಡೆಮಿ ಕಡೆಯಿಂದ ಎಸ್ ವಿ ಪಾಟೀಲ್ ಸರ್ ಅವರು ಸೊ ಭರತ್ ಅವರಿಗೆ ಸನ್ಮಾನವನ್ನು ಮಾಡಿ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಂಡು. ಹಾರ ಹಾಕ್ಕೊಡ್ತೀನಿ. ಈಗ So brief introduction, Dhananjay Ramachandra ಅವರು ಕೊಟ್ಟಿದ್ದಾರೆ. So I know Dhananjay from last 1 year. Last time interview ಒಟ್ಟೆ ಪ್ರಿಪೇರ್ ಆಗ್ತಾ ಇದ್ವಿ ಆ್ಯಂಡ್ he is a well deserving candidate, ವೆರಿ ನಾಲೆಜಬಲ್ ಪರ್ಸನ್. ನಾವು ಓದಷ್ಟು ಬುಕ್ ನಾವು ಇದುವರೆಗೆ ಓದಿಲ್ಲ ಅನಿಸುತ್ತೆ. ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ such a friend, and you'll be learning a lot from that guy. So you guys are lucky. So without wasting much time, ಯಾಕೆಂತಂದರೆ ಇವಾಗ ಉಳಿದಿರೋದು ಬರೀ 40 ದಿವಸ. ಸೊ ನಾನು ಅದಕ್ಕೋಸ್ಕರ ಜಾಸ್ತಿ ಕತೆಗಳು ಹೇಳೋದಿಲ್ಲ. ಐ ಜಸ್ಟ್ ಗೋ ಇನ್ ಟು ವಾಟ್ ಶುಡ್ ಬಿ ಡನ್ ಇನ್ ದ 40 days. ಅದಾದ ನಂತರ ಇನ್ನು ಕೆಲವು ಜನರು, ಯಾಕೆಂದರೆ ತುಂಬ ಕಡಿಮೆ ಜನರು ಕೈ ಎತ್ತಿದ್ರಿ ಈ ವರ್ಷ ಯಾರು ಪ್ಲೀಸ್ ಬರೀತಾ ಇದ್ದೇನೆ ಅಂತ. ಸೊ ನೆಕ್ಸ್ಟ್ 1 year ಕೂಡ ಅದು ಪ್ಲ್ಯಾನಲ್ಲಿ ಇರಲಿಲ್ಲ. ಐ ಟೆಲ್ ವಾಟ್ ಕ್ಯಾನ್ ಬಿ ಡನ್ ಇನ್ನು ಉಳಿದಿರೋ ದಿನಗಳಲ್ಲಿ ಅಂತ. ಸೊ ಯೂಸ್ ಮಾಡ್ಬೋದಾ ನನ್ನ ಬಗ್ಗೆ ಒಂದು 5 ನಿಮಿಷದಲ್ಲಿ? ಯಾಕೆಂತಂದರೆ ತುಂಬ ಜನ ಅನ್ಕೊತಾ ಇರ್ತಾರೆ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದರೆ ಕಷ್ಟ ಅನಿಸ್ಬೋದು, ಮತ್ತು ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ ಸೌದರ್ನ್ ಪಾರ್ಟ್ ಆಫ್ ಕರ್ನಾಟಕ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ. ನಮ್ದು ಹೇಗೆ ಅಂತಂದರೆ ನಾವು ಫುಲ್ ಕಂಪ್ಲೀಟ್ ಕರ್ನಾಟಕಕ್ಕೆ ಬಿಲಾಂಗ್ ಆಗ್ತೀವಿ. ನಾವು ಹುಟ್ಟಿದ್ದು ರಾಯಚೂರು, ಬೆಳೆದಿದ್ದು ಶಿವಮೊಗ್ಗ, ಓದಿದ್ದು NIT ಸುರತ್ಕಲ್ ಮಂಗಳೂರು. ಸೊ ಕರ್ನಾಟಕ ಎಲ್ಲ ಭಾಗಕ್ಕೂ ಬಿಲಾಂಗ್ ಆಗ್ತದೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟಲ್ಲಿ ನಮ್ಮ ತಂದೆಯವರು ಮತ್ತು ಚೈಲ್ಡ್ಹುಡ್ ಎಲ್ಲ ಬಂದಿರೋದ್ರಿಂದ ನಮ್ಮ UPSC ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಜನರ ಕಷ್ಟಗಳನ್ನ ಹತ್ತಿರದಿಂದ ನೋಡಿದ್ದೇವೆ. ಮತ್ತು ನಾವು ಬೆಳೆದಿದ್ದು ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ, ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ. ಸೊ ಕಂಪ್ಯಾರಿಸನ್ ನಾನು ನೋಡ್ತಿದ್ದ ಹಾಗೆ ನಮ್ಮ ಹಿಂದುಳಿದ ಭಾಗದಲ್ಲಿ ಇನ್ನೂ ಮಾಡಲಿಕ್ಕೆ ತುಂಬ ಕೆಲಸಗಳಿದೆ. ಬಟ್ ನಾವು ಇಂಜಿನಿಯರ್ ಆಗಿರಲಿ, ಡಾಕ್ಟರ್ಸ್ ಆಗಿರಲಿ, ದೇ ಆರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಫಾರ್ ದ ಸೊಸೈಟಿ. ಆದರೆ ಕಾಂಟ್ರಿಬ್ಯೂಷನ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು ಮತ್ತು ಡೈರೆಕ್ಟ್ ಇಂಪ್ಯಾಕ್ಟ್ ಟು ದ ಸೊಸೈಟಿ, ಇದು ಸಿವಿಲ್ ಸರ್ವಿಸ್ ಮಾತ್ರ ಕೊಡಲಿಕ್ಕಾಗೋದು. ಸೊ ನೀವು UPSCಗೆ ಯಾಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ, ಒಂದು ಸಾಮಾಜಿಕ ನ್ಯಾಯ ಆಗಿರಲಿ ಅಥವಾ ಒಂದು ಸೋಷಿಯಲ್ ಸರ್ವಿಸ್ ಕೊಡುವಂಥದ್ದಾಗಿರಲಿ, ಇದು ನಿಮ್ಮ ಪ್ರೈಮ್ ಮೋಟಿವ್ ಆಗಿರಬೇಕು. ಅದೇ ಇನ್ಸ್ಪಿರೇಷನ್ ಆಗಿತ್ತು ಅಂದರೆ ನಿಮ್ಮದು ಇಷ್ಟು 3-4 ವರ್ಷ ಏನಾದರೂ ಕೂಡ ಕ್ಲಿಯರ್ ಆಗಿಲ್ಲ ಅಂದರೂ ಕೂಡ ಯು ವಿಲ್ ಬಿ ಇನ್ ದಿಸ್ ಪ್ರೋಸೆಸ್. ನೀವೇನಾದರೂ ಒಂದು ಜಾಬ್ ಪ್ರೊಫೈಲ್ ಥರ ನೋಡ್ಕೊಂಡು ಹೋದರೆ ಕಂಪ್ಯಾರಿಸನ್, ಡಾಕ್ಟರ್ಸ್ ಪ್ರೊಫೆಷನ್ ಕಂಪ್ಯಾರಿಸನ್ ಮಾಡ್ತೀರಾ, ಇಂಜಿನಿಯರ್ಸ್ ಪ್ರೊಫೆಷನ್ ಕಂಪ್ಯಾರಿಸನ್ ಮಾಡ್ತೀರಾ. ಬಟ್ ಆ ಕಂಪ್ಯಾರಿಸನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದು ಸರ್ವಿಸ್, ಅದು ಜಾಬ್ಗಳು. ಓಕೆ, ವೆರಿ ಮಚ್ ಫೈನ್. ಅದಾದ ನಂತರ ನಾನು ಇಂಜಿನಿಯರಿಂಗ್ ಮಾಡಿದ್ದು NIT ಸುರತ್ಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಎಲ್ಲರೂ ಅನ್ಕೊತಾರೆ ಇಂಜಿನಿಯರಿಂಗ್ ಮಾಡಿದವರು, ಅದು NITಯಿಂದ ಮಾಡಿದವರು CSAT ತುಂಬ ಸ್ಟ್ರಾಂಗ್ ಇರ್ತಾರೆ ಅಂತ. ಬಟ್ CSAT ಇಸ್ ದ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್.
ನಮ್ಮ ಸೀನಿಯರ್ಸ್ ತುಂಬ ಜನ ಕ್ಯಾಟಲ್ಲಿ ಡಬಲ್ ಡಿಜಿಟ್ ರ್ಯಾಂಕ್ ತೊಗೊಂಡಿದ್ದಾರೆ, ಬಟ್ ಆ ವರ್ಷನೇ CSAT ಕ್ಲಿಯರ್ ಮಾಡಬೇಕಾಗದೇ ಇರೋದು. ಸೊ ಈ ರೀತಿ ಸಂದರ್ಭಗಳು ಇದ್ದಾವೆ. ಮತ್ತು ತುಂಬ ಜನ ಹ್ಯುಮ್ಯಾನಿಟೀಸ್ ಬ್ಯಾಕ್ಗ್ರೌಂಡ್ ಅವರು ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿರೋದು ಇದೆ. ಸೊ ಈ ಎಕ್ಸಾಮಿಗೆ ಬೇಕಾಗಿರೋದು ಎಫರ್ಟ್. ಬ್ಯಾಕ್ಗ್ರೌಂಡ್ ಮ್ಯಾಟರ್ ಆಗಲ್ಲ ಈ ಎಕ್ಸಾಮಲ್ಲಿ. ಒಂದು ತಕ್ಕ ಮಟ್ಟಿಗೆ ಎಲ್ಲಿ ಮ್ಯಾಟರ್ ಆಗ್ಬೋದು ಅಂದರೆ ನಾವು ರೂಢಿಸ್ಕೊಂಡಿರೋಂಥ ಶ್ರದ್ಧೆ, ಅಂದರೆ ಡೈಲಿ ಟೈಮ್ ಟೇಬಲ್ ಮಾಡ್ಕೊಳ್ಳೋದಾಗಿರಲಿ, ಡೈಲಿ ಇಷ್ಟು ಅವರ್ಸ್ ಅಂತ ಸ್ಕೆಡ್ಯೂಲ್ ಹಾಕ್ಕೊಂಡು ನಾವು ಅದಕ್ಕೆ ಸ್ಟಿಕ್ ಆಗುವಂಥದ್ದಾಗಿರಲಿ. ಸೊ ಇದು ನಾವು ಮುಂಚಿನ ರೂಢಿ ಮಾಡ್ಕೊಂಡು ಬಂದಿದ್ರೆ UPSCಗೆ ಅಷ್ಟು ಕಷ್ಟ ಆಗೋದಿಲ್ಲ. ಅದೊಂದು ಮ್ಯಾಟರ್ ಆಗ್ಬೋದು. ಬಿಟ್ಟರೆ ನಾವು ಎಷ್ಟು ಮಾರ್ಕ್ಸ್ ತೆಗೆದಿದ್ವಿ, 10th ಎಷ್ಟು ಮಾರ್ಕ್ಸ್ ತೆಗೆದಿದ್ವಿ, 12th ಎಷ್ಟು ಮಾರ್ಕ್ಸ್ ತೆಗೆದಿದ್ವಿ ಮ್ಯಾಟರ್ ಆಗಲ್ಲ. ನೀವೇ ಟಾಪರ್ ಸ್ಟಾಕಲ್ಲಿ ಶಾಂತಪ್ಪ ಸರ್ದು ನೋಡಿದ್ದೀರಾ, ಅವ್ರದ್ದು 12th ಫೇಲ್ ಆಗಿ ಅದಾದ ನಂತರ 8th ಅಟೆಂಪ್ಟಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿರೋದು. ಸೊ ಈ ಎಕ್ಸಾಮಲ್ಲಿ ನೀವು ಇವಾಗ ಎಫರ್ಟ್ ಹಾಕಿದರೆ, ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಸ್ಕೆಡ್ಯೂಲ್ ಮಾಡಿದ್ರೆ ಆರಾಮಾಗಿ ಖಂಡಿತವಾಗಿ ಆಗುತ್ತೆ. ಸೊ ದಿಸ್ ಇಸ್ ಜಸ್ಟ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮೀ. ನಾನು 4ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಮಲ್ಲೇ ಓದಿದ್ದು. ನನ್ನ ಸ್ಕೂಲು ಶಂಕರಘಟ್ಟ ಅಕ್ಕಪಕ್ಕ, ಅಂದರೆ ಶಂಕರಘಟ್ಟ ಒಂದು ಗ್ರಾಮ, ಅದರ ಅಕ್ಕಪಕ್ಕದೇ ಇರುವಂಥ ಸ್ಕೂಲ್ಗಳಲ್ಲೇ ಓದಿದ್ದು. ಸೊ ಯಾವುದು ಹೈಫೈ ಸ್ಕೂಲ್ಗಳಲ್ಲಿ ಓದಿದ್ದಲ್ಲ. ಸೊ ಗ್ರ್ಯಾಜುವಲ್ ಆಗಿ ಪ್ರೋಗ್ರೆಸ್ ಆಗ್ತಾ ಬಂದದ್ದು. ಅದೇ ಗ್ರ್ಯಾಜುವಲ್ ಪ್ರೋಗ್ರೆಸ್ UPSCಯಲ್ಲಿ ನೋಡಿದ್ವಿ. 5ನೇ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿದ್ದು. ಸೊ 5ನೇ ಅಟೆಂಪ್ಟ್ ತನಕ ಬರಬಾರ್ದು ಅಂತಂದರೆ, ಬೇಗನೆ ಕ್ಲಿಯರ್ ಆಗಬೇಕು ಅಂದರೆ ಏನು ಮಾಡಬೇಕು? ನಾನು ಪ್ರತಿ ಅಟೆಂಪ್ಟಲ್ಲೂ ತಪ್ಪುಗಳನ್ನು ಎಕ್ಸಾಮಲ್ಲಿ ಮಾಡಿ ನೆಕ್ಸ್ಟ್ ಅದು ತಪ್ಪನ್ನು ತಿದ್ಕೊಂಡಿದ್ದು. ಸೊ 2019 ನನ್ನ ಕಾಲೇಜ್ ಮುಗಿದಿದ್ದು 2019. ಸೊ 1 ಮಂತ್ ಗ್ಯಾಪ್ ಇತ್ತು. ಅವಾಗ ಪ್ರಿಲಿಮ್ಸ್ ಕೊಡ್ತಿದ್ದಾಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ. ಸೊ ಪ್ರಿಲಿಮ್ಸ್ ಮೇಲೆ ತುಂಬ ಭಯ ಬಂತು. ಪ್ರಿಲಿಮ್ಸ್ ಮಾಡಲೇಬೇಕು ಅಂತ. ಸೊ 1 year I gave to ಪ್ರಿಲಿಮ್ಸ್. ಮೇನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಆಪ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ಬಟ್ ನೆಕ್ಸ್ಟ್ ಆಂಥ್ರೋಪಾಲಜಿಲಿ ತುಂಬ ಕಮ್ಮಿ ಮಾರ್ಕ್ಸ್ ಬಂತು. ಸೊ ಅವಾಗ ಗೊತ್ತಾಯಿತು ಬರೀ ಪ್ರಿಲಿಮ್ಸ್ ಮಾತ್ರ ಅಲ್ಲ, ಮೇನ್ಸ್ ಎಲ್ಲದೂ ಮ್ಯಾಟ್ರ್ ಆಗುತ್ತೆ ಅಂತ. ಸೊ ನಾನು ಕಂಟಿನ್ಯೂಸ್ ರಿಗರಸ್ ಪ್ರಿಪ್ರೇಷನ್ ಎಲ್ಲ ಕಡೆ ಹಾಕೋಣ ಅಂತ ಹೋದೆ. ಬಟ್ 2021 ಏನಾಯಿತು ಅಂತಂದರೆ, ಎಲ್ಲರೂ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಯಾಕಂದ್ರೆ 40 ದಿನ ಇರೋವಂಥದ್ದು. ನನಗೆ ಎಕ್ಸಾಮ್ ಹಿಂದಿನ ದಿವಸ ರಾತ್ರಿ ಎಕ್ಸಾಮ್ ಟೆನ್ಷನಿಗೆ ನಿದ್ದೆ ಬಂದಿಲ್ಲ. ಅದು ಮಳೆಗಾಲದ ಟೈಮಲ್ಲಿ, ಬೇರೆ ಕೋವಿಡ್ ಟೈಮಲ್ಲಿ ಮಳೆಗಾಲ ಟೈಮಲ್ಲಿತ್ತು. ಸೊ ಒಳಗೆ ಹೋಗ್ತಿದ್ದಾಗೆ ಕ್ಲೀನಾಗಿ ನಿದ್ದೆ ಹಿಡಿತಾ ಇತ್ತು. ಸೊ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ದೆನ್ ಐ ಗಾಟ್ ರಿಯಲಿ ಲೆಸ್ ಸ್ಕೋರ್ ಇನ್ GS ಇಟ್ ಸೆಲ್ಫ್. ಸೊ ಅದರಿಂದಾಗಿ ಎಕ್ಸಾಮ್ ಹಿಂದಿನ ದಿವಸ ಆರಾಮಾಗಿ ನಿದ್ದೆ ಮಾಡಿ, ಟೆನ್ಷನ್ ತೊಗೋಬೇಡಿ. ಪೀಸಾಗಿ ಎಷ್ಟಾಗುತ್ತೆ ಎಷ್ಟು ಎಕ್ಸಾಮ್ ಮಾಡಿ. ಬಟ್ ಅದೊಂದು ವರ್ಷ ಫೇಲ್ ಆಗಿದ್ದಕ್ಕೆ ನನಗೆ GS ಅಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ ಫಾಲೋ ಮಾಡಬೇಕು, ಎಷ್ಟು ಟಾಪಿಕ್ಸನ್ನ ಎಷ್ಟು ಡೆಪ್ತಲ್ಲಿ ಓದಿರಬೇಕು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡಬೇಕು, ಮತ್ತು ಮುಂಚೆ ಫೇಲ್ ಆಗಿದೆ ಆಂಥ್ರೋಪಾಲಜಿ, ಆ ಟೈಮಲ್ಲೇ ನಾನು ಆ್ಯಕ್ಚುಲಿ ಸ್ಟ್ರಾಂಗ್ ಹೋಲ್ಡ್ ಮಾಡ್ಕೊಂಡಿದ್ದು. ಅದೇನಾದರೂ ಫೇಲ್ ಆಗಿಲ್ಲ ಅಂತಂದರೆ ಮತ್ತೆ ಮೇನ್ಸ್ ಬರೀತಿದ್ದೆ, ಮತ್ತೆ ಪ್ರಿಲಿಮ್ಸ್ ಬರೀತಾ ಇದ್ದೆ. ಸೊ ಈಗ ಸೈಕಲ್ಗಳು ಕಂಟಿನ್ಯೂ ಆಗ್ತಿತ್ತು. ಆ 1 ವರ್ಷ ನನಗೆ ಕ್ಲೀನಾಗಿ ಸಿಕ್ಕಿದ್ರಿಂದ ನೆಕ್ಸ್ಟ್ ಇಯರ್ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ತನಕ ಹೋದೆ. ಇಂಟರ್ವ್ಯೂ ತನಕ ಹೋದಾದಮೇಲೆ ಅಲ್ಲಿ ನಂದು essay ಮಾರ್ಕ್ಸ್ 79 ಬಂತು, ತುಂಬ ಕಮ್ಮಿ ಬಂದಿತ್ತು. 13 ಮಾರ್ಕ್ಸಿಂದ ಲಾಸ್ಟ್ ಇಯರ್ ಕಟ್ ಆಫ್ ಕ್ಲಿಯರ್ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ಈ ವರ್ಷ essay ಮತ್ತು ಎಥಿಕ್ಸ್ ಮೇಲೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡಿದೆ. 124 ಆ್ಯಂಡ್ 126 ಬಂದಿದೆ. ಸೊ ಅದರಿಂದಾಗಿ ನಾನು ಈ ವರ್ಷ ಲಿಸ್ಟಲ್ಲಿ ಬಂದಿರೋದು. ಸೊ ನಾನು ಮಿಸ್ಟೇಕ್ಗಳನ್ನ ಪೇಪರಲ್ಲೇ ಮೇನ್ ಎಕ್ಸಾಮಲ್ಲೇ ಕಮಿಟ್ ಮಾಡಿ ಕಲಿಯೋದ್ರ ಬದಲು ಎಷ್ಟಾಗುತ್ತೆ ಅಷ್ಟು ಟೆಸ್ಟ್ಗಳು ತೊಗೊಂಡು ಇಲ್ಲೇ ತಪ್ಪುಗಳು ಮಾಡಿ ಇಲ್ಲೇ ಕಲೀರಿ. ಎಕ್ಸಾಮ್ ಹಾಲಲ್ಲಿ ಎಷ್ಟು ಅಟೆಂಟಿವ್ ಆಗಿರೋಕ್ಕಾಗುತ್ತೆ ಅಷ್ಟು ಅಟೆಂಟಿವ್ ಆಗಿರಿ. ಓಕೆ. ಸೊ ಇವಾಗ 40 ದಿನ ಉಳಿದಿದೆ ಅಲ್ಲ ಈ ಅಟೆಂಪ್ಟ್ ಕೊಡೋರಿಗೆ. ಸೊ ಅವರಿಗೆ ಏನೇನು ಮಾಡಬೇಕು ಅಂತ. ಸೊ 40 ದಿನಗಳನ್ನ ಕ್ಲೀನಾಗಿ ಡಿವೈಡ್ ಮಾಡಿಕೊಂಡು ಮುಂಚೆ ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಯಾಕಂದರೆ ಯಾವುದು ಮರಿಬಾರ್ದಲ್ಲ. ಸೊ ಅರೌಂಡ್ 43 ಡೇಸ್ ಇದೆ ಅಂತ ಅಂದ್ಕೊಂಡ್ರೆ ಅಟ್ಲೀಸ್ಟ್ 3 times ರಿವಿಷನ್. ಎಲ್ಲರೂ ಒಂದ್ಸತಿ ಮುಂಚೆ ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟಾಪಿಕ್ಸ್ ಎಲ್ಲ ಮುಗಿದಿದೆಲ್ಲ, ಸಿಲೆಬಸ್ ಎಲ್ಲ ಕವರ್ ಆಗಿದೆ. ಓಕೆ. 43 ಡೇಸಲ್ಲಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ರೆ ಓದಲಿಕ್ಕೆ ಅರೌಂಡ್ 20 ಡೇಸ್ ಫಸ್ಟ್ ರೀಡಿಂಗ್, ಅಂದರೆ ಎಲ್ಲ ಸಬ್ಜೆಕ್ಟನ್ನು 20 ಡೇಸಲ್ಲಿ ಮುಗಿಸ್ತೀನಿ. ಇದು ಸ್ವಲ್ಪ ಜಾಸ್ತಿ ದಿನಗಳು ಅನಿಸ್ಬೋದು. ಜಾಸ್ತಿ ದಿನ ಅನಿಸ್ತದೆ, ಕಮ್ಮಿ ದಿನ ಅನ್ನಿಸ್ತಾ ಇದೆಯಾ? ಓಕೆ. ಮುಂಚೆ ಓದಿದವರಿಗೆ 20 ಡೇಸ್ ಜಾಸ್ತಿ ಅನಿಸೋದಿಲ್ಲ. 20 ಡೇಸ್ ಅಂತ ಯಾಕೆ ಕೊಟ್ಟೆ ಮತ್ತು ಸಬ್ಜೆಕ್ಟ್ ವೈಸ್ ಯಾಕೆ ಡಿವೈಡ್ ಮಾಡ್ತಿಲ್ಲ ಅಂದರೆ, ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ನನಗೆ ಹಿಸ್ಟ್ರಿ ಸ್ವಲ್ಪ ಜಾಸ್ತಿ ಕಷ್ಟ ಅನಿಸ್ತದೆ, ನಿಮಗೆ ಈಸಿ ಅನಿಸ್ತದೆ ಅಂದರೆ ನಿಮ್ಗೆ ಕಡಿಮೆ ಟೈಮ್ ಇಟ್ಕೊತೀರ. ಅದಕ್ಕೋಸ್ಕರ 20 ದಿನ ತೊಗೊಳ್ರಿ. ಫಸ್ಟ್ ಒಂದು ರೌಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಕೆಂಡ್ ರೌಂಡಿಗೆ ಇಷ್ಟು ಟೈಮ್ ಬೇಕಾಗೋದಿಲ್ಲ. ಸೊ ಅದರಿಂದಾಗಿ ಒಂದು 10 ಡೇಸ್ ಇಟ್ಕೊಳ್ಳಿ. ಫಸ್ಟ್ ರೌಂಡಿಗೆ ಸೆಕೆಂಡ್ ರೌಂಡಿಗೆ ಟೈಮ್ ಕಮ್ಮಿ ಆಗಲೇಬೇಕು. ಆಗಿಲ್ಲ ಅಂತಂದರೆ ನೀವು ಫಸ್ಟ್ ರೌಂಡಲ್ಲಿ ಕರೆಕ್ಟಾಗಿ ಓದಿಲ್ಲ ಅಂತ. ಫಸ್ಟ್ ರೌಂಡ್ 20 ಡೇಸಲ್ಲಿ ಮುಗೀತಿಲ್ಲ ಅಂದರೆ ನೀವು ಎಷ್ಟು ದಿನ ಓದಿಲ್ಲ ಅಂತ ಅರ್ಥ. ಸೊ ಅದು 20 ಡೇಸಲ್ಲಿ ಆಗಬೇಕು. ನೆಕ್ಸ್ಟ್ 10 ಡೇಸಲ್ಲಿ ಆಗಬೇಕು. ಸೊ 30 ಡೇಸ್ ಆಗುತ್ತೆ. ತದನಂತರ 7 ಡೇಸಲ್ಲಿ ಮತ್ತೊಂದು ರೌಂಡ್. ಕೊನೆಯದಾಗಿ ಫೈನಲ್ ಆಗಿ
ಡೇಸಲ್ಲಿ ಮತ್ತೊಂದು ರೌಂಡ್. ಇಷ್ಟರಲ್ಲಿ 4 ರೌಂಡ್ ಮಾಡಬಹುದು, ಆ್ಯಕ್ಚುಲಾಗಿ ಮಾಡಬಹುದು. ಆ್ಯಂಡ್ ಎಕ್ಸಾಮ್ಗಿಂತ ಒಂದು ವಾರದ ಮುಂಚೆ ಅಥವಾ 1-2 ದಿನಗಳ ಮುಂಚೆ, 16th ಇರೋದಲ್ಲ, 15th ಸ್ವಲ್ಪ ನೆಮ್ಮದಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ, ಮೈಂಡನ್ನು ಫ್ರೆಶ್ಗೆ ಇಟ್ಕೊಳ್ಳಿ. ಬಟ್ 14ನೇ ತಾರೀಕು ಎಲ್ಲ ಸಬ್ಜೆಕ್ಟನ್ನು ಫುಲ್ ಡೀಪಾಗಿ ಏನು ಓದೋದು ಬೇಕಾಗಿಲ್ಲ. ಐದರ್ ಇಂಡೆಕ್ಸ್ ಪೇಜ್ ತಗೊಳ್ಳಿ ಅಥವಾ ಎಲ್ಲ ಬುಕ್ಗಳನ್ನ ಒಂದ್ಸತಿ ಇಟ್ಕೊಂಡು ರಪ ಅಂತ ಹೆಡ್ಡಿಂಗ್ಸ್ಗಳು ನೋಡ್ಕೊಂಡು ಹೋಗಿ. ಯಾಕೆಂದರೆ ಆ ಟೈಮಲ್ಲಿ ನೀವು ಓದಿದ್ದು ಏನೂ ನೆನಪಿರಲ್ಲ. ಅಟ್ಲೀಸ್ಟ್ ಕ್ರೋನಾಲಜಿ ನೆನಪಿರುತ್ತೆ, ಕಂಟೆಂಟ್ಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನೆನಪಿರುತ್ತೆ. ನಮ್ಮಲ್ಲಿ ಕ್ವಶನ್ಗಳು ಹೇಗಿದ್ರು ಫ್ಯಾಕ್ಚುಯಲ್ಸ್ ಕೇಳಲ್ಲ, ಮೇಜರ್ಲಿ ಅನಾಲಿಟಿಕಲ್ ಆಗಿರುತ್ತೆ, ಒಂದಕ್ಕೊಂದು ಲಿಂಕ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನಮ್ಮ ಇಂಡೆಕ್ಸ್ ಪೇಜ್ಗಳು ಅವೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನೀವು ಪ್ರಿಪ್ರೇಷನ್ ಬೇಕಾದ್ರೆ ಡೈಲಿ ರಿವಿಷನ್ಸ್ ಎಲ್ಲ ಮಾಡ್ತಿರಲ್ಲ, ಆ ಟೈಮಲ್ಲಿ ಇಂಡೆಕ್ಸ್ ಪೇಜ್ಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ಒಂದು ಇಂಡೆಕ್ಸ್ ಪೇಜ್ ತೆಗೆದುಬಿಟ್ಟು ಅದರಲ್ಲಿ ನಮಗೆ ಎಷ್ಟು ನೆನಪಿದೆ, ಯಾವ ಪಾರ್ಟನ್ನ ಮಿಸ್ ಮಾಡಿದ್ದೀವಿ, ಯಾವ ಪಾರ್ಟನ್ನ ಮಿಸ್ ಮಾಡಿದ್ದೀವಿ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಸೊ ಇಂಡೆಕ್ಸ್ ಪೇಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮೇನ್ಸಲ್ಲೂ ಕೂಡ ಡೈಮೆನ್ಷನ್ಸ್ ಎಲ್ಲಿಂದ ಬರುತ್ತೆ? ನೀವೇನಾದರೂ ಒಂದು ಎಂಪೈರ್ ಬಗ್ಗೆ ಬರೀರಿ ಅಂತಂದರೆ ಅದ್ರ ಏನು ಬರೀತೀರಾ? ಅಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಅಂದರೆ ಏನು ಬರೀತೀರಾ? ಆರ್ಟ್ ಆ್ಯಂಡ್ ಕಲ್ಚರ್ನ ಸಬ್ಜೆಕ್ಟಿನ ಇಂಡೆಕ್ಸ್ ಪೇಜಲ್ಲಿರುತ್ತೆ. ನೀವು ಯಾವ ಡೈಮೆನ್ಷನ್ ಬರೀಬೇಕು, ಸ್ಕಲ್ಪ್ಚರ್ ಇದೆಯಾ, ಪಿಲ್ಲರ್ಸ್ ಇದೆಯಾ, ಆರ್ಕಿಟೆಕ್ಚರ್ಸ್ ಇದೆಯಾ, ಮ್ಯೂಸಿಕ್ ಹೇಗಿತ್ತು. ಸೊ ಇವೆಲ್ಲ ಇಂಡೆಕ್ಸ್ ಪೇಜಸ್ ನಮ್ಮ ಆರ್ಟ್ ಆ್ಯಂಡ್ ಕಲ್ಚರ್ದು. ಸೊ ನೀವು ಜನ್ರೇಟ್ ಮಾಡೋಕ್ಕಾಗ್ತಿಲ್ಲ ಪಾಯಿಂಟ್ಸ್ ಅಂದರೆ ಇಂಡೆಕ್ಸ್ ಪೇಜನ್ನು ಕ್ಲೀನಾಗಿ ಓದಿಲ್ಲ ಅಂತ ಸಬ್ಜೆಕ್ಟಿದ್ದು. ಓಕೆ, ಸೊ ಲಾಸ್ಟ್ 1 ದಿನಕ್ಕಿಂತ ಮುಂಚೆ ಇಂಡೆಕ್ಸ್ ಇದೆ, ಅದನ್ನು ಕ್ಲೀನಾಗಿ ಓದಿ. ಇಂಡೆಕ್ಸ್ ಪೇಜ್ ಆ ರೀತಿ ಓದೋಕ್ಕೆ ಬೇಡ ಅಂತ ಅನಿಸಿದ್ರೆ ನಿಮ್ಮದು ನೋಟ್ಸ್ ಏನಾದರೂ ಇದ್ದರೆ ಪಟ ಅಂತ ತಿರುಗಿಸ್ಕೊಂಡು ಹೋಗಿ. ಓಕೆ, ಅದಾದ ನಂತರ ಇವಾಗ ಡೈಲಿ ಸ್ಕೆಡ್ಯೂಲ್ ಹಾಕ್ಕೊಂಡು ವರ್ಕ್ ಮಾಡ್ತಾ ಇದ್ದೀರಲ್ಲ, ಎಷ್ಟು ಜನ ಡೈಲಿ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀರಾ? ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ ಮಾಡಿಲ್ಲ ಅಂದ್ಕೊಂಡಿರೋ ಜಾಸ್ತಿನಾ? ಓಕೆ, ಇಲ್ಲ ಚೇಂಜ್. ಓಕೆ, ಸೊ ನಾನು ಓದಬೇಕು ಅಂತಂದರೆ ಇವಾಗ ಕೂತ್ಕೊಂಡು ನಾಳೆಯಿಂದ ಓದಬೇಕು ಅಂತ ಡಿಸೈಡ್ ಮಾಡಿದ್ರೆ ಹೇಗಿರುತ್ತೆ? ಸೊ ನಾನು ಬೆಳಗ್ಗೆ ಲೈಬ್ರರಿಗೆ 7ರಿಂದ 7:15 ಬರ್ತೀನಿ ಅಂತ ಅಂದ್ಕೊಳ್ಳೋಣ. ಸೊ 7ರಿಂದ 7:30 ಏನೋ ಬಂದೆ ಅಂತಂದರೆ ಅರೌಂಡ್ 10 ತನಕ ನಮ್ಮದು ಸ್ಟ್ಯಾಟಿಕ್ ಸಬ್ಜೆಕ್ಟ್ ಏನಿದೆ ಅದನ್ನು ಓದ್ತೀನಿ. ಸ್ಟ್ಯಾಟಿಕ್ ಸಬ್ಜೆಕ್ಟ್ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ ಈ ಸ್ಟ್ಯಾಟಿಕ್ ಸಬ್ಜೆಕ್ಟ್. ಮತ್ತು 10 to 10:30 ಊಟದ ಬ್ರೇಕ್ಫಾಸ್ಟ್ ಬ್ರೇಕ್ ತೊಗೊಳ್ತೇನೆ. ಅದಾದ ನಂತರ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಧ್ಯಾಹ್ನ ತನಕ ಇದೇ ಸ್ಟ್ಯಾಟಿಕ್ ಕಂಟಿನ್ಯೂ ಮಾಡ್ತೀನಿ. ಬರೀ ಓದಿದ್ರೆ ಆಗುತ್ತಾ? ಓದಿದ್ರೆ ಆಗೋದಿಲ್ಲ, ರಿವಿಷನ್ ಕೂಡ ಮಾಡಬೇಕು ಅವತ್ತೇನು ಅಂತ. ಸೊ ಅದಕ್ಕಾಗಿ ಈ ಮಧ್ಯ ಗ್ಯಾಪಲ್ಲಿ 12:30ಯಿಂದ 1 ತನಕ ಇಲ್ಲೇನು ಓದಿದ್ದೆ ಅದನ್ನು ರಿವೈಸ್ ಮಾಡ್ತೇನೆ. ಓಕೆ, ಸೊ ಸ್ಟ್ಯಾಟಿಕ್ ಪಾರ್ಟ್ ತುಂಬ ಸ್ಟ್ರಾಂಗ್ ಆಗಬೇಕು ಈ ಟೈಮಲ್ಲಂತೂ. ಎಸ್ಪೆಷಲಿ ಸ್ಟ್ಯಾಟಿಕ್ನ ನೀವು ತುಂಬ ಸ್ಟ್ರಾಂಗ್ ಔಟ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸಿಂದ ಕ್ವಶನ್ಸ್ ನಾವು ಮಾಡ್ತಿರೋ ಮ್ಯಾಗ್ಝಿನಿಂದ ಬರುತ್ತೋ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಮಾಡೋ ಮ್ಯಾಗ್ಝಿನಿಂದ ಅವ್ರು ಕ್ವಶನ್ ತೆಗೆಯೋದಿಲ್ಲ, ಅವ್ರು ಯಾವುದೋ ಕರೆಂಟ್ ಅಫೇರ್ಸಿಂದ ತೆಗಿತಾರೆ, ಅದು ನಮ್ಮ ಮ್ಯಾಗ್ಝಿನಲ್ಲಿ ಇರಬೇಕಷ್ಟೇ. ಸೊ ದೇರ್ ಇಸ್ ಲೋ ಪ್ರಾಬಬಿಲಿಟಿ. ಅದರಿಂದಾಗಿ ಸ್ಟ್ಯಾಟಿಕ್ ಮೇಲೆ ಜಾಸ್ತಿ ವರ್ಕ್ ಮಾಡಿ, ಕಾನ್ಸೆಪ್ಷುಯಲ್ ಕ್ಲಾರಿಟಿ ಮೇಲೆ ಜಾಸ್ತಿ ವರ್ಕ್ ಮಾಡಿ. ಇದಾದ ನಂತರ 1 to 2 ಲಂಚ್ ಬೇಕಂದರೆ ಕರೆಂಟ್ ಅಫೇರ್ಸ್ ಮಾಡ್ತಾಯಿದ್ದೆ. ಕರೆಂಟ್ ಅಫೇರ್ಸ್ ನೀವು ಯಾವುದಾದ್ರೂ ಸೋರ್ಸಿಂದ ಮಾಡಿ. ಸರ್ ಪಿ ಟಿ ಮಾಡಬೇಕಾ, ಅದು ಮಾಡಬೇಕಾ, ಇದು ಮಾಡಬೇಕಾ, ಯಾವುದಾದ್ರೂ ಮಾಡಿ, ಆದರೆ ಮಲ್ಟಿಪಲ್ ಟೈಮ್ಸ್ ಮಾಡಿ. ಕ್ವಶನ್ ಅಲ್ಲಿಂದ ಬಂದರೆ ಮಿಸ್ ಆಗಲೇಬಾರ್ದು ಆ ರೀತಿಯಾಗಿ. ಯಾಕೆಂತಂದರೆ ನಾವು ಕ್ವಶನ್ಸ್ ಪ್ರಿಲಿಮ್ಸಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಒಂದು 40-100% ಗೊತ್ತಿದೆ ಅಂತಂದರೆ ಯು ಶುಡ್ ಫೀಲ್ ವೆರಿ ಹ್ಯಾಪಿ. ಆ ವರ್ಷ ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆಯಿತು ಅಂತಲೇ ಅನ್ಕೊಂಬಿಡಿ. ಫಸ್ಟ್ ರೌಂಡಲ್ಲಿ 100% ಇದಾಗ್ತಿದೆ ಅಂತಂದರೆ. ಸೊ ಉಳಿದಿರೋ ನೆಕ್ಸ್ಟು 40 to 45 ನಾವೇನು ಅಟೆಂಡ್ ಮಾಡ್ತೀವಲ್ಲ, ಅದು ನಮ್ಮ ರಿವಿಷನ್ಸ್ ಅಥವಾ ಲಿಂಕ್ ಹೇಗೆ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಸಬ್ಜೆಕ್ಟ್ ಜೊತೆಗೆ, ಮತ್ತು ನಮ್ಮ ಬೇರೆ ಮುಂಚೆ ಎಲ್ಲ ಓದಿರೋವಂಥದ್ದು ನಮ್ಗೆ ಹೇಗೆ ರೀಕಾಲ್ ಆಗ್ತಾ ಇದೆ. ಸೊ ಇದ್ರ ಬೇಸಿಸ್ಸಾಗಿ ನಮಗೆ ಆನ್ಸರ್ ಬರೋವಂಥದ್ದು. ಮತ್ತು ಪ್ರಿಲಿಮ್ಸ್ ಎಲ್ಲ ನಾವು ಮುಂಚಿನ ಥರ ಏನೋ ನೆನಪಿಟ್ಕೊಂಡು ಬರ್ತೀವಿ ಆ ಥರ ಅಲ್ಲ ಅದು ಎಕ್ಸಾಮು. ಇಟ್ ಈಸ್ ಎ ಸ್ಕಿಲ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಬಿಡಿಸೋದು ಇಟ್ ಈಸ್ ಅ ಸ್ಕಿಲ್ ಹೇಗೆ ಡೆವಲಪ್ ಆಗುತ್ತೆ? ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಬೇಕು. ಇವಾಗ 40 ದಿನ ಉಳಿದಿದೆಲ್ಲ,
ನಿಮಗೆ ಎಲ್ಲಿ ಫ್ರೀ ಟೈಮ್ ಸಿಗುತ್ತೆ ಅಲ್ಲಲ್ಲಿ ಟೆಸ್ಟ್ಗಳನ್ನ ಸಾಲ್ವ್ ಮಾಡ್ತೀರಿ. ಟೆಸ್ಟ್ಗಳು ಅಥವಾ MCQs ಏನೋ ಒಂದು. ನಿಮಗೆ ಟಾಪಿಕ್ ವೈಸ್ ಕ್ವಶನ್ಸ್ ಬೇಕು ಅಂತಂದರೆ ತುಂಬ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ. ನೀವು ಒಂದು ಚಾಪ್ಟರ್ ತೊಗೊಂಡ್ರೆ ಆ ಚಾಪ್ಟರ್ ಮುಗಿಸಿ ಅದೇ ಚಾಪ್ಟರ್ ಮೇಲೆ MCQsಗಳನ್ನ ಸಾಲ್ವ್ ಮಾಡಿ. ಅದರಿಂದಾಗಿ ನೀವಾಗ ಫುಲ್ ಆ್ಯಂಡ್ ಡೈರೆಕ್ಟಾಗಿ ಹೋದರೆ ಗೊತ್ತಿಲ್ಲಾರು ತುಂಬಾ ಇರಬಹುದು, ಕಾನ್ಫಿಡೆನ್ಸ್ ಡೌನು ಆಗ್ಬೋದು. ಬಟ್ ಗೊತ್ತಿರೋದ್ರ ಮೇಲೇ ನೀವು ಕ್ವಶನ್ ಸಾಲ್ವ್ ಮಾಡಿದ್ರೆ ಒಂದು ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ಮತ್ತು ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂತಂದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಕರೆಕ್ಟ್ ಇಟ್. ಸೊ ಅದಕ್ಕೋಸ್ಕರ ನಮ್ಮದು ಕರೆಂಟ್ ಅಫೇರ್ಸ್ ಆದ ನಂತರ 5 to 5:30 ಬ್ರೇಕ್ ತೊಗೊಳ್ಳಿ, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡಿ. ಯಾಕೆಂದರೆ ಮೆಂಟಲ್ ಸ್ಟೆಬಿಲಿಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಎಕ್ಸಾಮಲ್ಲಿ ತುಂಬ ಜನ ಡಿಪ್ರೆಷನ್ಗೆ ಹೋಗುವಂಥದ್ದು ಇವೆಲ್ಲ ಆಗುತ್ತೆ. ಅಲ್ಲಿ ತನಕ ಎಲ್ಲ ಹೋಗಬೇಡಿ. ದಿಸ್ ಈಸ್ ಆ್ಯನ್ ಎಕ್ಸಾಮ್, ಯು ಕ್ಯಾನ್ ಕ್ಲಿಯರ್ ಇಟ್. ಮತ್ತು ಲಕ್ ಫ್ಯಾಕ್ಟರ್ ಕೂಡ ಇದೆ. ಅದರಿಂದಾಗಿ ಜಾಸ್ತಿ ಎದೆಗೆ ತಲೆಗೆ ಹಚ್ಕೋಬೇಡಿ. ಟೇಕ್ ಇಟ್ ಆ್ಯಸ್ ಎನ್ ಎಕ್ಸಾಮ್. ಓಕೆ, ಪೀಸ್ಫುಲ್. ಸೊ 5:30 ಅರೌಂಡ್ 7:30 ತನಕ ಯು ಕ್ಯಾನ್ ಡೂ ಎನಿ ಟೆಸ್ಟ್. ನೀವು ಟಾಪಿಕ್ ವೈಸ್ ಬಿಡಿಸ್ತಾ ಇದ್ದೀರೋ, ಫುಲ್ ಲೆಂತ್ ಬಿಡಿಸ್ತಾ ಇದ್ದೀರೋ, ಆ ಟೇಬಲ್ ನೀವು ಒಟ್ಟಿನಲ್ಲಿ MCQs ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಟೆಸ್ಟ್ ಅಂತ ಹಾಕೋದಿಲ್ಲ, MCQs ಅಂತ ಹಾಕ್ತೀವಿ. ನೀವು ಟೆಸ್ಟ್ ಸೀರೀಸ್ ಆದರೂ ಮಾಡಿ, ಏನಾದರೂ ಮಾಡಿ. ಬಟ್ CSAT ಎಲ್ಲರೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮುಂಚೆನೇ ಹೇಳಿದೆ, ಈ ವರ್ಷ ಕಟ್ ಆಫ್ ಅಷ್ಟು ಕಮ್ಮಿ ಬಂದಿರಲಿಕ್ಕೆ ಸಾಧ್ಯ. ಯಾಕೆಂತಂದರೆ CSAT ತುಂಬ ಡಿಫಿಕಲ್ಟ್ ಇರೋದ್ರಿಂದ. ಸೊ CSAT ಪ್ರಿಪೇರ್ ಹೇಗೆ ಮಾಡ್ತೀರಾ, ಹೇಗೆ ಮಾಡ್ತಾಯಿದ್ದೀರಾ, ಸದ್ಯಕ್ಕೆ ಹೇಗೆ ಮಾಡ್ತಾ ಇದ್ದೀರಾ? ಕ್ಲಾಸ್ ನೋಟ್ಸಿಂದ ಮಾಡ್ತಾ ಇದ್ದೀರಾ? ಕ್ಲಾಸ್ ನೋಟ್ಸ್ ಆ್ಯಂಡ್ PYQs. ಓಕೆ. ಮತ್ತು ಯಾರಾದರೂ ಬೇರೆ ಏನಾದರೂ ಸೋರ್ಸ್ಗಳೇನು ಮಾಡ್ತಾ ಇದ್ದೀರಾ? ಅದನ್ನೇ ಸಾಲ್ವ್ ಮಾಡ್ತಾ ಇದ್ದೀರಾ? ಓಕೆ. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇವಾಗ ಬರ್ತಿರೋ ಕ್ವಶನ್ ಪೇಪರ್ ಪ್ರಕಾರ, ಚೇಂಜ್ ಆಗ್ತಿರೋ ಟ್ರೆಂಡ್ ಪ್ರಕಾರ ಕೆಲವು ಸತಿ ಪ್ಯಾಸೇಜ್ಗಳು ಈಸಿ ಇರ್ತವೆ, ಕೆಲವು ಸತಿ ಮ್ಯಾಥ್ಸ್ ಈಸಿ ಇರುತ್ತೆ. ಸೊ ನಾನು ಇದನ್ನೇ ಮಾಡ್ತೀನಿ ಅಂತ ಒಂದು ಪ್ರೀ ಕನ್ಸೀವ್ಡ್ ನೋಷನ್ ಇಟ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ಬೇಡಿ. ಯಾವುದು ನಿಮ್ಗೊಂದು ಕೆಲವು ಟಾಪಿಕ್ಸ್ಗಳು ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ, ಅದು ಕ್ವಶನ್ ಪೇಪರ್ ಬಂತು ಅಂತಂದರೆ ಕ್ಲೀನಾಗಿ ಸಾಲ್ವ್ ಮಾಡಿಬಿಡಿ. ಸೊ ಇನ್ನು ಕ್ಲೀನಾಗಿ ಹೇಳಬೇಕು ಅಂತಂದರೆ 80ಕ್ಕೆ 80 ಕ್ವಶನ್ ನೋಡಬೇಕು. ನೀವು ಸಾಲ್ವ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೋಡಬೇಕು. ಯಾಕೆಂತಂದರೆ ಈಸಿ ಕ್ವಶನ್ಗಳಿರ್ತವೆ. ಆ ಈಸಿ ಕ್ವಶನ್ಗಳನ್ನ ಸಾಲ್ವ್ ಮಾಡಿ ಬಂದ್ರೂ ಕಟ್ ಆಫಿಗೆ ಹತ್ತಿರ ಬರ್ತೀವಿ. ಆ ಈಸಿ ಕ್ವಶನ್ ಪ್ಯಾಸೇಜಲ್ಲಾದರೂ ಇರ್ಬೋದು, ನಮ್ಮ ಮ್ಯಾಥಮೆಟಿಕ್ಸಲ್ಲಾದರೂ ಇರ್ಬೋದು. ನಾನು ಹೇಗೆ ಮಾಡ್ತಾಯಿದ್ದೆ ಅಂತಂದರೆ, ಫಸ್ಟ್ ರೌಂಡಲ್ಲಿ ಜನರು ಡಿವೈಡ್ ಮಾಡ್ಕೊತಾರೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಫಸ್ಟ್ 20 ಮಿನಿಟ್ಸಲ್ಲಿ ಮಾಡ್ತೀನಿ. ಆ ರೀತಿ ಮಾಡ್ತಾ ಇರಲಿಲ್ಲ. ಲೈನಾಗಿ ಹೋಗ್ತಾ ಇದ್ದೆ. ಫಸ್ಟ್ ಕ್ವಶನ್ ಮಾಡ್ತಿದ್ದೆ, ಸೆಕೆಂಡ್ ಕ್ವಶನ್ ಮಾಡ್ತಾ, ಥರ್ಡ್ ಕ್ವಶನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಂಗಂತ ಎಲ್ಲ ಕ್ವಶನು ಮಾಡ್ತೀವಿಲ್ಲ. ನನಗೆ ಪರ್ಮಿಟೇಷನ್ ಕಾಂಬಿನೇಷನ್ ಬರೋದಿಲ್ಲ, ಅಷ್ಟು ಸ್ಟ್ರಾಂಗ್ ಹೋಲ್ಡ್ ಅಲ್ಲ ನಂದು. ಸೊ ಐದರ್ ಇಟ್ ಟೇಕ್ಸ್ ಅವೇ ಮಚ್ ಆಫ್ ಮೈ ಟೈಮ್, ಆರ್ ಇಟ್ ಟೇಕ್ಸ್ ಅವೇ ಮೈ ಟೈಮ್ ಆ್ಯಂಡ್ ಡಸಂಟ್ ಗಿವ್ ಮಿ ಮಾರ್ಕ್ಸ್ ಆರ್ ಗಿವ್ ಮಿ ನೆಗೆಟಿವ್ ಮಾರ್ಕ್ಸ್. ಅದಕ್ಕೋಸ್ಕರ 2 ರೆಡ್ ಬಾಲ್ಸ್ 3 ಗ್ರೀನ್ ಬಾಲ್ಸ್ ಅಂದರೆ ದಿಸ್ ಇಸ್ ನಾಟ್ ಮೈ ಕ್ವಶನ್. ಗೋ ಟು ನೆಕ್ಸ್ಟ್ ಕ್ವಶನ್. ಓಕೆ. ಆ ರೀತಿಯಾಗಿ ನಿಮ್ಮ ಸ್ಟ್ರಾಂಗ್ ಹೋಲ್ಡ್ ಯಾವುದಿದೆ ಅದನ್ನು ನೋಡ್ಕೊಳ್ಳಿ. ನಿಮ್ಮ ಸ್ಟ್ರಾಂಗ್ ಹೋಲ್ಡ್ ಮತ್ತು UPSCಯಲ್ಲಿ ಪ್ಯಾಟರ್ನ್. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಒಂದು 5-6 ಇಯರ್ಸಲ್ಲಿ ಮೋಸ್ಟ್ ರಿಪೀಟೆಡ್ ಥೀಮ್ಸ್ ಯಾವುದಾದಿದೆ CSATಲ್ಲಿ, ಆ ರೀತಿಯಾಗಿ ಒಂದು 10ರಿಂದ 12 ಥೀಮ್ಸನ್ನು ಇಟ್ಕೊಳ್ಳಿ. ಯಾವುದಾದ್ರ ಮೇಲೆ ಕ್ವಶನ್ಗಳು ಬರ್ತಾ ಇದೆ ಅಂತ. ಒಂದೇ ಥೀಮಲ್ಲಿ ಮಲ್ಟಿಪಲ್ ಆ್ಯಂಗಲ್ಸಲ್ಲಿ ಕ್ವಶನ್ಗಳನ್ನ ಸಾಲ್ವ್ ಮಾಡಿ. ಅಂದರೆ ವೆಲಾಸಿಟಿ, ಡಿಸ್ಟೆನ್ಸ್ ಆ ರೀತಿ ಇತ್ತು ಅಂದರೆ ನೀವು ಬರೀ ಒಂದೇ ರೀತಿಯಾದ ಪ್ರಾಬ್ಲಮ್ಸನ್ನು 10 ಸಾಲ್ವ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಗೊತ್ತಾಗಲ್ಲ. ಬರೀ ಫಾರ್ಮಲ್ ಹಾಕ್ತೀರಾ, ಆನ್ಸರ್ ತೆಗಿತೀರಾ. ಬಟ್ ಅದ್ರ ಹಿಂದ್ಗಡೆ ಇರೋಂಥ ಅನಾಲಿಟಿಕಲ್ ಕೆಪಬಿಲಿಟಿ ಅಂತಂದರೆ V = x/t ಅಂತಾರೆ. T ಕಂಡುಹಿಡಿಯಬೇಕು, X ಕಂಡುಹಿಡಿಯಬೇಕು, ಏನೇನು ಅವೈಲೇಬಲ್ ಡೇಟಾಸ್ ಇದ್ದಾವೆ, ಒಂದು ಗೊತ್ತಿದ್ದು ಮತ್ತೊಂದು ಗೊತ್ತಿಲ್ಲ ಅಂತಂದರೆ ಕಂಡುಹಿಡಿಯೋದಕ್ಕೆ ನಿಮ್ಗೆ ಗೊತ್ತಾಗಬೇಕು. ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಬೇಕು. ನಾನು ಎಲ್ಲಿಂದ ಮಾಡ್ತಾ ಇದ್ದೆ ಅಂದರೆ indiabix.com ಅಂತ ಇಂಜಿನಿಯರಿಂಗಿಗೆ ನಾವು ವೆಬ್ಸೈಟ್ ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ಆಪ್ಟಿಟ್ಯೂಡ್ ಸೆಕ್ಷನ್ ಅಂತ ಇದೆ. ಸೊ ಅಲ್ಲಿ ಒಂದೇ ಟಾಪಿಕ್ ಮೇಲೆ ಮಲ್ಟಿಪಲ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ಸಾಲ್ವ್ ಮಾಡ್ತಾ ಇದ್ದೆ. ಸೊ ಒಂದು 10ರಿಂದ 12 ನಮ್ಮದು ಸ್ಟ್ರಾಂಗ್ ಫುಟ್ ಹೋಲ್ಡ್ ಆಯಿತು ಅಂತಂದರೆ CSATಲ್ಲಿ ಕ್ವಶನ್ಗಳನ್ನ ಈಸಿಯಾಗಿ ಬಿಡ್ಬೋದು. ಯಾಕೆಂದರೆ 80 ಕ್ವಶನಲ್ಲಿ ಹಬ್ಬಬ್ಬ ಅಂದರೆ 55 ಕ್ವಶನ್ ಅಟೆಂಡ್ ಮಾಡ್ಬೋದು. ಹೇಗಿದ್ರೂ ನಾವು 35 ಕ್ವಶನ್ಸ್ ಮಾಡೋದಿಲ್ಲ. ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಅಷ್ಟು ಟೈಮ್ ಇಲ್ಲ UPSCಯಲ್ಲಿ. ಸೊ ಆ 35 ಕ್ವಶನ್ನ ಬೇಗ ಬಿಟ್ಬಿಡಿ. ಉಳಿದ್ರೆ 55 ಕ್ವಶನ್ ಆದರೆ ನೀವು ಕ್ಲೀನಾಗಿ ಸಾಲ್ವ್ ಮಾಡ್ಬೋದು. ಸ್ವಲ್ಪ ಮೀಡಿಯಮ್ ಕ್ವಶನ್ಗಳನ್ನ ಅಟೆಂಡ್ ಮಾಡ್ಬೋದು. ನೀವು ಹಾರ್ಡ್ ಕ್ವಶನ್ಸನ್ನ ಮಾಡ್ಕೊಂಡು ಹೋದರೆ ಈಸಿ ಕ್ವಶನ್ಸನ್ನ ಬಿಟ್ಕೊಂಡು ಹೋಗ್ತಾ ಇರ್ತೀರ.
ಸೊ ನೀವು ಬೇಕಾದ್ರೆ ಸ್ಟ್ರಾಟಜಿ ಹೇಗೆ ಬೇಕಾದ್ರೆ ಮಾಡ್ಬೋದು, ಬಟ್ ದಿಸ್ ಈಸ್ ಮೈ ಸ್ಟ್ರಾಟಜಿ. ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ತುಂಬ ಸ್ಟ್ರಾಂಗ್ ಆಗಿತ್ತು ಅನ್ಸಿದ್ರೆ ಫಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮಾಡಿಬಿಡಿ, ಅದಾದಮೇಲೆ ಬೇಕಾದ್ರೆ ಮ್ಯಾಥ್ಸ್ ಮಾಡಿರಂತೆ. ಬಟ್ ಪರ್ಸ್ನಲೈಸ್ ಸ್ಟ್ರಾಟಜಿ ಇರಬೇಕು ಈ ಎಕ್ಸಾಮಿಗೆ. ಯಾರೋ ಟಾಪರ್ ಒಬ್ರಿಗೆ ವರ್ಕ್ ಆಗಿದೆ ಅಂತಂದರೆ ಮತ್ತೊಬ್ರಿಗೆ ಆ ರೀತಿ ವರ್ಕ್ ಆಗೋದಿಲ್ಲ. ಅದರಿಂದಾಗಿ ಟೆಸ್ಟ್ಗಳು ಬಿಡಿಸಿ, ಟೆಸ್ಟ್ಗಳಲ್ಲಿ ನೀವು ಇನೋವೇಟ್ ಮಾಡಿ. 40 days ಸ್ವಲ್ಪ ಲೆಸ್ ಟೈಮ್ ಆಯಿತು, ಮುಂಚೆನೇ ಬಂದು ಮಾತಾಡಿದರೆ ಸ್ವಲ್ಪ ಪರ್ಸನಲೈಸ್ ಆಗಿ ಇನ್ನೂ ನೋಡ್ಬೋದಿತ್ತು. ಓಕೆ, ಮತ್ತೊಂದು MCQ ಸಾಲ್ವ್ ಮಾಡಲಿಕ್ಕೆ ಹೇಳಿದೆ. ಬಟ್ ಕ್ವಶನ್ಸ್ ಹೇಗೆ ತೊಗೊತೀರಾ, ಈ 5:30 to 7:30 MCQs ಅಂತ ಹೇಳಿದ್ನಲ್ಲ, ಆ ಟೈಮಿಂಗ್ಸ್ ಬಿಟ್ಟು ನೀವೇನಾದರೂ ಫ್ರೀ ಟೈಮ್, ಬೇರೆ ಫ್ರೀ ಟೈಮ್, ಟೀ ಕುಡಿಯೋ ಟೈಮ್ ಆ ರೀತಿ ಇತ್ತು ಅಂತಂದರೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ಕಮ್ಮಿ ಇದೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಒಂದು ಫುಲ್ ಲೆಂತ್ ಟೆಸ್ಟ್ನ ಸೈಡಿಗೆ ಇಟ್ಟಿರಿ. ಮಾರ್ಕೆಟಲ್ಲಿ ತುಂಬ ಫುಲ್ ಲೆಂತ್ ಟೆಸ್ಟ್ಗಳಿರುತ್ತೆ. ಸೊ ಆ ಟೈಮಲ್ಲಿ ಒಂದು ಫುಲ್ ಲೆಂತ್ ಟೆಸ್ಟ್ನ ಡಿಸ್ಕಸ್ ಮಾಡಿ ಅಥವಾ ಕ್ವಶನ್ ನೋಡಿ ಆನ್ಸರ್ಗಳು ನೋಡ್ತಾ ಇರಿ. ಸೊ ಒಂದು ಫುಲ್ ಲೆಂತ್ ಟೆಸ್ಟ್ನ ತೆಗೆದು ಸೈಡಿಗೆ ಇಟ್ಟಿರಿ. ಮತ್ತೊಂದು, ಎಲ್ಲದಕ್ಕೂ ಸಿನಾಪ್ಸಿಸ್ ನೋಡಬೇಕಾ, ಎಲ್ಲ ಕ್ವಶನಿಗೂ ಸಿನಾಪ್ಸಿಸ್ ನೋಡಬೇಕಾ? ನನಗೆ ಅನ್ನಿಸ್ದಾಗೆ ಎಲ್ಲ ಕ್ವಶನಿಗೂ ಸಿನಾಪ್ಸಿಸ್ ಬೇಕಾಗಿಲ್ಲ. ಯಾಕೆ ಅಂತಂದರೆ ಒಂದು ಕ್ವಶನ್ಸ್ ಐದರ್ ಡೈರೆಕ್ಟ್ ಆಗಿರುತ್ತೆ, ಡೈರೆಕ್ಟ್ ಆಗಿರೋ ಕ್ವಶನಿಗೆ ನಾವು ಕರೆಕ್ಟ್ ಆನ್ಸರ್ ಮಾಡಿರ್ತೀವಿ, ಮತ್ತು ಅವ್ರು ಕೊಟ್ಟಿರೋಂಥ ಸಿನಾಪ್ಸಿಸ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆ ಹಾಗೆ ಕೊಟ್ಟಿರ್ತಾರೆ. ಅಂಥವನ್ನ ನೀವು ಮತ್ತೆ ಮಾಡಿದ್ರೆ ದಿರ್ ಇಸ್ ನಥಿಂಗ್ ಲೈಕ್ ಅಡಿಷನ್. ನಿಮ್ಮ ನಾಲೆಜಿಗೆ ಏನು ಅಡಿಷನ್ ಮಾಡೋದಿಲ್ಲ. ಯಾಕೆಂತಂದರೆ ಬೆಳಗಿಂದ ಅದೇ ಓದಿರ್ತೀರಾ, ಸಂಜೆ ಅದೇ MCQs ಮಾಡ್ತೀರಾ, ಮತ್ತೆ ಸಿನಾಪ್ಸಿಸಲ್ಲಿ ಅದೇ ಓದ್ತೀರಾ, ಅಂದರೆ ಇಟ್ ಈಸ್ ನಾಟ್ ಮಚ್ ಆಫ್ ಈಲ್ಡ್ ಆಫ್ ಟೈಮ್. ಸೊ ನಿಮಗೇನಾದರೂ ಎಕ್ಸ್ಟ್ರಾ ಸಿಗ್ತಾ ಇದೆ, ಎಲ್ಲೂ ಓದದೇ ಇರೋದು ಏನಾದ್ರು ಸಿಕ್ಕಿದೆ, ಅಥವಾ ಗೊತ್ತಿರೋದನ್ನು ತಪ್ಪು ಮಾಡಿರೋಂಥದ್ದು, ಅಥವಾ ನೀವು ಫ್ಲೂಕಲ್ಲಿ ಹಾಕಿರೋಂಥದ್ದು ರೈಟ್ ಆಗಿರೋಂಥದ್ದು, ಈ ರೀತಿಯಾದಂತಹ ಕ್ವಶನ್ಸ್ನ ಟಾರ್ಗೆಟ್ ಮಾಡಿ ಹೇಗೆ ರೈಟ್ ಆಯಿತು, ಹೇಗೆ ರಾಂಗ್ ಆಯಿತು, ಈ ರೀತಿ ಅನಲೈಸ್ ಮಾಡಿ. ಸೊ ಮುಂಚೆನೇ ಹೇಳಿದ್ನಲ್ಲ, ಇಟ್ ಈಸ್ ಎ ಸ್ಕಿಲ್ ದಟ್ ಕಮ್ಸ್ ಬೈ ಟೈಮ್ ಆ್ಯಂಡ್ ಬೈ ಸಾಲ್ವಿಂಗ್ ದ ಕ್ವಶನ್ಸ್. ಎಷ್ಟಾಗುತ್ತದೆ ಅಷ್ಟು MCQsನ ಸಾಲ್ವ್ ಮಾಡಿ. ಮತ್ತು ಈ ಟೈಮಲ್ಲಿ ಎಲ್ಲ ಸಬ್ಜೆಕ್ಟನ್ನು ನಾವು ಜಾಸ್ತಿ ಫೋಕಸ್ ಮಾಡಲಿಕ್ಕಾಗೋದಿಲ್ಲ, ಮತ್ತು ಎಲ್ಲ ಸಬ್ಜೆಕ್ಟಲ್ಲಿ ಎಲ್ಲ ಟಾಪಿಕ್ಸ್ನು ಜಾಸ್ತಿ ಮಾಡಲಿಕ್ಕಾಗೋದಿಲ್ಲ. ಸೊ ಸ್ಪೆಸಿಫಿಕ್ ಟಾಪಿಕ್ಸ್ ಏನಿದೆ ಆ ಟಾಪಿಕ್ಸನ್ನ ಹೇಳ್ತೀನಿ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಯಾಕೆಂತಂದರೆ ನಮ್ಮ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ ಆಗಿರಲಿ, ಮಿಡಿವಲ್ ಹಿಸ್ಟ್ರಿ ಆಗಿರಲಿ, ಕ್ವಶನ್ಸ್ ಬರ್ತವೆ, ಬಟ್ ಎಲ್ಲಿಂದ ಬರ್ತವೆ ಗೊತ್ತಿಲ್ಲ, ಆ ರೀತಿಯಾದಂಥ ಇದಿರುತ್ತೆ. ಬಟ್ ಮಾಡರ್ನ್ ಹಿಸ್ಟ್ರಿ ನಾವು ಸ್ವಲ್ಪ ಸ್ಪೆಕ್ಯುಲೇಟ್ ಮಾಡಬಹುದು, ಎಲ್ಲಿಂದ ಬರುತ್ತೆ, ಯಾವ ಪೀರಿಯಡಲ್ಲಿ ಬರುತ್ತೆ. ಸೊ ಅದರಿಂದಾಗಿ ಏನ್ಷಿಯಂಟ್, ಮಿಡಿವಲ್, ಆರ್ಟ್ ಆ್ಯಂಡ್ ಕಲ್ಚರ್ ಅದರಲ್ಲಿ ಸ್ವಲ್ಪ ಲಿಮಿಟೆಡ್ ಜಾಗದಲ್ಲಿ ನೀವು ನೋಡ್ಕೊಂಡು ಹೋಗಿ. ಸೊ ಸಬ್ಜೆಕ್ಟ್ ವೈಸ್ ನೋಡ್ಕೊಂಡು ಹೋಗೋಣ. ಸೊ ಎಕನಾಮಿಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದೀರಾ, ಕ್ವಶನ್ಸ್ ಹೇಗೆ ಬರ್ತಾ ಇದೆ? ಓಕೆ, ನಿಮ್ಮದನ್ನೇ ಕೇಳೋಣ. ಕ್ವಶನ್ಸ್ ಹೇಗೆ ಬರ್ತಾ ಇದೆ ಎಕನಾಮಿಲಿ ಇವಾಗ? ಎಕನಾಮಿಲಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂತಂದರೆ ಮತ್ತೆ ರಿವೈಸ್ ಮಾಡೋದೇ ಬೇಕಾಗಿಲ್ಲ. ಆ ರೀತಿಯಾದಂತಹ ಸಬ್ಜೆಕ್ಟ್ ಇದು. ಒಂದು ಸತಿ ಅರ್ಥ ಆದರೆ ಏನು ಜಾಸ್ತಿ ಮಾಡಿದ್ರೆ, CRR ಜಾಸ್ತಿ ಮಾಡಿದ್ರೆ ಇನ್ಫ್ಲೇಷನ್ ಆಗುತ್ತೆ, ಮತ್ತು ಎಕ್ಸ್ಟರ್ನಲ್ ಟ್ರೇಡ್, ಡಿಪ್ರಿಷಿಯೇಷನ್, ಇವೆಲ್ಲ ಏನೇನಾಗುತ್ತೆ ಅಂತ ಒಂದು ಲಿಂಕ್ ಚೈನ್ ಗೊತ್ತಿತ್ತು ಅಂತಂದರೆ ನೀವು ಮತ್ತೆ ಅದನ್ನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ಫ್ಯೂಸ್ ಆಗ್ತಾ ಇರುತ್ತಾ? ಓಕೆ, ಆ ಥರ ಕನ್ಫ್ಯೂಸ್ ಏನಾದರೂ ಆಗ್ತಾ ಇದೆ ಅಂತಂದರೆ ಯು ಡೂ ಒನ್ ಥಿಂಗ್, ಲೈನಾಗಿ ಸೀರೀಸಾಗಿ ಚಾರ್ಟ್ ಮಾಡ್ಕೊಳ್ಳಿ, ಅಥವಾ ಒಂದು ಕಾನ್ಸೆಪ್ಟ್ ಥರ ಮಾಡ್ಕೊಳ್ಳಿ. ಇನ್ಫ್ಲೇಷನ್ ಅಂದರೆ ಏನು? ಜನರ ಹತ್ರ ದುಡ್ಡು ಜಾಸ್ತಿ ಇರೋವಂಥದ್ದು. ಸೊ ದುಡ್ಡು ಜಾಸ್ತಿ ಇದೆ ಅಂತಂದರೆ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, RBI ಅವ್ರು ಏನು ಮಾಡ್ತಿದ್ದಾರೆ? ಸೊ ಜನರ ಹತ್ರ ದುಡ್ಡು ಜಾಸ್ತಿ ಅಂದರೆ ಗೌರ್ಮೆಂಟ್ ಅವ್ರು ಸ್ಪೆಂಡ್ ಮಾಡ್ತಿದ್ದಾರೆ, ಅಥವಾ RBI ಅವರು ಕಂಟ್ರೋಲ್ ಮಾಡ್ತಾ ಇಲ್ಲ, ಅಥವಾ ಬ್ಯಾಂಕ್ ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ, ಕಡಿಮೆ ಲೋನ್ ಇದೆ. ಸೊ ಈ ರೀತಿ ಒಂದು ಚೈನಲ್ಲಿ ಲಿಂಕ್ ಮಾಡ್ಕೊಳ್ಳಿ. ಸೊ ಕತೆ ಥರ ನೆನಪಿರುತ್ತೆ, ಒಂದಾದ್ಮೇಲೆ ಒಂದು. ಸೊ ಮಧ್ಯದಲ್ಲಿ ಎಲ್ಲಿ ಬ್ರೇಕ್ ಮಾಡಬೇಕು? ಸೊ ಬ್ಯಾಂಕ್ ಅವ್ರು ಏನು ಮಾಡಬೇಕು? ಜನರ ಹತ್ರ ದುಡ್ಡು ಜಾಸ್ತಿ ಇದ್ದರೆ ಜನರ ಹತ್ರ ದುಡ್ಡು ವಾಪಸ್ ತೊಗೋಬೇಕು. ವಾಪಸ್ ತೊಗೊಳ್ಲಿಕ್ಕೆ ಅಥವಾ ದುಡ್ಡು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು? ಕ್ಯಾಶ್ ರಿಸರ್ವ್ ರೇಷಿಯೋ ಜಾಸ್ತಿ ಮಾಡಬೇಕು, ಮತ್ತು ಲೋನ್ ಲೆಂಡಿಂಗ್ ರೇಟ್ ಏನಿದೆ ಅದನ್ನು ಜಾಸ್ತಿ ಮಾಡಬೇಕು. ಸೊ ಈ ರೀತಿಯಾಗಿ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ಹೋಗಿ, ನೀವು ಐಸೋಲೇಟೆಡ್ ಆಗಿ ನೋಡೋಕ್ಕೆ ಹೋಗ್ಬಿಡಿ. ಮತ್ತು ಒಂದು ಲಾಜಿಕ್ ಶೀಟ್ ಅಂತಲೇ ಮಾಡಿಟ್ಕೊಂಬಿಡಿ ನೀವು. CRR ಜಾಸ್ತಿ ಆದರೆ ಏನಾಗುತ್ತೆ, CRR ಇಂದ ನೀವು ಬೇಕಾದ್ರೆ ಇನ್ಫ್ಲೇಷನ್, ಆ ಥರ ಕಾನ್ಸೆಪ್ಟ್ ಪ್ರತಿಯೊಂದಕ್ಕೂ ನೀವು ಲಿಂಕ್ ಮಾಡ್ಕೊಂಡು ಹೋಗಿ ಆ ಚಾರ್ಟ್ ಮಾಡಿಟ್ಕೊಳ್ಳಿ. ಈ ಆ್ಯಕ್ಚುಲಿ ಎಕನಾಮಿ ಯೂಸ್ ಆಗೋಂಥದ್ದೇ ಆ ಚಾರ್ಟ್ಗಳು, ಅನಲಿಟಿಕಲ್ ಆಗಿ ಕೇಳ್ತಾ ಇದ್ದಾರೆ. ಸೊ ಇವತ್ತೇ ಹೋಗಿ ಅಥವಾ ನೀವು ಎಕನಾಮಿ ಯಾವಾಗ ಮಾಡ್ತಾ ಇದ್ದೀರಾ ಆವಾಗ ಪ್ರತಿಯೊಂದು ಟಾಪಿಕನ್ನು ಒಂದು ಲೀನಿಯರ್ ಚಾರ್ಟ್ ಮಾಡಿ, ಏನು ಮಾಡಿದ್ರೆ ಏನಾಗುತ್ತೆ, ಏನು ಮಾಡಿದ್ರೆ ಮತ್ತಿನ್ನೇನಾಗುತ್ತೆ. ಸೊ ಅದನ್ನು ಮಾಡಿ.
ಮತ್ತು ಈ ಅನಾಲಿಟಿಕಲ್ ಸ್ಕಿಲ್ಸ್ ಬೆಳಿಬೇಕು ಎಕಾನಮಿಲಿ ಅಂತಂದರೆ ಇಲ್ಲಿ ಕೂಡ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಒನ್ ಆಫ್ ದ ಗುಡ್ ಸೋರ್ಸ್ ಫಾರ್ MCQs ವಿವೇಕ್ ಸಿಂಗ್ 550 ಕ್ವಶನ್ಸ್ 450 ಕ್ವಶನ್ಸ್ ಅಂತ ಏನೋ ಬರುತ್ತೆ. ಟಾಪಿಕ್ ವೈಸ್ 450 ಕ್ವಶನ್ಸ್ ಇರುತ್ತೆ. ನೀವು ಓದ್ತಿದ್ದಂಗೆ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಕ್ವಶನ್ಸ್ಗಳು ಅಲ್ಲಿ ಇಲ್ಲಿ ಡಿಫಿಕಲ್ಟ್ ಇರುತ್ತೆ, ಬಟ್ ಬೇಜಾರಾಗಿಬಿಡಿ. ಟೇಕ್ ಇಟ್ ಆ್ಯಸ್ ಅ ಲರ್ನಿಂಗ್ ಆಪರ್ಚುನಿಟಿ ಅಂತ ತಗೊಳ್ಳಿ. ನಿಮ್ಮ ಕಾನ್ಸೆಪ್ಷುವಲ್ ಕ್ಲಾರಿಟಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ವಿವೇಕ್ ಸಿಂಗ್ ಈ ವರ್ಷ 450 ಕ್ವಶನ್ಸ್ ಬಂದಿದೆ, ಮುಂಚೆ 550 ಕ್ವಶನ್ಸ್ ಇತ್ತು. ಅದಾದ ನಂತರ ಈ ವರ್ಷ ಎಕನಾಮಿಕ್ ಸರ್ವೆ ಬಂದಿರೋ ಬಜೆಟ್ ಕೂಡ ಇಂಟರಿಮ್ ಬಜೆಟ್ ಬಂದಿರೋದು. ಸೊ ಲಾಸ್ಟ್ ಇಯರ್ಸ್ ಎಲ್ಲ ಕ್ವಶನ್ಸ್ ಬರ್ತಾ ಇದ್ದಿದ್ದು ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೇಗಿದೆ, ಟ್ರೆಂಡ್ ಹೇಗಿದೆ, ಸೊ ಆ ರೀತಿ ಕೇಳ್ತಾ ಇದ್ದಿದ್ದು. ಬಟ್ ಈ ವರ್ಷ ನಮ್ಮಲ್ಲಿ ಆ ಡೇಟಾ ಇಲ್ಲ, ಅಂದರೆ ಎಕನಾಮಿಕ್ ಸರ್ವೆ ಬಂದಿಲ್ಲ. ಅದಕ್ಕೋಸ್ಕರ ಅವ್ರು ಎಲ್ಲಿಂದಾದರೂ ಕಂಪೆನ್ಸೇಟ್ ಮಾಡಬಹುದು. ಸೊ ಎಲ್ಲಿಂದ ಕಂಪೆನ್ಸೇಟ್ ಮಾಡ್ಬೋದು? ಒಂದು ಸ್ಟ್ಯಾಟಿಕ್ಕಿಂದ ಕಂಪೆನ್ಸೇಟ್ ಮಾಡ್ಬೋದು, ಇಲ್ಲ ಕರೆಂಟ್ ಅಫೇರ್ಸಿಂದ ಕಂಪೆನ್ಸೇಟ್ ಮಾಡ್ಬೋದು. ಬಟ್ ಎಕನಾಮಿಯಲ್ಲಿ ಆನ್ ಅ ರೆಗ್ಯುಲರ್ ಬೇಸಿಸ್ ಗುಡ್ ನಂಬರ್ ಆಫ್ ಕ್ವಶನ್ಸೇ ಬರೋದು. ಅರೌಂಡ್ 8 to 10 ಕ್ವಶನ್ಸ್ ಬರುತ್ತೆ. ಆ 8 to 10 ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಈ ವರ್ಷ? ಮೋಸ್ಟ್ಲಿ ನನಗನ್ಸಿದಂಗೆ ಕರೆಂಟ್ ಅಫೇರ್ಸಿಂದನೇ ಬರ್ಬೋದು. ಬಟ್ ಇಫ್ ಯು ವಾಂಟ್ ಆ ಟ್ರೆಂಡ್, ಈ ಬುಕ್ಕಲ್ಲೇ ಎಂಡಿಂಗಲ್ಲಿ ಇದೆ. ಸೊ ಲಾಸ್ಟ್ 4 years ನಮ್ಮ UPSCಲಿ ಡೈರೆಕ್ಟ್ ನಂಬರ್ಸ್ ಕೇಳೋದಿಲ್ಲ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಟ್ರೆಂಡ್ ಹೇಗಿದೆ, ಲಾಸ್ಟ್ 4 yearsಲ್ಲಿ ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ, ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಗ್ತಾ ಇದೆಯಾ? ಸೊ ನೀವು ಆ ಥರ ಟ್ರೆಂಡ್ನ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಯಾವುದು ಅದನ್ನೊಂದು ಕಡೆ ಬರೆದಿಟ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಗ್ತಿರೋದು ಯಾವುದು ಬರೆದಿಟ್ಕೊಳ್ಳಿ. ಬಟ್ ಮೆಜಾರಿಟಿ ಆಫ್ ದ ನಂಬರ್ಸ್ ಆರ್ ಫ್ಲಕ್ಚುಯೇಟಿಂಗ್ ಆಗಿರುತ್ತೆ. ಸೊ ವೆರಿ ರೇರ್ ಕೇಸಸ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇರೋದು. ಸೊ ಆ ಚಾರ್ಟ್ ಕೊಟ್ಟಿದ್ದಾರೆ, ಆ ಚಾರ್ಟನ್ನು ಅನಲೈಸ್ ಮಾಡಿಕೊಂಡು ಸೆಪ್ರೇಟ್ ಲಿಸ್ಟ್ ಮಾಡಿ. ಅದಾದ ನಂತರ ಎಕನಾಮಿ ಕಾನ್ಸೆಪ್ಟಲ್ಲೇ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವುದ್ಯಾವುದು ಅಂತಂದರೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ತುಂಬ ಕ್ವಶನ್ಸ್ ಬರುತ್ತೆ. ಮನಿ ಮಲ್ಟಿಪ್ಲಯರ್ ಅಂತಂದರೆ ಏನು? ಸೊ ಮನಿ ಮಾರ್ಕೆಟ್, ಸೆಕ್ಯೂರಿಟಿ ಮಾರ್ಕೆಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ. ಸೊ ಇದೆಲ್ಲ ತುಂಬ ಜಾಸ್ತಿನೇ ಕೇಳ್ತಾರೆ. ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಟರ್ ಮುಂಚೆ ಎಕನಾಮಿಕ್ ಸರ್ವೆ ಬರ್ತಿರ್ಬೇಕಾದ್ರಂತೂ ಇಟ್ ವಾಸ್ ಬರ್ನಿಂಗ್ ಟಾಪಿಕ್. ಯಾಕಂದರೆ ಡಿಪ್ರಿಷಿಯೇಷನ್ ಆಗ್ತಾ ಇರುತ್ತೆ, ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳ ಜೊತೆ ಕೂಡ ನಾವು ಇದನ್ನು ಲಿಂಕ್ ಮಾಡಬಹುದು. ಸೊ ರಷ್ಯಾ ಯುಕ್ರೇನ್ ವಾರ್ ಆಗ್ತಿದ್ದ ಹಾಗೆ ಇಂಟರ್ನ್ಯಾಷನಲ್ ಟ್ರೇಡ್ ಡೈಲಮಾ ಅಂದರೆ ಡಿಸ್ರಪ್ಟ್ ಆದಾಗ ರುಪಿ ಏನಾಗಬಹುದು. ಸೊ ಈ ರೀತಿಯಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಕನಾಮಿ ಕೆಲವು ಕಡೆ ಮರ್ಜ್ ಕೂಡ ಆಗ್ತಾ ಇರುತ್ತೆ. ಓಕೆ, ನೀವು ಅಲ್ಲಿಂದ ಡೇಟಾ ತೊಗೋಬೇಕು ಅಂತಂದರೆ ಇವಾಗಿರೋ ಟೈಮಲ್ಲಿ ನೀವೇ ಬುಕ್ಕನ್ನು ಇಟ್ಕೊಂಡು ಮಾಡಲಿಕ್ಕಾಗೋದಿಲ್ಲ. ಮತ್ತೊಂದು PDF ಬರುತ್ತಲ್ಲ, ಅದನ್ನು ನೀವು ಓದಲಿಕ್ಕಾಗೋದಿಲ್ಲ. ಅದರಿಂದಾಗಿ ಲಾಸ್ಟ್ ಇಯರ್ ಮಾಡಿರೋಂತಹ ಎಕನಾಮಿಕ್ ಸರ್ವೆ ಕ್ಲಾಸಸ್ ಇದೆ. ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ತುಂಬ ಒಳ್ಳೊಳ್ಳೆ ಕ್ಲಾಸ್ಗಳು, ರಾವ್ಸ್ ಆಗಿರಲಿ, ಅದು ಬೇರೆ ಬೇರೆ ಚೆನ್ನಾಗಿರೋ ಅಕಾಡೆಮೀಸ್ ಇರುತ್ತೆ. ಅದನ್ನು 2x ಅಲ್ಲಿ ನೋಡಿ. ಓಕೆ, ಬೇಕಾದ್ರೆ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಚೇಂಜ್ ಆಗಿರೋದಿಲ್ಲ. ಚೇಂಜ್ ಆಗಿತ್ತು ಅಂತಂದರೆ ಅದು ನೀವು ಎಕನಾಮಿ PT ಮಾಡ್ತಿರ್ತೀರಲ್ಲ, ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಎಲ್ಲಾದರೂ ಜಾಸ್ತಿ ಎಕ್ಸ್ಟ್ರೀಮ್ ಬ್ರೀಚ್ ಆಗಿ ಲೈಕ್ ಒನ್ಸ್ ಇನ್ 10 years ಆ ಥರ ಏನಾದ್ರು ಇತ್ತು ಅಂತಂದರೆ PTಯಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನು ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಬರೀಬೇಕಾ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ? ಅಲ್ಲಿ ರೈಟ್ ಇಟ್ ಡೌನ್. ಬ್ಯಾಂಕಿಂಗ್, ಪಬ್ಲಿಕ್ ಫೈನಾನ್ಸ್,
ಮುಂಚೆನೇ ಹೇಳಿದಾಗೆ ಅರೌಂಡ್ 12 to 14 ಕ್ವಶನ್ಸ್ ಆನ್ ಆನ್ ಆ್ಯಾವ್ರೇಜ್ ಎಕನಾಮಿ ಮೇಲೆ ಬರುತ್ತೆ. ಸೊ ಆ ಸಬ್ಜೆಕ್ಟ್ ನಾಟ್ ಟು ಬಿ ನೆಗ್ಲೆಕ್ಟೆಡ್. ಮತ್ತು ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಬಟ್ ನಾನು ಹೊಸದಾಗಿ ಓದ್ತಿರೋರಿಗೆ ಈ ರೀತಿ ಇದೇ ಟಾಪಿಕ್ಸನ್ನ ಓದಿ ಇಷ್ಟನ್ನೇ ಮಾಡಿ ನಿಮ್ದು UPSC ಕ್ಲಿಯರ್ ಆಗುತ್ತೆ ಅಂತ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂತಂದರೆ UPSCಗೆ ಸೆಗ್ಮೆಂಟೆಡ್ ನಾಲೆಜ್ ಅಲ್ಲ, ಕಲೆಕ್ಟಿವ್ ನಾಲೆಜ್ ಬೇಕು. ಎಷ್ಟು ಕಲೆಕ್ಟಿವ್ ಆಗಿರಬೇಕು ಅಂತಂದರೆ ದ ನಾಲೆಜ್ ಶುಡ್ ಬಿಕಮ್ ಪೇಪರ್ ನ್ಯೂಟ್ರಲ್ ಅಟ್ ದ ಎಂಡ್. ಪೇಪರ್ ನ್ಯೂಟ್ರಲ್ ಅಟ್ ದ ಎಂಡ್ ಅಂದರೆ ನೀವು GS 1 2 3 4 ಓದ್ತಾ ಇರ್ತೀರಾ, GS 3 ಏನೋ ಓದಿರ್ತೀರಾ, ಬಟ್ ಅದು ನಿಮಗೆ 2 ಯೂಸ್ ಮಾಡ್ಕೋಬೋದು ಅನ್ನೋ ಫೀಲ್ ಏನಾದ್ರು ಬಂತು ಅಂತಂದರೆ ಯು ಆರ್ ವೆರಿ ಫ್ರೀ ಟು ಯೂಸ್. ಅವರೇನು ರೆಸ್ಟ್ರಿಕ್ಟ್ ಮಾಡ್ತಾ ಇಲ್ಲ. ಆ್ಯಂಡ್ ದಟ್ ಶೋಸ್ ಯುವರ್ ಮೆಚುರಿಟಿ. ನೀವು ಓದ್ಬಿಟ್ಟು ಅಲ್ಲಿ ಇಳಿಸ್ತಾ ಇಲ್ಲ ಅಂತ ಗೊತ್ತಾಗುತ್ತೆ, ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಇವಾಲ್ವ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಐ ಸಜೆಸ್ಟ್ ಸೆಗ್ಮೆಂಟೆಡ್ ಆಗಬೇಡ, ಬಟ್ ಇವಾಗ ಎಕ್ಸಾಮಲ್ಲಿ ಉಳಿದಿರೋ ಕಡಿಮೆ ಟೈಮಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳ್ತಿರೋದು. ಸೊ ಮುಂದಿನ ವರ್ಷ ಕೊಡ್ತಿರೋರು ಈ ಟಾಪಿಕನ್ನ ಬರೆದಿಟ್ಕೊಂಡಿರಿ, ಬಟ್ ಇದನ್ನೇ ಮಾಡ್ತೀನಿ ಆ ಥರ ಮಾಡಬೇಡಿ. ಯಾಕಂದರೆ ಮೇನ್ಸಲ್ಲಿ ತುಂಬ ಟಾಪಿಕ್ಸ್ಗಳು ಡೀಪ್ ಆಗಿರುತ್ತೆ, ಅನಲೈಸ್ ಮಾಡೋದೆಲ್ಲ ಇರುತ್ತೆ. ಸೊ ಈ ವರ್ಷ ಬರೀತಿರೋರಿಗೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಯಿತಾ? ನೆಕ್ಸ್ಟ್ ಪೇಜಿಗೆ ಹೋಗೋದಾ? ನೆಕ್ಸ್ಟ್ ಸಬ್ಜೆಕ್ಟಿಗೆ. ಸೊ ನೆಕ್ಸ್ಟ್ ಪಾಲಿಟಿ. ಸೊ ಇದು ಆನ್ ಆನ್ ಆ್ಯಾವ್ರೇಜ್ 13 to 15 ಕ್ವಶನ್ಸ್ ಬರ್ತಾ ಇದೆ. ಸೊ 30 to 50 ಕ್ವಶನ್ಸ್ ಆ್ಯಂಡ್ ಎಲ್ಲರೂ ಮಾಡುವಂಥ ಒಂದೇ ಒಂದು ಸೋರ್ಸ್ ಲಕ್ಷ್ಮೀಕಾಂತ್. ಸೊ ಲಕ್ಷ್ಮೀಕಾಂತ್ ಎಲ್ಲ ಮಾಡಿರ್ತೀರಲ್ಲ, ಕ್ಲೀನಾಗಿ ಎಂಡ್ ಟು ಎಂಡ್ ಎಲ್ಲರಿಗೂ ಗೊತ್ತಿರಲೇಬೇಕು. ಯಾಕೆಂತಂದರೆ ಇಟ್ ಈಸ್ ಎ ಪ್ಲ್ಯಾಟ್ಫಾರ್ಮ್, ಎಲ್ಲರೂ ಅದೇ ಪ್ಲ್ಯಾಟ್ಫಾರ್ಮಿಗೆ ಬಂದಿರ್ತೀವಿ. ಆ ಕ್ವಶನ್ ಆ ಬುಕ್ಕಿಂದ ಬರ್ತಾ ಇದೆ ಅಂತಂದರೆ ಮೆಜಾರಿಟಿ ಆಫ್ ದ ಪೀಪಲಿಗೆ ಗೊತ್ತಿರುತ್ತೆ. ಮೆಜಾರಿಟಿ ಆಫ್ ದ ಪೀಪಲಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ ಅಂತಂದರೆ ಯು ಆರ್ ಗೋಯಿಂಗ್ ಔಟ್ ಆಫ್ ದ ಕಾಂಪಿಟೇಷನ್. ಎಲ್ಲರೂ ಮಾಡ್ತಿರೋದನ್ನು ಮಾಡಿ ಅದ್ರ ಮೇಲೆ ಮಾಡಿದಾಗ ರ್ಯಾಂಕ್ ಬರೋದು. ಎಲ್ಲರೂ ಮಾಡ್ತಿರೋದನ್ನೇ ಮಾಡಿ ವಿ ಕೆ ನಾಟ್ ಎಕ್ಸ್ಪೆಕ್ಟ್, ಆವಾಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗೋದಿಲ್ಲ. ಸೊ ಈ ಥರ ಬುಕ್ಗಳನ್ನ ಸ್ಪೆಸಿಫಿಕ್ ಆಗಿ ನೋಡಿ. ಮತ್ತು ಇವಾಗ ಲಾಸ್ಟ್ 2-3 ಇಯರ್ಸಲ್ಲಿ ಬರ್ತಿರೋ ಟ್ರೆಂಡ್ ಪ್ರಕಾರ ಡೆಫಿನೇಷನ್ಸ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಸ್ಟೇಟ್, ವಾಟ್ ಆರ್ ಫಂಡಮೆಂಟಲ್ ರೈಟ್ಸ್. ಸೊ ಈ ರೀತಿಯಾಗಿ ಒಂದು ಕಾನ್ಸೆಪ್ಷುಯಲ್ ಆಗಿ ಕೊಟ್ಟಿಲ್ಲ ಲಕ್ಷ್ಮೀಕಾಂತಲ್ಲಿ. ದೇ ಆರ್ ಅಸ್ಯೂಮಿಂಗ್ ದಟ್ ಯು ನೋ ದೀಸ್ ಥಿಂಗ್ಸ್. ಇವೆಲ್ಲವೂ ಸ್ಕೂಲ್ ಮಕ್ಕಳಲ್ಲೇ ಓದ್ಕೊಂಡ್ಬಂದಿರ್ತಾರೆ, ಚಿಕ್ಕವರಿದಾಗ ಓದ್ಕೊಂಡ್ಬಂದಿರ್ತೀರ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಸ್ಕೂಲ್ ಮಕ್ಕಳಿಗೆ ಅಷ್ಟು ಓದಿಲ್ಲ ಅಂತ. ಸೊ ಅದಕ್ಕೋಸ್ಕರ ಇವಾಗ 40 ಡೇಸಲ್ಲಿ ನನಗೆ ಅನ್ಸಂಗೆ ಅಷ್ಟು ಟೈಮ್ ಸಿಗೋದಿಲ್ಲ. ಟೈಮ್ ಸಿಕ್ತು ಅಂತಂದರೆ ಯು ಕ್ಯಾನ್ ಯೂಟ್ಯೂಬಲ್ಲಿ ಯಾವುದಾದ್ರು ಸಮ್ಮರಿ ವೀಡಿಯೋ ಚಿಕ್ಕದಿತ್ತು ಅಂತಂದರೆ ನೋಡಿ, ಇಲ್ಲ ಅಂತಂದರೂ ಪರವಾಗಿಲ್ಲ, ಅಲ್ಲಿ ಹೋಗಿ ಏನಾದರೂ ಮಾಡಿ. ಬಟ್ ನೆಕ್ಸ್ಟ್ ಇಯರ್ ಮಾಡ್ತಿರೋಂಥವ್ರು 6th to 12th NCERT ಪಾಲಿಟಿ ಮಾಡಿ. ಬುಕ್ಗಳು ಆ್ಯಕ್ಚುಲಿ ಚಿಕ್ಕದಾಗಿದೆ, ಒಂದೊಂದು ಬುಕ್ನ 2-3 ಅವರ್ಸಲ್ಲೇ ಮುಗಿಸ್ಬೋದು. ತುಂಬ ಕತೆಗಳಿದ್ದಾವೆ, ಕತೆಗಳನ್ನ ಎಲಿಮಿನೇಟ್ ಮಾಡಿ. ಬಟ್ ಐ ಸಜೆಸ್ಟ್ ಡೂಯಿಂಗ್ 6th to 12th NCERT ಫಾರ್ ಪಾಲಿಟಿ. ಕಾನ್ಸೆಪ್ಷುಯಲ್ ಕ್ಲಾರಿಟಿ ಕೂಡ ಚೆನ್ನಾಗಿ ಬಿಟ್ಟಾಗುತ್ತೆ. ಮತ್ತು ಇದರಲ್ಲಿ ಯಾವ್ದ್ಯಾವುದು ಇಂಪಾರ್ಟೆಂಟ್, ಓಕೆ ಒಂದು ಸೆಕೆಂಡ್ ಅದನ್ನು ಹೇಳೋದು ಮರೆತೆ. ಲಾಸ್ಟ್ ಈ ವರ್ಷ CDS ಮತ್ತು UPSC ಅವ್ರು ಕಂಡಕ್ಟ್ ಮಾಡೋ CAPF ಎಕ್ಸಾಮಲ್ಲಿ, ರೀಸೆಂಟಾಗಿ ಆಗಿರೋ ಎಕ್ಸಾಮಲ್ಲಿ ಸ್ವಲ್ಪ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮತ್ತು ಕಾನ್ಸ್ಟಿಟ್ಯೂಷನ್ದು ಆರ್ಟಿಕಲ್ಸ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಲಾಸ್ಟ್ 1 ಮಂತಲ್ಲಿ ಆಗಿರೋಂಥ ಎಕ್ಸಾಮ್. ಫಸ್ಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ UPSCಗೆ ತೊಗೊಂಬರೋದು ಸ್ವಲ್ಪ ಆ್ಯಾವ್ರೇಜ್ ಟ್ರೆಂಡ್ ಅದು UPSCದು. ಸೊ ಈ ವರ್ಷ UPSCಲಿ ಎಕ್ಸ್ಪೆಕ್ಟ್ ಮಾಡಬಹುದು ಆರ್ಟಿಕಲ್ಸ್ ಮೇಲೆ ಕೇಳುವಂಥದ್ದಾಗಿರಬೇಕು. ಸೊ ಹೇಗೆ ಕೇಳಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಯು ಗೋ ಥ್ರೂ CDS ಪೇಪರ್ ಒನ್ಸ್, ಒಂದು ಲಾಸ್ಟ್ 1 ಮಂತಲ್ಲಿ ಆಗಿರೋದು. ಸೊ ಅಮೆಂಡ್ಮೆಂಟ್ಸ್ ಮತ್ತು ಆರ್ಟಿಕಲ್ಸ್ KPSC ಏನಾದರೂ ಬರೀತಾ ಇದ್ದೀರಾ ಅಂತಂದರೆ ಅಲ್ಲಿ ಕೂಡ ಡೈರೆಕ್ಟಾಗಿ ಅಮೆಂಡ್ಮೆಂಟ್ಸ್ ಆ್ಯಂಡ್ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಲ್ಲ ಅಮೆಂಡ್ಮೆಂಟ್ಸು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಾದರೂ ಇಂಪಾರ್ಟೆಂಟ್ ಆಗಿರುವಂತಹ ಅಮೆಂಡ್ಮೆಂಟ್ಸ್ ಲಿಸ್ಟ್ ಇತ್ತು ಅಂತಂದರೆ ನೀವು ಎಲ್ಲಾದರೂ ಗೂಗಲ್ ಮಾಡಿ ಅಥವಾ ನಿಮ್ದು ಯಾವ್ದಾದ್ರು ಮೆಟೀರಿಯಲ್ ಸಿಕ್ತು ಅಂತಂದರೆ ಅಷ್ಟನ್ನು ತೊಗೊಳ್ಳಿ, ಅಷ್ಟನ್ನೇ ಪ್ರಿಂಟ್ ಮಾಡ್ಕೊಳ್ಳಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಿರೋದು ಅಷ್ಟೇ ಅಮೆಂಡ್ಮೆಂಟ್ಸ್ ಅಂದ್ಕೊಳ್ಳಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಯಾಕೆಂತಂದರೆ ಲೀನಿಯರಾಗಿ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಅಲ್ಲಿ 4ರಲ್ಲಿ 3-2 ಗೊತ್ತಿತ್ತು ಅಂತಂದರೆ ಅಟ್ಲೀಸ್ಟ್ ಸಮ್ ಆಪ್ಷನಲಲ್ಲಿ ನಾವು 10 ಆದರೂ ಬರಬಹುದು. ಎಫಿಷಿಯೆಂಟ್ ಯೂಸೇಜ್ ಆಫ್ ನಮ್ಮ ಬ್ರೈನ್ ರಿಸೋರ್ಸಸ್ ಮಾಡಬೇಕಾಗುತ್ತೆ ಎಕ್ಸಾಮಲ್ಲಿ. ಎಲ್ಲದನ್ನೂ ಓದ್ಕೊಂಡು ಎಕ್ಸಾಮ್ ಬರೀಲಿಕ್ಕೆ ಆಗೋದಿಲ್ಲ. ಸೊ ಪೊಲಿಟಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಾಗುತ್ತೆ? ಪ್ರಿಯಾಂಬಲ್ ನೋಡೋರಿಗೆ ಬರೀ ಒಂದೇ ಪೇಜ್ ಅನಿಸುತ್ತೆ, ಈಸಿ ಟಾಪಿಕ್ ಅನಿಸುತ್ತೆ.
ಬಟ್ ಪ್ರಿಯಂಬಲ್ ಅಮೆಂಡಬಲ್ಲ, ಪ್ರಿಯಂಬಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ, ಯಾವ ಕೇಸಲ್ಲಿ ಇದನ್ನು ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ ರೀತಿ ಬಂತು. ಸೊ ಈ ರೀತಿ ತುಂಬ ಡೀಪರ್ ಕ್ವಶನ್ಸ್ ಕೂಡ ಪ್ರಿಯಂಬಲ್ ಬಗ್ಗೆ ಬಂದಿದೆ. ಮತ್ತು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ಗಳು ಅದ್ರ ಮೇಲೆ ಕೂಡ ಸ್ವಲ್ಪ ಈಸಿ ಅನಿಸುತ್ತೆ, ಬಟ್ ಎಕ್ಸಾಮ್ ಆಲ್ರೆಡಿ ಟೆನ್ಷನಲ್ಲಿ ಗೊತ್ತಾಗೋದಿಲ್ಲ ಯಾವ್ಯಾವ ವರ್ಡ್ನ ಆ್ಯಡ್ ಮಾಡಿದ್ರು ಅಂತ. ಯೂನಿಟಿ, ಇಂಟಿಗ್ರಿಟಿ, ಸೆಕ್ಯುಲರ್, ಆಮೇಲೆ ಮತ್ತೊಂದು ಏನೋ ಒಂದು ಆ್ಯಡ್ ಮಾಡಿಬಿಡ್ತಾರೆ. ನಾವು ಟೆನ್ಷನಲ್ಲಿ ಹೌದು ಮೂರಿದೆ ಅಲ್ಲ, ಇರಲಿ ಒಂದು ಫ್ರೀಯಾಗಿ ತೊಗೊಂಬಿಡೋಣ ಅನಿಸುತ್ತೆ. ಬಟ್ ಡೋಂಟ್ ಡೂ ದ್ಯಾಟ್. ಎಕ್ಸಾಮಲ್ಲಿ ಅಟೆಂಟಿವ್ ಆಗಿರಿ ಮತ್ತು ಈ ಟಾಪಿಕನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಯು ನೋ ಬೈ ಹಾರ್ಟ್, ಯು ಶುಡ್ ಬಿ ನೋಯಿಂಗ್ ಬೈ ಹಾರ್ಟ್. ಒಂದು ವಾಟ್ ಆರ್ ಫಂಡಮೆಂಟಲ್ ರೈಟ್ಸ್, ಅದಾದ ನಂತರ ಫಂಡಮೆಂಟಲ್ ರೈಟ್ಸ್ ಎಕ್ಸೆಪ್ಷನ್ಸ್ ಮೇಲೆ ಕೂಡ ಕೇಳಬಹುದು. ಸೊ ಈ ಟಾಪಿಕ್ನ ಕ್ಲೀನಾಗಿ ನೋಡ್ಕೊಳ್ಳಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಫ್ ನಮ್ಮ ಪೊಲಿಟಿಕ್ ಬೇಕಾಗಿರುವಂಥದ್ದು. ಸೊ ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಪಾರ್ಲಿಮೆಂಟ್. ನಿಮಗೆ ಲಾಸ್ಟಿಗೆ ಪೊಲಿಟಿಯಲ್ಲಿ ರಿವೈಸ್ ಮಾಡೋಕ್ಕೆ ಟೈಮೇ ಇಲ್ಲ ಅಂತಂದರೆ ಪಾರ್ಲಿಮೆಂಟ್ ಒಂದು ಮಾಡ್ಕೊಂಡು ಹೋಗಿ. ಸೊ ಮೆಜಾರಿಟಿ ಕವರ್ ಇಲ್ಲೇ ಆಗುತ್ತೆ. ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಫಂಡಮೆಂಟಲ್ ಡ್ಯೂಟೀಸ್ ಓಕೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ DPSP ಮೇಲೆ ಕ್ವಶನ್ಗಳು ಬರಬಹುದು. ಅದಾದ ನಂತರ ಇವಾಗ ನೆಕ್ಸ್ಟ್ ಪಾರ್ಲಿಮೆಂಟ್ ಮಾಡ್ತಾ ಇರ್ತೀರ, ಸ್ಟೇಟ್ ಲೆಜಿಸ್ಲೇಚರ್ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಆಗೋದಿಲ್ಲ. ಸೊ ಅದರಿಂದಾಗಿ ಎಲ್ಲಾದರೂ ಕಂಪ್ಯಾರಿಸನ್ ಡಾಕ್ಯುಮೆಂಟ್ ಏನಾದರೂ ಸಿಕ್ತು ಅಂತಂದರೆ ಸ್ಟೇಟಿಂದು ಮತ್ತು ಸೆಂಟರ್ದು ಅದನ್ನು ಮಾಡಿ. ಬಟ್ ಈ ಟೈಮಲ್ಲಿ ಸ್ಟೇಟಿಂದು ನಾವು ಮತ್ತೆ ಮಾಡ್ಕೊಂಡು ಹೋಗಲಿಕ್ಕೆ ಟೈಮ್ ಆಗೋದಿಲ್ಲ. ಆ್ಯಂಡ್ ಕ್ವಶನ್ಸ್ ಕೂಡ ಅಷ್ಟು ರಿಪಿಟೇಟಿವ್ ಆಗಿ ಬಂದಿಲ್ಲ ಸ್ಟೇಟ್ ಗೌರ್ಮೆಂಟ್ಸ್ ಮೇಲ್ಗಡೆ, ಅದನ್ನು ನೆಗ್ಲೆಕ್ಟ್ ಮಾಡಬಹುದು. ಅದಾದ ನಂತರ ಸ್ಟಾರ್ಟಿಂಗಲ್ಲಿ ಬರುತ್ತಲ್ಲ ಆ್ಯಕ್ಟ್ಗಳು, ರೆಗ್ಯುಲೇಟಿಂಗ್ ಆ್ಯಕ್ಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಈ ರೀತಿಯಾದಂಥ ಆ್ಯಕ್ಟ್ಗಳು, ಅದರದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರೊವಿಷನ್ಸ್, ಆರ್ಡಿನೆನ್ಸ್ ಯಾವಾಗ ಬಂತು, ಕ್ಯಾಬಿನೆಟನ್ನು ಯಾವಾಗ ತೊಗೊಂಡು ಬಂದದ್ದು, ಮತ್ತು ಕೆಲವು ಯೂನಿಕ್ ಫೀಚರ್ಸ್ ಇರುತ್ತೆ, ಅದನ್ನು ಕ್ಲೀನಾಗಿ ನೆನ್ಪಿಟ್ಕೊಂಡಿರಿ. ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ ಅದು ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಪೊಲಿಟಿ ಅಂತ ನಮಗೂ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸಿಂಗಲ್ ಪೇಜ್ ತೊಗೊಳ್ಳಿ. ನೀವು ಒಂದೊಂದು ಆ್ಯಕ್ಟ್ ಬರುತ್ತಲ್ಲ, ಆ್ಯಕ್ಟ್ ಬರ್ತಿದ್ದಾಗೆ ಕೀವರ್ಡ್ಸ್ ನೋಡಿ, ಕೀವರ್ಡ್ಸನ್ನು ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಸೊ ಕೀವರ್ಡ್ಸಿನ ಮೀನಿಂಗ್ ನಿಮಗೆ ಗೊತ್ತಿರಬೇಕು ಏನೇನು ಅಂತ. ಕೀವರ್ಡ್ಸನ್ನು ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಹೇಗೆ ಎವಾಲ್ವ್ ಆಗ್ತಾ ಬಂತು, ಡಿಸೆಂಟ್ರಲೈಸೇಷನ್ ಎಲ್ಲಿ ತನಕ ಆಯಿತು, ಸೆಂಟ್ರಲೈಸೇಷನ್ ಎಲ್ಲಿ ತನಕ ಆಯಿತು, ಡಿಸೆಂಟ್ರಲೈಸೇಷನ್ ಎಲ್ಲಿ ತನಕ ಆಯಿತು. ಸೊ ಈ ರೀತಿ ಸ್ಟೋರಿ ಥರ ನೆನ್ಪಿಟ್ಕೊಳ್ಳಿ. ಮತ್ತು ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಡನ್ನಾಗಿ ಏನೋ ಬಂದು ಆರ್ಡಿನೆನ್ಸ್ ಮೇಕಿಂಗ್ ಅಂತ ಯೂನಿಕಾಗಿ ಕೇಳಿಬಿಡ್ಬೋದು. ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅದ್ರ ಬಗ್ಗೆ ಕೇಳಬಹುದು. ಸೊ ಯೂನಿಕ್ ಪಾಯಿಂಟ್ಸ್ ಏನಿದೆ ಅದರಲ್ಲೂ ಹೈಲೈಟ್ ಮಾಡ್ಕೊಳ್ಳಿ. ಸೊ ಬಟ್ ಇವೆಲ್ಲ ಒಂದೇ ಪೇಜಲ್ಲಿ ಆಗಬೇಕು. ಒಂದು ಪೇಜ್ ದಾಟೋದ್ರೆ ಮತ್ತಿನ್ನೂ ಕಾಂಪ್ಲೆಕ್ಸ್ ಆಗೋಗ್ಬಿಡುತ್ತೆ. ಸೊ ಒಂದು ಪೇಜಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆ್ಯಂಡ್ ಸುಪ್ರೀಂ ಆ್ಯಕ್ಟ್ಸ್ ಒಂದು ಈ ಆ್ಯಕ್ಟ್ಗಳು ಮಾಡುವಂಥದ್ದು ಪೊಲಿಟಿಲಿ ಯೂಸ್ ಆಗುತ್ತೆ ಆ್ಯಂಡ್ ಹಿಸ್ಟ್ರಿಲಿ ಯೂಸ್ ಆಗುತ್ತೆ. ಹಿಸ್ಟ್ರಿಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂದರೆ ಯಾವುದೋ ಗವರ್ನರ್ ಬಗ್ಗೆ ಕೇಳ್ತಾರೆ, ಆ ಗವರ್ನರ್ ಕಾಂಟ್ರಿಬ್ಯೂಷನ್ ಬಗ್ಗೆ ಕೇಳ್ತಾರೆ. ಸೊ ಅನಲಿಟಿಕಲ್ ಎಬಿಲಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ಇಯರಲ್ಲಿ ಇದಾಗಿದೆ, ಸೊ ಈ ಟೈಮಲ್ಲಿ ಸೆನ್ಸರ್ಶಿಪ್ ಎಲ್ಲ ತೊಗೊಂಡು ಬಂದಿದ್ದಾರೆ, ಈ ಟೈಮಲ್ಲಿ ಡಿಸೆಂಟ್ರಲೈಸೇಷನ್ ಮಾಡ್ತಿದ್ದಾರೆ, ಆ ಟೈಮಲ್ಲಿ ಇವೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಥಿಂಕಿಂಗ್ ಎಬಿಲಿಟಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಆ್ಯಕ್ಟ್ಗಳು ಕ್ಲೀನಾಗಿ ಗೊತ್ತಿತ್ತು ಅಂತಂದರೆ. ಮತ್ತು ಸುಪ್ರೀಂ ಕೋರ್ಟ್, ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ಸ್ ಆಗಿರಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟ್ಸ್ ಕೇಳಬಹುದು. ನನಗನ್ನಿಸಿದಾಗೆ ಅಡ್ವೊಕೇಟ್ಸ್ ಬಗ್ಗೆ ಕೇಳಬಹುದು. ಯಾಕಂದರೆ ಇವಾಗ ಮೈನರ್ ಟಾಪಿಕ್ಸ್ ಬಗ್ಗೆ ಹೋಗ್ತಾ ಇದ್ದಾರೆ. FIRs ಬಗ್ಗೆ ಕೇಳ್ತಾ ಇದ್ದಾರೆ, ಮೋಸ್ಟ್ಲಿ 0 FIR ಬಗ್ಗೆನೂ ಕೇಳಬಹುದು. ಸೊ ಮೈನರ್ ಟಾಪಿಕ್ಸ್ಗೆ ಹೋಗ್ತಿದ್ದಾಗ ಅಡ್ವೊಕೇಟ್ಸ್ ಮತ್ತು ಸಾಲಿಸಿಟರ್ ಇವರಲ್ಲಿ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗಳೇನು ಈ ರೀತಿ ಕೂಡ ಕೇಳಬಹುದು. ದೇ ಆರ್ ಜನರಲ್ ಅಂತ ಅನಿಸುತ್ತೆ, ಬಟ್ ಲಕ್ಷ್ಮೀಕಾಂತಲ್ಲಿ ಇಲ್ಲ ಅಂತಾರೆ. ವಿ ಡೋಂಟ್ ನೋ ಬಿಕಾಸ್ ವಿ ಸ್ಟಾರ್ಟೆಡ್ ರೀಡಿಂಗ್ ಅಬೌಟ್ ಥಿಂಗ್ಸ್ ಆಫ್ಟರ್ ಕಮಿಂಗ್ ಟು UPSC. ಸೊ ಅದನ್ನು ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸೊ
ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದನ್ನು ಹೇಗೆ ಮಾಡೋದು, ಇದನ್ನು ಕೂಡ ನೀವು ಲಿಸ್ಟೇ ಮಾಡ್ಕೋಬೇಕು, ಚಾರ್ಟೇ ಮಾಡ್ಕೋಬೇಕು. ಚಾರ್ಟ್ ಮಾಡಿಕೊಂಡು ಯಾವುದ್ಯಾವುದು ಸಿಮಿಲರ್ ಇದೆ ಅದನ್ನು ಗ್ರೂಪ್ ಮಾಡಿ, ಟರ್ಮ್ಸ್ ಏನಾದರೂ ಸಿಮಿಲರ್ ಇತ್ತಂದರೆ ಅದನ್ನು ಗ್ರೂಪ್ ಮಾಡಿ, ರಿಮೂವಲ್ ಪ್ರೊಸೀಜರ್ ಸೇಮ್ ಇತ್ತು ಅಂತಂದರೆ ಅದನ್ನು ಗ್ರೂಪ್ ಮಾಡಿ. ಸೊ ಒಂದು ಲಿಮಿಟೆಡ್ ನಾಲೆಜನ್ನು ಕ್ಲೀನಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಲಿಮಿಟೆಡ್ ಮೆಮೊರಿಯಲ್ಲಿ ರಿಕಾಲ್ ಮಾಡಲಿಕ್ಕೆ. ಸೊ ಇದಂತೂ ನೀವು ಕ್ಲೀನಾಗಿ ಚಾರ್ಟ್. ಓಕೆ, ಸೊ 13 to 15 ಕ್ವಶನ್ಸ್ ಇಲ್ಲಿಂದ ಬರುತ್ತೆ. ಸೊ ಇದಾದ ನಂತರ ಜಿಯೋಗ್ರಫಿ ಎಲ್ಲರೂ ಏನೇನು ಮಾಡಿದ್ದೀರಾ, ಯಾವುದು ಸೋರ್ಸಸ್ಸಿಂದ ಕಲೆಕ್ಟ್ ಮಾಡಿದ್ದೀರಾ? NCERT ಅಲ್ಲ, ಎಲ್ಲರೂ NCERTನೇ ಮಾಡಿರೋಂಥದ್ದು. ಓಕೆ, ನಾನು NCERT 11th ಪ್ರಾಪರಾಗಿ ಮಾಡಿರೋಂಥದ್ದು, ಯಾಕಂದರೆ 12th ಹ್ಯೂಮನ್ ಜಿಯೋಗ್ರಫಿ ಅದೆಲ್ಲ ಬರುತ್ತೆ. ಕ್ವಶನ್ಸ್ ಅಲ್ಲಿ ರಿಪೀಟ್ ಮೇಜಾರಿಟಿ ಆಗಲ್ಲ, ಅದು ಅಂದರೆ ಅಲ್ಲಿರೋಂಥ ಟಾಪಿಕ್ಸ್ ಬೇರೆ ಕಡೆನೂ ಬರುತ್ತೆ, ಅಂದರೆ ಎಕನಾಮಿಯಲ್ಲಿ ಬರ್ಬೋದು, ಬೇರೆ ಬೇರೆ ರೀಜನ್ಸಲ್ಲಿ ಬರ್ಬೋದು. ಸೊ ನಂದು ಜಿಯೋಗ್ರಫಿ ಅಂತ ಹೇಳ್ತೀನಿ ಅಂದರೆ 11th NCERT ಜಿಯೋಗ್ರಫಿ ಪ್ಲಸ್ GC ಲಿಯೋಂಗ್. ಯಾವಾಗ GC ಲಿಯೋಂಗ್ 11th NCERT ಕ್ಲೀನಾಗಿ ಅರ್ಥ ಆದಮೇಲೆ ಎಂಡ್ ಟು ಎಂಡ್, ಟಾಪಿಕ್ ಟು ಟಾಪಿಕ್, ಇದರಲ್ಲಿ ನಮ್ಗೆ ಏನೂ ಡೌಟೇ ಇಲ್ಲ ಅಂತಂದಾಗ ಅವಾಗ GC ಲಿಯೋಂಗ್ ಬೇಕಾಗುತ್ತೆ. ಸೊ ಈ ವರ್ಷ ಮೇನ್ಸಲ್ಲಿ ಜಾರ್ಡ್ಸ್ ಬಗ್ಗೆ ಕೇಳಿದರು, FJO RDS ಜಾರ್ಡ್ಸ್. ಅದ್ರ ಬಗ್ಗೆ ನಮಗೆ ಯಾಕೆ ಗೊತ್ತಿತ್ತು ಅಂದರೆ ಇಟ್ ವಾಸ್ ಇನ್ GC ಲಿಯೋಂಗ್, NCERT ಇರಲಿಲ್ಲ. ಸೊ ಓಕೆ, ಬಟ್ ಆ ಟೈಮಲ್ಲಿ ಅಷ್ಟು ರಿಕಾಲ್ ಮಾಡಲಿಕ್ಕಾಗಲಿಲ್ಲ. ನಾನು ಫಸ್ಟ್ ಒಂದು ನೋಟ್ಸ್ ಮಾಡ್ಕೊಂಡೆ, ಅಂದರೆ NCERT ಓದ್ತಿರ್ಬೇಕಾದ್ರೆ ರಫ್ ನೋಟ್ ಥರ ಗೀಚ್ಕೊಂಡಿದ್ದೆ, ಅದೇನು ಕೊನೆಗೆ ನನ್ನ ನೋಟ್ಸ್ ಆಯಿತು. ನೆಕ್ಸ್ಟ್ ಬೇರೆ ಕಡೆ ಎಲ್ಲೇ ಓದಿದ್ರು, ಬೇರೆ ಎಲ್ಲೇ ಕಡೆ ಹೊಸದು ಏನೇ ಸಿಕ್ಕಿದ್ರು ಒಂದು ಸಣ್ಣ ಶೀಟಲ್ಲಿ ಬರ್ಕೊತಿದ್ದೆ. ಶೀಟಲ್ಲಿ ಬರ್ಕೊಂಡು ನನ್ನ ಬುಕ್ ಏನಿದೆ ಬುಕ್ಕಲ್ಲಿ ಮತ್ತೆ ಸ್ಟಿಕ್ ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ಓದಿದ್ದು. ನೆಕ್ಸ್ಟ್ ಟೈಮ್ ಓದ್ತಾ ಇಟ್ ವಿಲ್ ಬಿಕಮ್ ಪಾರ್ಟ್ ಆಫ್ ದ ಸಿಲೆಬಸ್. ನಮ್ಮದೇ ಒಂದು ಸೆಪ್ರೇಟ್ ಬುಕ್ ಆಗುತ್ತೆ, ಎಲ್ಲ ಬೇರೆ ಬೇರೆ ಕಡೆ ತೊಗೊಂಡು. ಸೊ ನಮ್ಮದು ಹಿಸ್ಟ್ರಿಯಲ್ಲಿ ಎಲ್ಲರೂ ಹೇಳ್ಬೇಕಾದ್ರೆ ಲಿಮಿಟೆಡ್ ಸೋರ್ಸಸ್ ಆ ಥರ ಹೇಳಿದಲ್ಲ. ನಮ್ಮ ಫಸ್ಟು ಓಲ್ಡ್ NCERT ಮಾಡಿ ಅಂದರೆ ಅದು ಓಲ್ಡೆಸ್ಟ್ NCERT ಮಾಡಿಬಿಟ್ಟಿದ್ದೆ ಗೂಗಲ್ ಮಾಡಿದಾಗ. ಅದನ್ನು ಓದಿ ಮುಗಿಸಾದ್ಮೇಲೆ ಐ ರಿಯಲೈಸ್ RS ಶರ್ಮಾ ಅಂತ ಒಂದು ಬುಕ್ ಇದೆ ಅಂತ. ಸೊ ಅಲ್ಲೇನು ಹೊಸದಾಗಿದೆ ಅದನ್ನು ಒಂದು ಸೆಪ್ರೇಟ್ ಟಾಪಿಕ್ ವೈಸ್ ಲಿಸ್ಟ್ ಮಾಡಿದೆ, ಟಾಪಿಕ್ ಮಧ್ಯೆ ಹಾಕ್ಕೊಂಡೆ. ಆಮೇಲೆ ತಮಿಳ್ನಾಡಲ್ಲಿ ಏನಿದೆ ಎಕ್ಸ್ಟ್ರಾ ಅಂತ ತೊಗೊಂಡೆ, ಪಾರ್ಟ್ ಆಫ್ ದ ಬುಕ್ ಮಾಡಿದೆ. ಸೊ ಪ್ರತಿ ಸತಿನೂ ಇಟ್ ಬಿಕೇಮ್ ಪಾರ್ಟ್ ಆಫ್ ದ ಸಿಲೆಬಸ್. ಬೇರೆ ಬೇರೆ ಬುಕ್ಗಳು ಮಾಡ್ತೀನಿ ಅಂತ ಫೀಲ್ ಆಗಿಲ್ಲ. ಇಟ್ ವಾಸ್ ಓನ್ಲಿ ಒನ್ ಬುಕ್, ಒನ್ ಸೋರ್ಸ್, ಬಟ್ ಐ ವಾಸ್ ಡೂಯಿಂಗ್ ಇಟ್ ರೆಗ್ಯುಲರ್ಲಿ. ಕೆಲವು ಸತಿ 1-2 ಲೈನ್ಗಳು ಆ್ಯಡ್ ಆಗ್ತಾಯಿದ್ವು. ಸೊ ದಟ್ ಈಸ್ ದ ಕಾನ್ಸ್ಟೆಂಟ್ ಇಂಪ್ರೂವ್ಮೆಂಟ್ ದಟ್ ಯು ಶುಡ್ ಬಿ ಡೂಯಿಂಗ್. 1-2 ಲೈನ್ ಆ್ಯಡ್ ಮಾಡುವಂಥದ್ದಾಗಿರಲಿ, ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಮಾಡುವಂಥದ್ದಾಗಿರಲಿ. ಇದು ಬರೀ ನೋಟ್ಸಿಗೆ ಮಾತ್ರ ಅಲ್ಲ, ಇಟ್ ಶುಡ್ ಬಿ ಇನ್ ಯುವರ್ ಲೈಫ್ ಸ್ಟೈಲ್ ಆ್ಯಸ್ ವೆಲ್. ಯುವರ್ ಟುಮಾರೋ ಶುಡ್ ಬಿ ಬೆಟರ್ ದ್ಯಾನ್ ಟುಡೇ. ನಿಮ್ಮ ಪ್ರಿಪ್ರೇಷನ್ ಆಗಿರಲಿ, ಯುವರ್ ಲೈಫ್ ಸ್ಟೈಲ್ ಆಗಿರಲಿ, ಏನಾದರೂ ಆಗಿರಲಿ, ಟುಮಾರೋ ಆರ್ ನೆಕ್ಸ್ಟ್ ಇಯರ್ ಇಟ್ ಶುಡ್ ಬಿ ಬೆಟರ್ ದ್ಯಾನ್ ವಾಟ್ ಇಟ್ ಈಸ್ ಟುಡೇ. ನೋಟ್ಸ್ ಮಾಡ್ಕೊಂಡಿದ್ರೆ ಅಥವಾ ಯು ಆರ್ ರಿಲೈಯಿಂಗ್ ಆನ್ ದ ಟೆಕ್ಸ್ಟ್ ಬುಕ್ಸ್? ಓಕೆ, ನೆಕ್ಸ್ಟ್ ಇಯರಿಗೆ ಪ್ರಿಲಿಮ್ಸಿಗೆ ಬರೀತಿರೋರು ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ ಡೂ ಪ್ರಿಪೇರ್ ನೋಟ್ಸ್ ಮಾಡ್ಕೊಳ್ಳಿ. ಯಾಕೆಂತಂದರೆ ತುಂಬ ಸತಿ ರಿವಿಷನ್ ಮಾಡಬೇಕಾಗತ್ತೆ ಈ ಎಕ್ಸಾಮಲ್ಲಿ. ನೀವು ಟೆಕ್ಸ್ಟ್ ಬುಕ್ಕನ್ನು ತುಂಬ ಸತಿ ರಿವೈಸ್ ಮಾಡ್ತೀರಾ ಅಂತಂದರೆ ಡೈವರ್ಜ್ ಆಗೋದಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಅಂದರೆ ಅಷ್ಟು ಕತೆ ಇರೋದಿಲ್ಲ, ಕತೆಗಳು ಬೇಕಾಗೋದಿಲ್ಲ ನಮಗೆ. ಒಂದು ಸತಿ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕತೆ ಬೇಕಾಗುತ್ತೆ, 2ನೇ ಟೈಮಿಗೆ ಬೇಕಾಗೋದಿಲ್ಲ. ಬಟ್ ನಾವು 2ನೇ ಟೈಮನ್ನು ಕಂಟೆಂಟ್ ಹುಡ್ಕೊಂಡು ಹೋಗಿ ಕತೆ ಓದಬೇಕಾಗತ್ತೆ. ಅದರಿಂದಾಗಿ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸನ್ನ ಎಷ್ಟೊತ್ತಿ ಆಗುತ್ತೆ ಅಷ್ಟೊತ್ತಿ ರಿವೈಸ್ ಮಾಡಿ. ನಾನು 2020 ಮಾಡ್ಕೊಂಡಿದ್ದು ನೋಟ್ಸು ಇವಾಗ ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇನ್ನೂ ಕ್ವಶನ್ ಎಲ್ಲಿಂದ ಬಂತು ಅಂತಂದರೆ ಐ ಕ್ಯಾನ್ ರೀಕಾಲ್ ಅಲ್ಲ, ಪಿಕ್ಚರ್ ಸಮೇತ ಬರುತ್ತೆ ಎಲ್ಲಿಂದ ಬರ್ತಾ ಇದೆ ಕ್ವಶನ್ ಅಂತ. ಸೊ ನೋಟ್ಸನ್ನು ಮೇಂಟೈನ್ ಮಾಡಿ. ಸೊ ಜಿಯೋಗ್ರಫಿಯಲ್ಲಿ ಎಲ್ಲರೂ ನೆನೆಸ್ಕೊತಿದ್ದಂಗೆ ಪಟ್ ಅಂತ ತಲೆಗೆ ಬರೋದು ಲ್ಯಾಂಡ್ ಫಾರ್ಮ್ಸ್. ಅಷ್ಟು ಡಿಫಿಕಲ್ಟ್ ಟಾಪಿಕ್ ಇದರಲ್ಲಿ. ಅದನ್ನು ಹೇಗೆ ನೆನಪಿಟ್ಕೋಬೋದು ಅಂತಂದರೆ ಎರೋಷನಲ್ ಮತ್ತು ಡೆಪಾಸಿಷನ್. ಸೊ ಈ ರೀತಿ ಲ್ಯಾಂಡ್ ಫಾರ್ಮ್ಸ್ ಆಗಿ ಡಿವೈಡ್ ಮಾಡಿಕೊಂಡು ನೀವು ಚಾರ್ಟ್ ಮಾಡಿಟ್ಕೊಳ್ಳಿ. ಅಟ್ಲೀಸ್ಟ್ ಎಲ್ಲಿಂದ ಕ್ರಿಯೇಟ್ ಆಗ್ತಾಯಿದೆ, ಎರೋಷನಲ್ ಲ್ಯಾಂಡ್ ಫಾರ್ಮಾ, ಯಾವುದು ಇದ್ರ ಡಿಟರ್ಮಿನೆಂಟ್, ಇದಾದರೂ ಗೊತ್ತಾದರೆ ಕ್ವಶನಿಗೆ ಅಥವಾ ಆನ್ಸರಿಗೆ ಹತ್ತತ್ರ ಬರಬಹುದು. ಯು ವಿಲ್ ನಾಟ್ ಬಿ ಮಿಸ್ಸಿಂಗ್ ಔಟ್ ದಟ್ ಇಂಪಾರ್ಟೆಂಟ್ ಟಾಪಿಕ್. ಅದಾದ ನಂತರ ಬೇಕಾದರೆ ಪ್ರತಿಯೊಂದು ಲ್ಯಾಂಡ್ ಫಾರ್ಮಿಗೆ ಡೀಟೇಲ್ ಆಗಿ ಹೋಗಬಹುದು. ಬಟ್ ಅಟ್ಲೀಸ್ಟ್ ಯು ಶುಡ್ ಬಿ ಗೆಟಿಂಗ್ ಟು ನೋ ಏನದು, ಎಲ್ಲಿಂದ ಆಗುತ್ತೆ. ಅದಾದ ನಂತರ ಯು ಕ್ಯಾನ್ ಪಿಕ್ಚರೈಸ್ ಯಾವುದಿಂದ ಆಗುತ್ತೆ, ಹೆಂಗಾಗಿದೆ ಅಂತ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿಲಿ ಕ್ಲೈಮೆಟಾಲಜಿ.
ಸೊ ಜಿಯೋಗ್ರಫಿ ಆನ್ ಆ್ಯಾವ್ರೇಜ್ 7 to 8 ಕ್ವಶನ್ಸ್ ಬರ್ತಾರೆ, 14 points. ಅದೊಂದು ಲ್ಯಾಂಡ್ ಫಾರ್ಮ್ಸ್ ಅನ್ನೋ ಒಂದು ಚಾಪ್ಟರ್ ಬಿಟ್ಟರೆ ಉಳಿದಿರೋದೆಲ್ಲ ಅನಾಲಿಸಿಸ್ ಇದೆ ಈ ನಮ್ಮ ಜಿಯೋಗ್ರಫಿ ಟಾಪಿಕಲ್ಲಿ. ಸೊ ಸೈಕ್ಲೋನ್ ಹೇಗೆ ಫಾರ್ಮ್ ಆಗುತ್ತೆ, ಸೈಕ್ಲೋನ್ ಆ್ಯಂಟಿ ಸೈಕ್ಲೋನ್ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಏನು, ವಾಟ್ ಆರ್ ದ ಪ್ರೀ ಕಂಡೀಷನ್ಸ್, ಇವೆಲ್ಲ ನೆನ್ಪಿಟ್ಕೋಬಹುದು. ಬಟ್ ಲ್ಯಾಂಡ್ ಫಾರ್ಮ್ಸ್ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯು ಮೇಕ್ ಸಪ್ರೇಟ್ ನೋಟ್ಸ್. ಸೊ ನಮ್ಮ ಪಾರ್ಲಿಮೆಂಟ್ ಚಾಪ್ಟರ್ ಪೊಲಿಟಿಗೆ ಹೆಂಗೆ, ಇದರಲ್ಲಿ ನಮ್ಮ ಕ್ಲೈಮೆಟಾಲಜಿ, ಓಷನೋಗ್ರಫಿ, ಆ ರೀತಿ ಮೆಜಾರಿಟಿ ಆಫ್ ದ ಕ್ವಶನ್ಸ್ ಇಲ್ಲಿಂದ ಬರುತ್ತೆ. ಮತ್ತು ಫಾರೆಸ್ಟ್ ಟೈಪ್ಸ್, ಫಾರೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ಫಾರೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿತ್ತು ಅಂತ ನೀವು ತುಂಬ ರೀತಿಯಾದಂಥ ವೆರೈಟಿ ಕ್ವಶನ್ಸನ್ನು ಸಾಲ್ವ್ ಮಾಡಬಹುದು. ಕೆಲವು ಸತಿ ಎನ್ವೈರ್ಮೆಂಟ್ ಕ್ವಶನ್ಸಲ್ಲಿ ಈ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿಬಿಟ್ಟು ನ್ಯಾಷನಲ್ ಪಾರ್ಕಿಂದು ಫೀಚರ್ಸ್ ಕೊಡ್ತಾರೆ. ಸೊ ಇಲ್ಲಿ ಡ್ರೈ ಡೆಸಿಡಿಯಸ್ ಇದೆ, ಇಲ್ಲಿ ಈ ರೀತಿಯಾದಂಥ ಸ್ಪೀಶೀಸ್ ಸಿಗ್ತವೆ. ಸೊ ಅದನ್ನು ಗೊತ್ತಾಗ್ತಿದ್ದಂಗೆ ನಿಮಗೆ ಇಲ್ಲಿ ಯಾವ ಫಾರೆಸ್ಟು, ಅಲ್ಲಿರೋ ಕ್ಲೈಮೆಟಿಕ್ ಕಂಡೀಷನ್ಸ್ ಏನೇನಿರ್ಬೋದು, ಇಂಡಿಯಾದಲ್ಲಿ ಯಾವ ರೀಜನಲ್ಲಿ ಆ ರೀತಿಯಾದಂಥ ಕ್ಲೈಮೇಟ್ ಇದೆ. ಸೊ ಒಂದು ರಫ್ ಐಡಿಯಾ ಬಂದರೆ ಅಟ್ಲೀಸ್ಟ್ ಆಪ್ಷನ್ಸಲ್ಲಿ ಎಲಿಮಿನೇಟ್ ಮಾಡಬಹುದು. ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿರೋಂಥ, ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರ ಕೇರಳ ಕಂಪೇರ್ ಮಾಡ್ತೀರಾ, ಯು ಕ್ಯಾನ್ ಡಿವೈಡ್, ಗೊತ್ತಾಗುತ್ತೆ ಎಲ್ಲಿ ಇರಲಿಕ್ಕೆ ಸಾಧ್ಯ ಅಂತ. ಬಟ್ ಪ್ರಾಪರ್ ಎಕ್ಸಾಕ್ಟ್ ನಾಲೆಜ್ ಅಂದರೆ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಅದನ್ನು ನೀವು ಸ್ಟೇಟ್ ವೈಸ್ ಕೇಳಿದ್ರೆ ಕಷ್ಟ ಆಗುತ್ತೆ. ಬಟ್ ಯು ಕ್ಯಾನ್ ಡಿಫರೆನ್ಷಿಯೇಟ್ ಬೇರೆ ಬೇರೆ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ರಿವರ್ಸ್, ಮೋಸ್ಟ್ ಇಂಪಾರ್ಟೆಂಟ್. Indian rivers and rivers tributaries. ಯೂಶಲಿ ಕ್ವಶನ್ಸ್ ಇರುತ್ತೆ, ಮೇಜರ್ ರಿವರ್ಸಿಂದು ನೀವು ಟ್ರಿಬ್ಯೂಟರೀಸ್, ರಿವರ್ಸ್ ಮತ್ತು ಟ್ರಿಬ್ಯೂಟರೀಸ್ದು ನೀವು ಸೆಪ್ರೇಟ್ ಚಾರ್ಟ್ ಮಾಡಿಟ್ಕೊಳ್ಳಿ, ಅಥವಾ ಏನೋ ಒಂದು ನಿಮ್ಮನೆಕ್ಸ್ ಮಾಡಿಟ್ಕೊಳ್ಳಿ. ಬಟ್ ಒಂದು ಇಂಡಿಯಾ ಮ್ಯಾಪ್ ನಿಮ್ಮ ಸ್ಟಡಿ ಹಾಲಲ್ಲಾಗಿರಲಿ ಅಥವಾ ನೀವು ರೀಡಿಂಗ್ ಪ್ಲೇಸ್ ಏನಿದೆ ಅಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ದಿನ ಒಂದ್ಸತಿ ನೋಡಿ, ಇಂಡಿಯಾ ಮ್ಯಾಪ್ ಆಗಿರಲಿ, ವರ್ಲ್ಡ್ ಮ್ಯಾಪ್ ಆಗಿರಲಿ, ದಿನಕ್ಕೆ ಒಂದ್ಸತಿ ನೋಡಿ. ಯಾಕಂದರೆ ಜಿಯೋಗ್ರಫಿಲಿ ಮ್ಯಾಪಿಂಗ್ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಅದ ನಂತರ ಇಂಡಿಯಾ ಮ್ಯಾಪು, ವರ್ಲ್ಡ್ ಮ್ಯಾಪು ಮೇನ್ಸಲ್ಲಿ ನಾವು ತುಂಬ ಸತಿನೇ ಯೂಸ್ ಮಾಡ್ತೀವಿ. ಏನಾರು ಮ್ಯಾಪ್ ಹಾಕೋ ಅವಕಾಶ ಸಿಕ್ತಂದರೆ ಮ್ಯಾಪ್ ಹಾಕ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಯಾವ್ಯಾವ ಕಂಟ್ರೀಸ್ ಎಲ್ಲೆಲ್ಲಿ ಬರುತ್ತೆ, ಬೌಂಡ್ರೀಸ್ ಯಾವುದಿದೆ ಅವೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಮತ್ತು ಓಷನ್ ಕರೆಂಟ್ಸ್ ಮೇಲೆ ಯೂಶ್ವಲಿ ರೆಗ್ಯುಲರಾಗಿ ಬರ್ತಾಯಿತ್ತು ಕ್ವಶನ್ಸು, ಇವಾಗ ಸ್ವಲ್ಪ ಕಮ್ಮಿ ಆದಂಗಿದೆ. ಬಟ್ ಓಷನ್ ಕರೆಂಟ್ಸ್ ಪ್ರಿನ್ಸಿಪಲ್ ಏನು, ಮತ್ತು ಯಾವುದಾದ್ರು ಕೋಲ್ಡ್ ಓಷನ್ ಕರೆಂಟ್, ಯಾವುದಾದ್ರು ವಾರ್ಮ್ ಓಷನ್ ಕರೆಂಟ್ ಲಿಸ್ಟ್ ಮಾಡಿಟ್ಕೊಳ್ಳಿ. ಮತ್ತು ಕೆಲವು ಎಕ್ಸೆಪ್ಷನ್ ಇದೆ, ನಾರ್ದಲ್ಲಿ ಇರುವಂಥ ಅಲಾಸ್ಕನ್ ಕರೆಂಟ್, ಅದು ವಾರ್ಮ್ ಕರೆಂಟ್, ಈ ರೀತಿ ಎಕ್ಸೆಪ್ಷನ್ಗಳು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಬೈಸೆಪ್ಸ್ ಚೆಕ್ ಮಾಡ್ತಾ ಇದ್ದಾನೆ ಹುಡುಗ. ಕರೆಂಟ್ಸ್ ಮತ್ತು ಅಗ್ರಿಕಲ್ಚರ್ ಪಾರ್ಟ್ ಕ್ವಶನ್ಸ್ಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ, ಕ್ರಾಪ್ನ ಐಡೆಂಟಿಫೈ ಮಾಡುವಂಥದ್ದಾಗಿರಲಿ. ಒಂದು ಕ್ರಾಪ್ ಇದೆ, ಅದಕ್ಕೆ ಇಷ್ಟು ಡಿಗ್ರಿ ಟೆಂಪ್ರೇಚರ್ ಬೇಕು, ಇಷ್ಟು ರೈನ್ಫಾಲ್ ಬೇಕು, ಈ ರೀತಿಯಾದಂತಹ ಸಾಯಿಲ್ ಸೂಟೇಬಲ್ ಆಗಿರುತ್ತೆ. ಕೆಲವು ಸತಿ ಅವರ ಹಿಂಟ್ ಕೊಡ್ತಾರೆ, ಇಟ್ ಈಸ್ ಅ ವಾಟರ್ ಗಸ್ಲಿಂಗ್ ಕ್ರಾಪ್, ಆ ರೀತಿಯಾಗಿ. ಸೊ ನೀವು ಅಷ್ಟೆಲ್ಲ ಫೀಚರ್ಸನ್ನು ಯೂಸ್ ಮಾಡಿಕೊಂಡು ಯಾವ ಕ್ರಾಪ್ ಅಂತ ಕಂಡುಹಿಡಿಬೇಕು. ಆ ರೀತಿಯಾದಂಥ ಕ್ವಶನ್ಗಳು ಬರ್ತವೆ. ಒಂದು ಚಾರ್ಟ್ ನನ್ನ ಹತ್ರ ಇದೆ, ಧನಂಜಯ ಅವ್ರ ಜೊತೆ ಶೇರ್ ಮಾಡ್ತೀನಿ, ಅದನ್ನು ನೀವು ಬೇಕಾದ್ರೆ ಫಾಲೋ ಮಾಡಿರ್ತಾರೆ. ಎಲ್ಲದೂ ಮಾಡಲಿಕ್ಕಾಗದ, ರೈಸ್, ವೀಟ್, ಮೇಜರ್ ಕ್ರಾಪ್ಸ್ ಯಾವುದಿದೆ, ಕಾಟನ್, ಶುಗರ್ ಕೇನ್, ಸೊ ಇದನ್ನೆಲ್ಲ ಮಾಡಬಹುದು. ಆ್ಯಂಡ್ ಮ್ಯಾಪಿಂಗಲ್ಲಿ ಕ್ವಶನ್ಸ್ ಯೂಶ್ವಲಿ ಬರುವಂಥದ್ದು ಕರೆಂಟ್ಸ್. ಒಂದು ಮಿನಿಟ್. ನೆಕ್ಸ್ಟ್ ಜಿಯೋಗ್ರಫಿಲಿ ಮ್ಯಾಪಿಂಗ್ ಮೇಲೆ ಕ್ವಶನ್ಸ್ ಇದೇ ಇರುತ್ತೆ. ಸೊ ಯೂಶ್ವಲಿ ಓಲ್ಡ್ ಟೈಮ್ಸ್ ಓಷನ್ ಕೊಟ್ಬಿಟ್ಟು ಓಷನ್ ಅಕ್ಕಪಕ್ಕದ ಕೇಳ್ತಾಯಿದ್ರು. ಇವಾಗ ಕಂಟ್ರೀಸ್ ಇನ್ ನ್ಯೂಸ್, ಅದು ಅದರ ಅಕ್ಕಪಕ್ಕದಲ್ಲಿ ಏನೇನಿದೆ ಅಂತ ಕೇಳ್ತಾರೆ. ಮತ್ತು ಸಿಟೀಸ್, ಯಾವುದ್ಯಾವ್ದು ನ್ಯೂಸಲ್ಲಿದೆ, ಸಿಟೀಸ್ ಮತ್ತು
ಯಾವ ಕಂಟ್ರಿಲಿ ಬರುತ್ತೆ ಅದನ್ನು ಕೇಳ್ತಾ ಇದ್ದಾರೆ. ಕೆಲವು ಸತಿ ಲ್ಯಾಟಿಟ್ಯೂಡ್ನಲ್ ಲಾಂಗಿಟ್ಯೂಡ್ನಲ್ ಅರೇಂಜ್ ಮಾಡಿ ಅಂತ ಕೇಳ್ತಾರೆ, ಅದು ಕಷ್ಟ. ಮ್ಯಾಪ್ ನೋಡ್ತಾ ಇದ್ದರೆ ಅಟ್ಲೀಸ್ಟ್ ಯು ಕ್ಯಾನ್ ಡಿಫ್ರೆನ್ಷಿಯೇಟ್. ಬಟ್ ಒಂದೇ ಲೈನಲ್ಲಿ ಬರೋ ಥರ ಕಾಣಿಸ್ತಿತ್ತು ಅಂದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ದಟ್, ಆ್ಯಂಡ್ UPSC ಆಲ್ಸೋ ವಿಲ್ ನಾಟ್ ಬಿ ಎಕ್ಸ್ಪೆಕ್ಟಿಂಗ್ ಯು ಟು ಡೂ ದಟ್. ಸೊ ಅದಕ್ಕೋಸ್ಕರ ಮ್ಯಾಪನ್ನು ಆನ್ ಎ ರೆಗ್ಯುಲರ್ ಬೇಸಿಸ್, ಆನ್ ಎ ಡೈಲಿ ಬೇಸಿಸ್ ನೋಡ್ತಾ ಇದ್ದೀವಿ. ಮತ್ತು ಪ್ಲೇಸಸ್ ಇನ್ ನ್ಯೂಸ್, ಈ ವರ್ಷ ಏನೇನು ಪ್ಲೇಸಸ್ ನ್ಯೂಸಲ್ಲಿದೆ, ಯಾವುದ್ಯಾವುದಕ್ಕೆ ನ್ಯೂಸಲ್ಲಿದೆ ಅದನ್ನು ನೋಡಿ. ಫಾರ್ಮರ್ಸ್ ಪ್ರೊಟೆಸ್ಟ್ ತುಂಬ ಬೇರೆ ಬೇರೆ ರೀಜನ್ಸಲ್ಲಿ ನಡೀತಾ ಇದೆ. ಶೆಂಜನ್ ಏರಿಯಾಸ್, ಶೆಂಜನ್ ಝೋನಲ್ಲಿ ಕಂಟ್ರೀಸ್ ಆ್ಯಡ್ ಅಪ್ ಆಗ್ತಾ ಇರೋಂಥದ್ದು. ಸೊ ಇವೆಲ್ಲ ಕರೆಂಟ್ ಅಫೇರ್ಸಲ್ಲಿ ಬರ್ತಾ ಇದೆ ಬೇರೆ ಬೇರೆ ಕಂಟ್ರೀಸ್. ಸೊ ಅದನ್ನು ನೋಡ್ಕೊಳ್ಳಿ, ಬಟ್ ಲಿಮಿಟೆಡ್ ಆಗಿಟ್ಕೊಳ್ಳಿ ಪ್ಲೇಸಸ್ ಇನ್ ನ್ಯೂಸ್. ಯಾವುದಾದ್ರು ಒಂದು ಮೀಟರ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಏನೇನಿದೆ ಪ್ಲೇಸು ಅದನ್ನು ಮಾಡ್ಕೊಳ್ಳಿ, ಅಲ್ಲಿ ನೋಡ್ಕೊಳ್ಳಿ. ಬೇಕಂತಂದರೆ ಒಂದು ವರ್ಲ್ಡ್ ಮ್ಯಾಪ್ ತೊಗೊಂಡು ವರ್ಲ್ಡ್ ಮ್ಯಾಪಲ್ಲಿ ನೀವು ಕ್ಲೀನಾಗಿ ಮಾರ್ಕ್ ಮಾಡಿಬಿಡಿ ಯಾವ ಪ್ಲೇಸಲ್ಲಿ ಏನಕ್ಕೆ ನ್ಯೂಸಲ್ಲಿದೆ. ಒಂದು ನಿಮಗೆ ನೆನಪು ಇರುತ್ತೆ, ಒಂದು ಪಿಕ್ಟೋಗ್ರಫಿಕ್ ಮೆಮರಿ ಕೂಡ ಇರುತ್ತೆ. ಸೊ ಜಿಯೋಗ್ರಫಿ ಅರೌಂಡ್ 7 to 8 questions, and these are most important ones, topics. ಇದಾದ ನಂತರ ಎನ್ವೈರ್ಮೆಂಟ್ ಈಸ್ ಇನ್ಸೆಪರೇಬಲ್ ಪಾರ್ಟ್ ಆಫ್ UPSC ಪ್ರಿಲಿಮ್ಸ್. ಯಾಕೆಂತಂದರೆ ಫಾರೆಸ್ಟ್ ಸರ್ವಿಸ್ ಮತ್ತು ನಮ್ಮ ಸಿವಿಲ್ ಸರ್ವಿಸಸ್ ಕಾಮನ್ ಪ್ರಿಲಿಮ್ಸ್ ಇರೋವಂಥದ್ದು. ಸೊ ಫಾರೆಸ್ಟ್ ಸರ್ವಿಸ್ ಅವರಿಗೆ ದೇ ನೀಡ್ ದ ನಾಲೆಜ್ ಅಬೌಟ್ ದ ಎನ್ವೈರ್ಮೆಂಟ್. ಅದಕ್ಕೋಸ್ಕರ ಇಲ್ಲಿಂದ ಕ್ವಶನ್ಸ್ ಡಿಕ್ರೀಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಕಡೆ ಇವಾಗ ಮಾಡರ್ನಿಸ್ಟಿಕ್ ಕತೆ ನೋಡ್ತಾ ಇದ್ವಿ, ಮುಂಚೆ ಜಾಸ್ತಿ ಕ್ವಶನ್ಸ್ ಬರ್ತಾಯಿದ್ವು. ಲಾಸ್ಟ್ ಇಟ್ ವಾಸ್ 3 questions, ಬಟ್ ಅದನ್ನು ನಾವು ಎನ್ವೈರ್ಮೆಂಟಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆಫ್ ಫಾರೆಸ್ಟ್ ಸರ್ವಿಸ್. ಆ್ಯಾವ್ರೇಜ್ 15 questions ಬರ್ತಾ ಇದೆ ಇಲ್ಲಿಂದ. ಯಾವ್ಯಾವ ರೀತಿಯಾದಂಥ ಕ್ವಶನ್ಸ್ ಬರ್ತಾ ಇದೆ, ಒಂದು ನ್ಯಾಷನಲ್ ಪಾರ್ಕ್ಸ್ ಆಗಿರಬಹುದು, ಸೊ ಎಲ್ಲ ನ್ಯಾಷನಲ್ ಪಾರ್ಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಒಂದು ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಎಲ್ಲರಿಗೂ ಗೊತ್ತಿರೋವಂಥದ್ದು, ತುಂಬ ಫೇಮಸ್ ಆಗಿರುವಂಥದ್ದು ಆ ರೀತಿಯಾದಂಥ ನ್ಯಾಷನಲ್ ಪಾರ್ಕ್ ಪ್ರತಿಯೊಂದು ಸ್ಟೇಟಲ್ಲಿ. ಅದ ನಂತರ ಕರೆಂಟ್ ಅಫೇರ್ಸಲ್ಲಿ ಬಂದಿರುವಂತಹ ನ್ಯಾಷನಲ್ ಪಾರ್ಕ್ಸ್ ಸಿವೆಲ್ಡ್ ಮಾಡಿ. ಎಲ್ಲ ನ್ಯಾಷನಲ್ ಪಾರ್ಕ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಹೊಸದಾಗಿ ನ್ಯೂಸಲ್ಲಿ ಏನಾದರೂ ರಾಮ್ಸರ್ ಸೈಟ್ಸ್ಗಳು ಆ್ಯಡ್ ಆಗಿರೋಂಥದ್ದು ಆಗಿರಲಿ, ಅಥವಾ ಯಾವುದೇ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಇರೋಂಥ ಆ ರೀತಿ ಏನಾದ್ರು ಕೊಟ್ಟಿರೋಂಥದ್ದು ಏನಾದ್ರು ಆಗಿತ್ತು ಅಂತಂದರೆ ಅದು ಕೂಡ ಆ್ಯಡ್ ಅಪ್ ಮಾಡ್ಕೊಳ್ಳಿ. ಬಟ್ ದೇ ವಿಲ್ ಕಮ್ ಇನ್ ದ PT ಆರ್ ಎನಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ದಟ್ ಯು ಆರ್ ಡೂಯಿಂಗ್. ಏನು ಸ್ಟ್ರೆಸ್ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಟ್ ವಿಲ್ ಬಿ ದೇರ್. ಸ್ಪೀಶೀಸ್ ಇನ್ ನ್ಯೂಸ್ ರೆಗ್ಯುಲರ್ ಆಗಿ ಬರ್ತಿದೆ. ಲಾಸ್ಟ್ ಇಯರ್ ಅರೌಂಡ್ 2 to 3 ಬಂದಿತ್ತು ಅನ್ಸುತ್ತೆ ಕ್ವಶನ್ಸ್. ಸ್ಪೀಶೀಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದೊಂದು ಇಂಪಾರ್ಟೆಂಟ್ ಟಾಪಿಕ್. ಬಟ್ ಕೆಲವು ಸತಿ ನಾವು ಇದನ್ನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಂತ ಗೆಸ್ ಕೂಡ ಮಾಡ್ಬೋದು. ಕೆಲವು ಸತಿ ಗೋಲ್ಡನ್ ಮೆಹಸೀರ್ ಬಗ್ಗೆ ಕೇಳಿದರು, ಮತ್ತೊಂದು ಮೆಹಸೀರ್ ವರ್ಡ್ನೇ ಯೂಸ್ ಮಾಡಿಬಿಟ್ಟು ಏನಿದು ಅಂತ ಕೇಳಿದರು. ಅಟ್ಲೀಸ್ಟ್ PYQs ಮಾಡಿದರೆ ಮೆಹಸೀರ್ ಅಂದರೆ ಒಂದು ಫಿಶ್ ಅಂತ ಗೊತ್ತಿರ್ತಾ ಇತ್ತು, ಆನ್ಸರ್ ತನಕ ಬರ್ತಾಯಿತ್ತು. ಸೊ PYQs ಟೈಮ್ ಇದ್ದರೆ ಇವಾಗ ಒಂದು ಸತಿ ಮಾಡಿ ನೋಡಿ. PYQs ಕ್ವಶನ್ಸ್ ರಿಪೀಟ್ ಆಗಲ್ಲ UPSCಲಿ ಅಂತ ಕೆಲವು ಮಿತ್ಗಳಿದ್ದಾವೆ. ಬಟ್ 2016-17 ಏನೋ ಅನ್ಕೊತೀನಿ, ಪ್ಲೇಸಸ್ ರಿಲೇಟೆಡ್ ಟು ಬುದ್ಧ ಅಂತ ಕ್ವಶನ್ ಇತ್ತು. ಕೆಳಗಡೆ 4 ಆಪ್ಷನ್ ಇತ್ತು, ಯಾವುದೋ ಒಂದು ಸೆಲೆಕ್ಟ್ ಮಾಡಬೇಕಿತ್ತು. ನೆಕ್ಸ್ಟ್ ಇಯರ್ ಅದೇ ಕ್ವಶನ್ನು ಅದೇ ಆಪ್ಷನ್ನು, ಬಟ್ ಕ್ವಶನಲ್ಲಿತ್ತು, ನಾವು ಕೆಳಗಡೆ ಆನ್ಸರಲ್ಲಿ ಸೆಲೆಕ್ಟ್ ಮಾಡೋ ರೀತಿ ಬೇರೆ ಇತ್ತು. ಆಪ್ಷನ್ಗಳು ಕೂಡ ಜಾಸ್ತಿ ಚೇಂಜ್ ಇರಲಿಲ್ಲ ಅನಿಸುತ್ತೆ. ಸೊ ಈ ರೀತಿ ಕ್ವಶನ್ಗಳು ರಿಪೀಟ್ ಆಗಬಹುದು. ಮತ್ತು 2019 ಮತ್ತು 2020 CRISPR-Cas9 ಬಗ್ಗೆ ಏನೋ ಕ್ವಶನ್ ಬಂದಿತ್ತು. ಸೊ ಅದೇನು ಅಂತ ಕ್ವಶನ್ ಬಂದಿತ್ತು. ಆಪ್ಷನಲ್ಲಿ ಮಲ್ಟಿಪಲ್ ಆಪ್ಷನ್ಗಳಿದ್ವು. Cas9 ಅಂದರೆ ಏನು ಅದು. ಸೊ ಆಪ್ಷನ್ನಿಂದ ನೆಕ್ಸ್ಟ್ ಇಯರಲ್ಲಿ ಮತ್ತೊಂದು ಕ್ವಶನ್ ಬಂದಿತ್ತು. ಸೊ ಈ ರೀತಿ PYQs ಕೂಡ ರಿಪೀಟ್ ಆಗಬಹುದು. ಬಟ್ ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗಿಂದಲೇ PYQs ಮಾಡಬೇಡಿ. PYQs ಯಾವಾಗ ಮಾಡಬೇಕು, ಲಾಸ್ಟ್ 2-3 ಮಂತ್ಸ್ ಇದ್ದಾಗ ಮಾಡಬೇಕು. ಯಾಕೆಂದರೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಫಸ್ಟ್ ಟೈಮ್ ಓದಬೇಕಾದ್ರೆ ಎಲ್ಲ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲದು ಇಂಪಾರ್ಟೆಂಟ್. ಮತ್ತು ಸ್ಪೀಶೀಸ್ ಇನ್ ನ್ಯೂಸಲ್ಲಿ ಒಂದು ನ್ಯೂಸಲ್ಲಿ ಇಲ್ಲ ಅಂತಂದ್ರೂ ಕ್ವಶನ್ಗಳು ಬರಬಹುದು. ಯಾವುದು ಸ್ಪೀಶೀಸ್ ಅಂದರೆ ಫ್ಲ್ಯಾಗ್ಶಿಪ್ ಸ್ಪೀಶೀಸ್, ಫೇಮಸ್ ಸ್ಪೀಶೀಸ್ ಇರ್ತಾವಲ್ಲ, ಎಲಿಫೆಂಟ್ ಆಗಿರಲಿ, ಟೈಗರ್ ಆಗಿರಲಿ, ಲೆಪರ್ಡ್ ಆಗಿರಲಿ. ಸೊ ಈ ರೀತಿಯಾದಂಥ ಸ್ಪೀಶೀಸ್ ಬಗ್ಗೆ ಕೇಳಬಹುದು.
ಆ್ಯಂಡ್ ಈ ಥರ ಫ್ಲ್ಯಾಗ್ಶಿಪ್ ಆ ಸ್ಪೀಷೀಸ್ ಬಿಟ್ಟರೆ ಮತ್ತಿನ್ನು ಅದು ಕೇಳ್ಬೋದು ಕ್ರಿಟಿಕಲಿ ಎಂಡೇಂಜರ್ಡ್ ಯಾವುದಿದ್ದಾವೆ. ಸೊ ಒಂದು ನ್ಯೂಸಲ್ಲಿ ಇರಬೇಕು, ಇಲ್ಲಂತಂದರೆ ಫ್ಲ್ಯಾಗ್ಶಿಪ್ ಸ್ಪೀಷೀಸ್ ಇರ್ಬೋದು, ಇಲ್ಲಾಂತಂದರೆ ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ಈ ಮೂರು ವೆರೈಟಿ ಆದಂತಹ ಕ್ವಶನ್ಸ್ಗಳನ್ನ ಮಾಡಬೇಕು. ಫ್ಲ್ಯಾಗ್ಶಿಪ್ ಸ್ಪೀಷೀಸ್ ಅಂದರೆ ಗೊತ್ತಿರೋದಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ತುಂಬ ಕಡೆ ಕೇಳಿರುವಂಥದ್ದು ಟೈಗರ್ಸ್ ಈ ರೀತಿ. ನೆಕ್ಸ್ಟ್ ಕನ್ವೆನ್ಷನ್ಸ್ ಲಾಸ್ಟಿಗೆ ಶಂಕರ್ ಬುಕ್ ಮಾಡಿದರೆ ಲಾಸ್ಟಿಗೆ ಬರುತ್ತಲ್ಲ, ಪ್ರೋಟೋಕಾಲ್ಸ್ ಆಗಿರಲಿ, ಕನ್ವೆನ್ಷನ್ಸ್ ಆಗಿರಲಿ, ಅದರಲ್ಲಿ ಮತ್ತು ಅದರ ಮೇಜರ್ ಔಟ್ಕಮ್ಸ್ ಎಲ್ಲದೂ ಮಾಡಲಿಕ್ಕಾಗಿಲ್ಲ ಅಂತಂದರೆ ಮೇಜರ್ ಕನ್ವೆನ್ಷನ್ಸ್ ಮತ್ತು ಮೇಜರ್ ಔಟ್ಕಮ್ಸ್ ಅದನ್ನು ಮಾಡಿ. ಬಟ್ ಲಾಸ್ಟ್ ಇಯರ್ ಏನಾದರೂ ಕಾಪ್ ಸಮಿಟ್ ನಡೆದಿರೋಂಥದ್ದಾಗಿರಲಿ, ಆ ಥರ ಆಗಿತ್ತು ಅಂದರೆ ಅದರ ಔಟ್ಕಮ್ಸ್, ಇಂಡಿಯಾದ ಗೋಲ್ಸ್, ಪಂಚಾಮೃತ ಸ್ಟ್ರಾಟಜಿ, ಮತ್ತು ಇವಾಗ ಕರೆಂಟ್ ಸ್ಟೇಟಸ್ ಬಗ್ಗೆ ಯೂಶ್ವಲಿ ಕೇಳೋದಿಲ್ಲ ಪ್ರಿಲಿಮ್ಸಲ್ಲಿ, ಮೇನ್ಸ್ ಟೈಮಲ್ಲಿ ಯೂಸ್ ಆಗುತ್ತೆ. ಬಟ್ ಅದನ್ನು ಮಾಡಿರಿ, ರೀಸೆಂಟ್ ಕಾಪ್ ಔಟ್ಕಮ್ಸನ್ನು ಮಾಡಿರಿ. ಮತ್ತು ಪೊಲ್ಯೂಷನ್ ಮೇಲೆ ತುಂಬ ಕ್ವಶನ್ ಬರುತ್ತೆ. ಪೊಲ್ಯೂಷನ್ ಮೇಲೆ ಕ್ವಶನ್ ನಾವು ಇಲ್ಲೊಂದು ಕಡೆ ಆ್ಯಡ್ ಮಾಡಬಹುದು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಆ್ಯಡ್ ಮಾಡ್ಬೋದು. ಅರೌಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹೆಲ್ತ್ ಮತ್ತು ಡಿಸೀಸಸ್ ಮೇಲೆ 2 to 4 ಕ್ವಶನ್ಸ್ ರೆಗ್ಯುಲರ್ ಟ್ರೆಂಡಾಗಿ ಬರ್ತಾ ಇದೆ, ಅದು 2 to 4 ಕ್ವಶನ್ಸ್. ಸೊ ಅದರಿಂದಾಗಿ ಪೊಲ್ಯೂಟೆಂಟ್ಸ್ ಅದನ್ನು ಮಾಡಿ. ಬಟ್ ಕೆಲವು ಸತಿ ಇಲ್ಲಿ ಕ್ವಶನ್ಗಳು ತುಂಬ ಕಾಂಪ್ಲೆಕ್ಸ್ ಆಗಿ ಬರ್ತವೆ, ಕೆಮಿಕಲ್ ನೇಮ್ ಕೊಟ್ಬಿಟ್ಟು ಎಲ್ಲಿ ಕೇಳಿದ್ರಿ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಆ ರೀತಿಯಾದಂಥ ಕ್ವಶನ್ಸನ್ನು ನಾನೊಂದು MCQ ಸಾಲ್ವ್ ಮಾಡ್ತಾಯಿದ್ದೆ. MCQ ಸಾಲ್ವ್ ಮಾಡ್ಬೇಕಾದ್ರೆ ಬ್ಯಾಟ್ರಿನಲ್ಲಿ ಇದು ಏನೇನು ಯೂಸ್ ಮಾಡಬಹುದು ಅಂತ. ಸೊ ಆಲ್ ಆಫ್ ದಿ ಎಬೋ ಅಂತ ಅನ್ಸೋದು, ಮತ್ತು ಯೂಸ್ ಮಾಡಬಹುದು ಎಲ್ಲದನ್ನು ಅಂತ ಫೀಲ್ ಬರೋದು. ಬಟ್ ಮಧ್ಯದಲ್ಲಿ ಒಂದು ಕಡೆ ಪ್ಲೂಟೋನಿಯಂ ಇತ್ತು. ಪ್ಲೂಟೋನಿಯಂ ಇಸ್ ಎ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಮತ್ತು ಇಟ್ ಈಸ್ ಕಾಸ್ಟ್ಲಿ ಟು ಮ್ಯಾನುಫ್ಯಾಕ್ಚರ್. ಅದನ್ನು ಬ್ಯಾಟ್ರಿಲಿ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದಾಗಿ ಅದೊಂದು ಆಪ್ಷನ್ ತೆಗೆದುಬಿಟ್ಟು ಉಳಿದಿರೋದನ್ನು ಸೆಲೆಕ್ಟ್ ಮಾಡಿದ್ದೆ, ಆ್ಯಂಡ್ ಇಟ್ ಗೆಟ್ಸ್ ರೈಟ್. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದೊಂದು ಇದೆ, ಅಂದರೆ ದೇ ಕೆನಾಟ್ ಡಿನೈ, ನೀವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಯಾರಾದರೂ ಯೂಸ್ ಮಾಡಬಹುದು. ಬಟ್ ಅಂಟಿಲ್ ಯು ಗೆಟ್ ಸಮ್ ಫ್ಯಾಕ್ಟ್ ಇಟ್ ಕೆನಾಟ್ ಬಿ ಯೂಸ್ಡ್, ಇಟ್ ಕ್ಯಾನ್ ನೆವರ್ ಬಿ ಯೂಸ್ಡ್, ಅಲ್ಲಿ ತನಕ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ರೈಟ್. ಬಟ್ ಆಲ್ ಆಫ್ ದಿ ಅಬೋ ರೈಟ್ ಆಗಲೇಬೇಕು ಅಂತಿಲ್ಲ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಟ್ ಈಸ್ ಗುಡ್ ಓಲ್ಡ್ ಟೈಮ್, ಆವಾಗ ಆಲ್ ಆಫ್ ದಿ ಅಬೋ ರೈಟ್ ಆಗ್ತಾಯಿತ್ತು. ನಾವು ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಮತ್ತು ಹೊಸ ಆ್ಯಕ್ಟ್ಗಳು, ಅಮೆಂಡ್ಮೆಂಟ್ಗಳು ಎನ್ವೈರ್ಮೆಂಟ್ ರಿಲೇಟೆಡ್ ಆಗಿ ಏನಾದರೂ ಬಂದಿತ್ತು ಅಂತಂದರೆ ಬರೋದು ಮಾಡ್ತದೆ. ಹೊಸ ಆ್ಯಕ್ಟ್ ಇದ್ರ ಮೇಲೆ ಕ್ವಶನ್ಗಳು ಕೂಡ ಜಾಸ್ತಿ ಬರುತ್ತೆ. ಇದು ನಿಮ್ಮದು PT ಕೂಡ ಇದ್ದೇ ಇರುತ್ತೆ. ಸೊ ನಥಿಂಗ್ ಟು ಮಚ್ ವರಿ ಅಬೌಟ್ ದ್ಯಾಟ್. ಸೊ ಇದು ಎನ್ವೈರ್ಮೆಂಟಲ್ಲಿ ಮೇಜರಾಗಿ ಯೂಸ್ ಆಗುವಂಥ ಥೀಮ್. ಆ್ಯಂಡ್ ಲಾಸ್ಟ್ ಇಯರಲ್ಲಿ ಫಸ್ಟ್ ಚಾಪ್ಟರ್ ಇದೆಯಲ್ಲ, ಶಂಕರಲ್ಲಿ ತೆಗೆದು ನೋಡ್ತಿದ್ದಾಗೆ ಇಕೋಸಿಸ್ಟಮ್, ಪಾಪ್ಯುಲೇಷನ್, ಈ ರೀತಿಯಾದಂಥ ಟಾಪಿಕ್ಸ್ ಬರುವಂಥದ್ದು, ಅಲ್ಲಿಂದನೇ ತುಂಬ ಕ್ವಶನ್ಸ್ ಬಂದಿತ್ತು. ಸೊ ಅದನ್ನು ಕೂಡ ನೀವು ಬೇಸಿಕ್ ಕಾನ್ಸೆಪ್ಟ್ ಅಂತ ತಗೊಳ್ಳಿ. ಅಂದರೆ ಪಿರಮಿಡ್ಸ್ ನೋಡ್ತಾ ಇರ್ತೀವಿ, ಪಿರಮಿಡ್ಸ್ ಆಫ್ ಎನರ್ಜಿ, ಬಯೋಮಾಸ್ ಈ ಥರ ನೋಡ್ತಾ ಇರ್ತೀವಿ. ಸೊ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಕೂಡ ಸ್ವಲ್ಪ ಕ್ಲಾರಿಟಿ ಇರಲಿ, ನಿಶ್ಚಯ ಅಂದರೆ ಏನು, ಆ ರೀತಿಯಾದಂಥ ಕಾನ್ಸೆಪ್ಷನ್ ಕ್ಲಾರಿಟಿ ಇರಲಿ. ಮತ್ತು ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ ತನಕ ಹೋಗುವ. ಅರೌಂಡ್ 4 to 5 ಕ್ವಶನ್ಸ್ ಬರುತ್ತೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ. ಬಟ್ ಇದರಲ್ಲಿ ನಾವು ಕಂಪಲ್ಸರಿ ಅಂದರೆ ಇಲ್ಲಿಂದನೇ ಬರಬಹುದು, ಇಲ್ಲಿ ನಾವು ವರ್ಕ್ ಮಾಡಬಹುದು ಅಂತಂದರೆ ಬುದ್ಧಿಸಮ್, ಜೈನಿಸಮ್ ಏರಿಯಾ, ಅದಾದ ನಂತರ ಟೆಂಪಲ್ ಆರ್ಕಿಟೆಕ್ಚರ್, ಅದಾದ ನಂತರ ಬುಕ್ಸನ್ನು ಯಾರು ಬರೆದ್ರು ಕೇಳಿದ್ರೆ ಕ್ರೋನಾಲಜಿ ವೈಸ್ ಕೂಡ ಕೇಳಬಹುದು, ಯಾರಾದ್ಮೇಲೆ ಯಾರು ಬಂದರು, ಯಾರಾದ್ಮೇಲೆ ಯಾರು ಬಂದರು.
ನೀವು ಕ್ಲೀನಾಗಿ ಓದಿದರೆ, ಕ್ಲೀನಾಗಿ ನೋಟ್ಸ್ ಮಾಡಿದರೆ ಯಾರಾದ್ಮೇಲೆ ಯಾರು ಬಂದರು ಅಂತ ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಯಾಕಂದರೆ ಟೆಕ್ಸ್ಟ್ ಬುಕ್ಸ್ ಆರ್ ರಿಟರ್ನ್ ಇನ್ ಕ್ರೋನಾಲಜಿಕಲ್ ವೇ. ಯಾರಾದ್ಮೇಲೆ ಯಾರು ಬಂದರು ಅಂತಲೇ ಬರೆಯೋದು. So I'll write it down. ಬುದ್ಧಿಸಮ್, ಜೈನಿಸಮ್ ಮತ್ತು ಫಿಲಾಸಫಿ, ಡಿಫ್ರೆಂಟ್ ಫಿಲಾಸಫೀಸ್ ಇದಾವಲ್ಲ, ಅದ್ರ ಮೇಲೆ ಕ್ವಶನ್ಸ್ ಕೂಡ ಬರ್ಬೋದು. ಟೆಂಪಲ್ ಆರ್ಕಿಟೆಕ್ಚರ್, ಕೆಲವು ಸತಿ ಟೆಂಪಲ್ಸಿನ ನ್ಯೂಸ್ ಬಗ್ಗೆನೂ ಕೇಳಬಹುದು. ಏನಾದರೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸಿಗೆ ಏನಾದರೂ ಆ್ಯಡ್ ಆಗಿರೋಂಥದ್ದಾಗಿರಲಿ, ಸರಿ ಆ ರೀತಿ ಏನಾದರೂ ನ್ಯೂಸಿಗೆ ಬಂದಿತ್ತು ಅಂತಂದರೆ ಅವಾಗ ಕೂಡ ಕ್ವಶನ್ಸ್ ಬರುತ್ತೆ. ಮತ್ತು ಬುಕ್ಸ್ ಯಾರ್ಯಾರು ಬರೆದಿದ್ದು ಅದನ್ನು ಮುಂಚೆನೇ ಹೇಳ್ತೇನೆ. ಮತ್ತು ಲ್ಯಾಂಗ್ವೇಜ್ ಕೂಡ ನೆನಪಲ್ಲಿ ಇಟ್ಕೊಂಡಿದೆ, ಯಾವ ಲ್ಯಾಂಗ್ವೇಜಲ್ಲಿ ಬರ್ತಿದ್ದಾರೆ, ಸಂಸ್ಕೃತ, ಪ್ರಾಕೃತ, ಆ ರೀತಿಯಾಗಿ. ಸೊ ಇಲ್ಲಿಂದ 4 to 5 ಕ್ವಶನ್ಸ್ ಮೇಜರ್ಲಿ ಇಷ್ಟು ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇನ್ನೂ ಏನಾರು ನೀವು ಜಾಸ್ತಿ ಎಕ್ಸ್ಟ್ರಾ ಮಾಡಬೇಕು ಅಂತ ಏನಾರು ಇತ್ತು ಅಂತಂದರೆ ಡ್ಯಾನ್ಸ್ ಮತ್ತು ಫೋಕ್ ಮ್ಯೂಸಿಕ್, ಅದನ್ನು ನೀವು ಕಂಪ್ಲೀಟಾಗಿ ಡೀಟೇಲ್ ವೈಸ್ ಆ ರೀತಿ ಮಾಡ್ಕೊಂಡು ಹೋಗಬೇಡಿ. ಇಂಡಿಯಾ ಮ್ಯಾಪ್ ತೊಗೊಳ್ಳಿ, ಯಾವುದ್ಯಾವುದು ಆರ್ಟ್ ಫಾರ್ಮ್ ಎಲ್ಲೆಲ್ಲಿದೆ ಮ್ಯಾಪ್ ಹಾಕಿ ಯಾವ ಸ್ಟೇಟಲ್ಲಿ ಬರುತ್ತೆ. ಮ್ಯಾಪ್ ಹಾಕೋದು ನಿಮಗೆ ಕಾಂಪ್ಲೆಕ್ಸ್ ಏನಾದ್ರು ಅನ್ನಿಸ್ತು ಅಂತಂದರೆ ಟಾಪಿಂದ ಬಾಟಮ್ ತನಕ, ಅಂದರೆ ಜಮ್ಮು ಕಾಶ್ಮೀರಿಂದ ಕೇರಳ ತನಕ ಸೀರಿಯಲ್ ಆರ್ಡರ್ ಆಗಿ ಬರ್ಕೊಂಡು ಬನ್ನಿ. ಸೊ ದಟ್ ನಿಮಗೆ ಆ ಲ್ಯಾಂಗ್ವೇಜ್ ಚೇಂಜ್ ಆಗುವಂಥ ಇದು ಕೂಡ ಗೊತ್ತಾಗುತ್ತೆ. ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಓ ಜಾಸ್ತಿ ಯೂಸ್ ಮಾಡ್ತಾರೆ, ಬಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನೀವು ಅಟ್ಲೀಸ್ಟ್ ಒಂದು ಅನಲೈಸ್ ಮಾಡಬಹುದು, ಇದು ವೆಸ್ಟ್ ಬೆಂಗಾಲ್ ಒಡಿಶಾ ಕಡೆಯಿಂದ ಇರಬಹುದು ಈ ಡ್ಯಾನ್ಸ್ ಫಾರ್ಮ್, ಆ ರೀತಿಯಾಗಿ. ಸೊ ಅದನ್ನೊಂದು ಲಿಸ್ಟ್ ಮಾಡ್ಕೊಳ್ಳಿ, ಡ್ಯಾನ್ಸ್ ಫಾರ್ಮ್ಸ್ ಮತ್ತು ಫೋಕ್ ಮ್ಯೂಸಿಕ್. ಆ್ಯಂಡ್ ಹಿಸ್ಟ್ರಿ ಅಂತ ಬರ್ತಿದ್ದಾಗೆ ಏನ್ಷಿಯಂಟ್ ಪ್ಲಸ್ ಮಿಡಿವಲ್. ಸೊ ಇದರಲ್ಲಿ ಅರೌಂಡ್ ಎರಡನ್ನು ಕಂಬೈನ್ ಮಾಡಿದ್ರೆ ಅರೌಂಡ್ 5 to 8 ಕ್ವಶನ್ಸ್ ಬರುತ್ತೆ. ಇದರಲ್ಲಿ ಯಾವುದಾದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬಹುದು ಅಂತಂದರೆ ಫಸ್ಟ್ ಹರಪ್ಪನ್ ಸಿವಿಲೈಸೇಷನ್, ಯಾವ್ಯಾವ ರೀಜನ್ಸ್ ಮತ್ತು ಅಲ್ಲಿ ಏನೇನು ಸಿಕ್ತು ಇದನ್ನು ನೋಡ್ಕೋಬೋದು. ಅದಾದ ನಂತರ ಅಲ್ಲಿನ ಸೋಷಿಯೋ ಕಲ್ಚರಲ್ ಫೀಚರ್ಸ್ ಕ್ವಶನ್ಸ್, ಯೂಶ್ವಲಿ ಸೋಷಿಯೋ ಕಲ್ಚರಲ್ ಫೀಚರ್ಸ್ ಮೇಲೆ ಬರೋದು. ಅಂದರೆ ವಿಮೆನ್ ಸ್ಟೇಟಸ್ ಏನಿತ್ತು, ಏನು ಇಂಪ್ರೂವ್ ಆಯಿತಾ, ಟ್ರೇಡ್ ಯಾರ ಜೊತೆ ಇತ್ತು, ಟ್ರೇಡ್ ಡಿಕ್ಲೈನ್ ಆಗ್ತಾ ಇತ್ತಾ, ಇನ್ಕ್ರೀಸ್ ಆಗ್ತಾ ಇತ್ತಾ, ಈ ರೀತಿಯಾದಂಥ ಕಾನ್ಸೆಪ್ಷುಯಲ್ ಕ್ವಶನ್ಸ್ ಕೂಡ ಬರಬಹುದು. ಸೊ ಫಸ್ಟ್ ಒನ್ ಹರಪ್ಪ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ಬೋದು ಮೌರ್ಯಾಸಲ್ಲಿ ಇನ್ನೂ ಅಶೋಕ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಶೋಕನ ಇನ್ನೂ ಡೀಪಾಗಿ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಜಯನಗರ ಸ್ವಲ್ಪ ವರ್ಷದಲ್ಲಿ ಸ್ವಲ್ಪ ವಿಜಯನಗರ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು, ಕೃಷ್ಣದೇವರಾಯ ಇದಾಗಿರಲಿ. ಸೊ ಯಾವುದೋ ಒಂದು ಕಡೆ 21-22 ಅಲ್ಲಿ ಕೃಷ್ಣದೇವರಾಯನ ಮೇಲೆ ಕ್ವಶನ್ ಇರಲೇಬೇಕು ಈ ವರ್ಷ ಅಂತ ಅಂದ್ಕೊಂಡು ಆಪ್ಷನಲ್ಲಿ ಗೊತ್ತಿಲ್ಲ ಅಂದರೂ ಕೃಷ್ಣದೇವರನ್ನ ಹಾಕಿ ಬಂದಿದ್ದೆ ಆ್ಯಂಡ್ ಇಟ್ ಗಾಟ್ ರೈಟ್. ಬಟ್ ಆ ರೀತಿ ರಿಸ್ಕ್ ತೊಗೋಬೇಡಿ, ಐ ಟುಕ್ ರಿಸ್ಕ್ ಬ್ಯಾಕ್ ದೆನ್. ಆ್ಯಂಡ್ ಮೌರ್ಯ ನೀಚಾಕನ್ನ ಅಶೋಕನ ಮೇಲೆ ವೆರೈಟಿ ಆದಂಥ ಕ್ವಶನ್ಗಳು ಬಂದಿದೆ. ಒಂದೊಂದು ದಮ್ಮ ಪಾಲಿಸಿ ಮೇಲೆ ಬಂದಿರಬಹುದು, ಅಥವಾ ಅವನ ಸ್ಕಲ್ಪ್ಚರ್ಸ್ ಬಗ್ಗೆ ಬಂದಿರಬಹುದು, ಪಿಲ್ಲರ್ ಎಡಿಕ್ಟ್ಸ್ ಏನೇನಿದೆ, ಯಾವ ಜಾಗದಲ್ಲಿ ಸಿಕ್ಕಿದೆ, ಸನ್ನತಿ, ಈ ರೀತಿಯಾದಂಥ ಪ್ಲೇಸ್ಗಳು ಕೊಟ್ಟು ಎಲ್ಲೆಲ್ಲಿ ಸಿಕ್ಕಿದೆ, ಈ ರೀತಿಯ ವೆರೈಟಿ ಕ್ವಶನ್ಸ್ಗಳು ಕೂಡ ಬಂದಿದ್ದಾವೆ. ಅದ ನಂತರ ಗುಪ್ತಾ ಪೀರಿಯಡ್.
ಸೊ ಗುಪ್ತಾ ಪೀರಿಯಡಲ್ಲಿ ಸೋಷಿಯೋ ಕಲ್ಚರಲ್ ಫೀಚರ್ಸ್ ಹೇಗಿತ್ತು, ಶೂದ್ರಸ್ ಪೊಸಿಷನ್ ಏನಾಯಿತು, ನಂಬರ್ ಆಫ್ ಕ್ಯಾಸ್ಟ್ಗಳು ಇನ್ಕ್ರೀಸ್ ಆದವಾ ಡಿಕ್ರೀಸ್ ಆದವಾ, ವಿಮೆನ್ ಸ್ಟೇಟಸ್ ಏನಾಯಿತು. ಸೊ ಈ ರೀತಿಯಾದಂಥ ಕಾನ್ಸೆಪ್ಚುಯಲ್ ಕ್ವಶನ್ಸ್ ಕೂಡ ಬರಬಹುದು. ಇನ್ ಅಡಿಷನ್ ಟು ದಟ್ ಗುಪ್ತಾ ಪೀರಿಯಡಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ. ಲಿಟ್ರೇಚರ್ ಆಗಿರ್ಬೋದು, ಟೆಂಪಲ್ ಆರ್ಕಿಟೆಕ್ಚರ್ಸ್ ಆಗಿರ್ಬೋದು. ಸೊ ಅದರಿಂದಾಗಿ ಗುಪ್ತಾ ಬಿಕಮ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಟು ಬಿ ಕವರ್ಡ್. ಆ್ಯಂಡ್ ಮಿಡಿವಲ್ ಪೀರಿಯಡ್ ಬರ್ತಿದ್ದ ಹಾಗೆ ಸೊ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಿಮ್ಮ ನೋಟ್ಸಲ್ಲಿ ಏನಿದೆ ಅದನ್ನು ಕ್ಲೀನಾಗಿ ಫಾಲೋ ಮಾಡಿ, ಮತ್ತು ಕ್ರೋನಾಲಜಿ ವೈಸ್ ನೋಡ್ಕೊಂಡು ಬನ್ನಿ ಅಲ್ಲಿರುವಂತಹ ಎಂಪೈರ್ಸ್ಗಳು, ಮತ್ತು ವರ್ಡ್ಸ್ಗಳ ಬಗ್ಗೆ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಅಂದರೆ ಈ ಕೀವರ್ಡ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಈ ಯಾವ ಆಫೀಸನ್ನು ರೆಪ್ರೆಸೆಂಟ್ ಮಾಡುತ್ತೆ, ಆಫೀಸರ್ ಕೆಲಸ ಏನಿತ್ತು. ಸೊ ಇದನ್ನು ಕೇಳಬಹುದು. ಇಲ್ಲಾಂತಂದರೆ ಟೆಂಪಲ್ ಅಲ್ಲಿರುವಂತಹ ಮಾಸ್ಕ್ ಆರ್ಕಿಟೆಕ್ಚರ್ ಆಗಿರಲಿ, ಡಿಫ್ರೆಂಟ್ ಆರ್ಕಿಟೆಕ್ಚರ್ಸ್ ಅಥವಾ ಬುಕ್ಕನ್ನು ಯಾರು ಬರೆದಿರಬಹುದು. ಮತ್ತು ಟ್ರಾವೆಲರ್ಸ್, ಯಾವ ಟ್ರಾವೆಲರ್ ಯಾವ ಟೈಮಲ್ಲಿ ಬಂದ ಈ ಕಿಂಗ್ಡಮ್ಗೆ ಹೋಗಿದ್ನ. ಸೊ ಈ ರೀತಿಯಾದಂಥ ಕ್ವಶನ್ಗಳು ನಮ್ಮ ಮಿಡಿವಲ್ ಹಿಸ್ಟ್ರಿಯಲ್ಲಿ ಬರ್ತಾ ಇರುತ್ತೆ. ಬಟ್ ಮಿಡಿವಲ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ಗಳೆಲ್ಲ ಇನ್ಕ್ರೀಸ್ ಆದರೂ ನೆನ್ಪಿಟ್ಕೊಳ್ಳೋದು ಚೂರು ಕಷ್ಟವಾದಂತಹ ಟಾಪಿಕ್. ಸೊ ಲಿಮಿಟೆಡ್ ಸೋರ್ಸ್ ಮಾಡಿಕೊಡಿ ಅದಕ್ಕೆ ಮಿಡಿವಲ್ಗಾಗಿ. ಆ್ಯಂಡ್ ಇವಾಗ ಮಾಡರ್ನ್ ಇದರಲ್ಲಿ ಲಾಸ್ಟ್ 2 ಇಯರ್ಸಿಂದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಸೊ ಈ ಚಾಪ್ಟರಿಂದ ಕ್ವಶನ್ಗಳು ರಿಪೀಟೆಡ್ ಆಗಿ ಬರ್ತಾ ಇದೆ. ಮುಂಚೆ ಇರಲಿಲ್ಲ ಈ ಟ್ರೆಂಡ್. ಸೊ ಲಾಸ್ಟ್ 2 ಇಯರ್ಸಿಂದ ಒಂದು 2 ಕ್ವಶನ್ ಈ ರೀತಿ ಬರ್ತಾ ಇದೆ. ಸೊ ಮುಂದಿನ ವರ್ಷನೂ ಎಕ್ಸ್ಪೆಕ್ಟ್ ಮಾಡ್ಬೋದು ಇದೇ ಟ್ರೆಂಡನ್ನು ಕಂಟಿನ್ಯೂ ಮಾಡಿದ್ರೆ. ಸೊ ಬಂದುಬಿಟ್ಟು ಎಲ್ಲಿ ಫಸ್ಟ್ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡಿದ್ರು, ಮತ್ತು ಯಾವ ಶಿಪ್ಪಲ್ಲಿ ಬಂದದ್ದು, ಮತ್ತು ಯಾರು ಫಸ್ಟ್ ಪರ್ಸನ್ ಬಂದುಬಿಟ್ಟು ಯಾರ ಜೊತೆ ನೆಗೋಷಿಯೇಟ್ ಮಾಡಿದ್ದು, ಸೊ ಇನಿಷಿಯಲ್ ಜಗಳಗಳೇನಾಯಿತು. ಸೊ ಇದನ್ನು ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಡಿ. ಮತ್ತು ಸ್ಪೆಕ್ಟ್ರಮಲ್ಲಿ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಆಫ್ಟರ್ 1857 ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಮೇಲೆ ಕೂಡ ರೆಗ್ಯುಲರ್ ಆಗಿ ಕ್ವಶನ್ಗಳು ಬರ್ತಾ ಇರೋದು. ಸೊ ನಾವು ಟ್ರೆಂಡ್ ನೋಡ್ತಿದ್ದ ಹಾಗೆ ಅಲ್ಲಿ ಇಲ್ಲಿ 1-2 ವರ್ಷ ಮಿಸ್ ಆಗಿರ್ಬೋದು, ಬಟ್ ರೆಗ್ಯುಲರ್ ಆಗಿ ಬರ್ತಾ ಇರೋದು. ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 1930 ಇಂದ 1947 ದ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಫಾರ್ ನಮ್ಮ UPSC ಪ್ರಿಲಿಮ್ಸ್. ಆ ಟೈಮಲ್ಲಿ ತುಂಬ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಮತ್ತು ಅದರಲ್ಲಿ ಕ್ವಶನ್ ಕೇಳುವಂತಹ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ಲಾಸ್ಟ್ 4-5 ಇಯರ್ಸಿಂದ ಪ್ರಾಮಿನೆಂಟ್ ಪರ್ಸ್ನಾಲಿಟೀಸ್, ಅಂದರೆ ಪರ್ಸ್ನಾಲಿಟೀಸನ್ನ ಡಿಫೈನ್ ಮಾಡ್ತಾರೆ. ಯಾವುದರಿಂದ ಡಿಫೈನ್ ಮಾಡಬಹುದು? ಒಂದು ಅವರ ಕಾಲಘಟ್ಟ, ಯಾವ ಟೈಮಲ್ಲಿದ್ದರು, ಮತ್ತೊಂದು ಅವರು ಯಾವುದಾದ್ರೂ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ಏನಾದ್ರು ಮಾಡಿದ್ರ, ಇಲ್ಲಾಂತಂದ್ರೆ ಯಾವ್ದಾದ್ರು ಆರ್ಗನೈಸೇಷನಲ್ಲಿದ್ರ, ಇಲ್ಲಾಂದರೆ ಯಾವ್ದಾದ್ರು ಬುಕ್ ಬರ್ತಿದ್ರ. ಸೊ ನಿಮಗೆ ಇಷ್ಟು ಇನ್ಫಾರ್ಮೇಷನಲ್ಲಿ ಯಾವ್ದಾದ್ರು ಒಂದು ಇನ್ಫಾರ್ಮೇಷನ್ ಕ್ಲೀನಾಗಿ ಮ್ಯಾಚ್ ಆಯಿತು ಅಂತಂದ್ರು ಅಟ್ಲೀಸ್ಟ್ ಯು ಕ್ಯಾನ್ ಗೋ ಟು ದ ಆನ್ಸರ್. ಬುಕ್ಕನ್ನು ಒಬ್ಬರೇ ಬರೆಯೋಕ್ಕಾಗೋದು. ಸೊ ಇಫ್ ದೇ ಹ್ಯಾವ್ ಗಿವನ್ ಬುಕ್ ಯು ವಿಲ್ ಗೋ ಟು ಇಟ್. ಸೊ ಅದಕ್ಕೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ, ಸ್ಪೆಕ್ಟ್ರಮಲ್ಲಿ ಎಂಡಿಂಗಲ್ಲಿ ಯು ವಿಲ್ ಹ್ಯಾವ್ ಅಪೆಂಡಿಕ್ಸ್ ಪಾರ್ಟ್ ಇರುತ್ತೆ. ಸೊ ಅಪೆಂಡಿಕ್ಸ್ ಪಾರ್ಟಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರದ್ದು ಸೆಷನ್ಸ್ಗಳು ಯಾವಾಗಾದವು, ಮೇಜರ್ ಔಟ್ಕಮ್ಸ್ ಏನು, ಸೊ INC ಸೆಷನ್ಸ್ ಯಾವಾಗಾದವು, ಮತ್ತು ಮೇಜರ್ ಸೆಷನ್ಸ್ ಯಾವಾಗಾದವು, ಎಲ್ಲಾವುದು ಸೆಷನ್ಸ್ಗಳು ಬೇಡ, ಅದನ್ನು ನೋಡ್ಕೊಳ್ಳಿ. ಮತ್ತು ಬುಕ್ಸ್ಗಳು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ, ಅದನ್ನು ಮಾಡಿ. ಮತ್ತು ಒಂದು ಕ್ರೋನಾಲಜಿ ಎಕ್ಸ್ಪೆಕ್ಟ್ ಮಾಡಿರಿ. 1905 ಏನಾದರೂ ಸ್ವದೇಶಿ ಮೂಮೆಂಟ್ ಅಂದರೆ ಆ ಟೈಮಲ್ಲಿ ಏನೇನಾಯಿತು. ಸೊ ತುಂಬ ಕ್ವಶನ್ಸ್ ಈ ಥರ ಮೂಮೆಂಟ್ ಅಕ್ಕಪಕ್ಕದಲ್ಲಿರುವಂಥ ಥಿಂಗ್ಸ್ ಮೇಲೆ ತುಂಬ ಬರುತ್ತೆ. ಬೆಂಗಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆ ರೀತಿಯಾದಂಥ ಕ್ವಶನ್ 1920 ಯಾರು ಸ್ಟಾರ್ಟ್ ಮಾಡಿದ್ರು, ಯಾರು ಪ್ರಿನ್ಸಿಪಲ್ ಆಗಿದ್ರು, ಈ ರೀತಿಯಾದಂಥ ಕ್ವಶನ್ ಕೂಡ ಬಂದಿದೆ. ಮತ್ತು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ ಅವೆಲ್ಲ ಬಂದಿದ್ದಲ್ಲ, ಯಾರು ಯಾವ ಟೈಮು, ಯಾವುದು ರಿವೈವಲಿಸ್ಟ್, ಯಾವುದು ರಿಫಾರ್ಮಿಸ್ಟ್, ಸೊ ಈ ರೀತಿಯಂಥ ಬೇಸಿಕ್ ಐಡಿಯಾ ಇರಬೇಕು. ಮತ್ತು ಟ್ರೈಬಲ್ ರಿವೋಲ್ಟ್ಸ್ ಅವೆಲ್ಲ ತುಂಬ ಬಂದಿಲ್ಲ ಅಷ್ಟು ಜಾಸ್ತಿ ಕ್ವಶನ್ಸ್ಗಳು.
ಯಾವಾಗಲೂ ಒಂದ್ಸತಿ ಉಲ್ಗುಲನ್ ಮೂಮೆಂಟ್ ಅಂತ ಕೇಳಿದರು. ಉಲ್ಗುಲನ್ ಮೂಮೆಂಟ್ ಅಂತ ನಮ್ಮ ಈ ಬುಕ್ಕಲ್ಲಿ ಮೆನ್ಷನ್ ಆಗಿರಲಿಲ್ಲ. ಸೊ ಅದರಿಂದಾಗಿ ಬುಕ್ಕಲ್ಲಿದ್ದರೂ ನಾವು ಆನ್ಸರ್ ಮಾಡೋಕ್ಕೆ ಆಗದೆ ಇರುವಂತಹ ಒಂದು ಇದಿತ್ತು. ಬಟ್ ಅದಾದಮೇಲೆ ಜಾಸ್ತಿ ಬಂದಿಲ್ಲ ಇದು ಮೂಮೆಂಟ್ಸ್ ಬಗ್ಗೆ. ಬಟ್ ಮುಂಚೆನೇ ಹೇಳಿದಾಗೆ ನಾನು ಯಾವುದನ್ನು ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ಯು ವಿಲ್ ಯೂಸ್ ದ ನಾಲೆಜ್ ಸಮ್ ಆಫ್ ದ ಅದರ್ ಟೈಮ್. ಬಟ್ ಇವಾಗ ನಿಮ್ಮಲ್ಲಿ ಟೈಮ್ ಶಾರ್ಟೇಜ್ ಇತ್ತು ಅಂತಂದರೆ ಮಾಡಬೇಡಿ. ಟೈಮ್ ಇತ್ತು, ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಾ, ರಿವೈಸ್ ಮಾಡಬಹುದು ಅಂತಂದರೆ ಮಾಡಿ. ಓಕೆ, ಸೊ ಇವೆಲ್ಲ on science and technology. Yes, science and technology I forgot to mention. Science and technology on an average surprisingly 10 to 12 questions ಬರ್ತಾ ಇದೆ. ಸೊ 10 to 12 questions ಅಂತಂದರೆ ಇಟ್ ಈಸ್ ಈಕ್ವಲೆಂಟ್ ಟು ನಮ್ಮ ಎನ್ವೈರ್ಮೆಂಟ್ ಆಗಿರಲಿ, ಪೊಲಿಟಿ ದಾಟ್ ಹೋಗ್ತದೆ, ಜಿಯೋಗ್ರಫಿ ಅಂತ ದಾಟ್ ಹೋಗ್ತಾ ಇದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದನ್ನು ಹೇಗೆ ಮಾಡಬಹುದು? ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಮೇಜರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬಯೋಟೆಕ್ನಾಲಜಿ ಮೇಲೆ ಕ್ವಶನ್ಗಳು ಜಾಸ್ತಿ ಬರ್ತಾ ಇದೆ. ಬಯೋಟೆಕ್ನಾಲಜಿಯಲ್ಲಿ ಮೋಸ್ಟ್ ರೀಸೆಂಟ್ ಟೆಕ್ನಾಲಜಿ ಏನಿದೆ, 3 parent ಬೇಬಿ ಬಗ್ಗೆ ಕೇಳಿದರು, ಆ ವರ್ಷ ನ್ಯೂಸಲ್ಲಿತ್ತು. ಸೊ ಅದರಿಂದ ಆ ರೀತಿಯಾಗಿ ಹೊಸ ವ್ಯಾಕ್ಸಿನ್ಸ್, ಡಿಫ್ರೆಂಟ್ ವ್ಯಾಕ್ಸಿನ್ಸ್ ಏನೇನಿದೆ, ಸೊ ಆ ರೀತಿಯಾದಂಥ ಕ್ವಶನ್ ಇರ್ಬೋದು. ಮತ್ತು ಹೆಲ್ತ್ ಆ್ಯಂಡ್ ಡಿಸೀಸಸ್, ಸೊ ಇದೊಂದು ಮೋಸ್ಟ್ ರಿಕರೆಂಟ್ ಥೀಮ್, ಹೆಲ್ತ್ ಆ್ಯಂಡ್ ಡಿಸೀಸಸ್. ಸೊ ಯಾವುದು ಫಂಗಲ್ ಡಿಸೀಸ್, ಯಾವುದು ವೈರಲ್ ಡಿಸೀಸ್, ಬರೀ ಹ್ಯೂಮನ್ಸ್ ಮಾತ್ರ ಅಲ್ಲ, ಪ್ಲ್ಯಾಂಟ್ಸ್ ಬಗ್ಗೆಯೂ ಕೇಳ್ತಾರೆ. ಎಲ್ಲೋ ರಸ್ಟ್ ಅಂತಂದರೆ ಯಾವುದಕ್ಕೆ ಬರುತ್ತೆ, ಈಸ್ ಇಟ್ ಎ ಫಂಗಲ್ ಆರ್ ವೈರಲ್ ಡಿಸೀಸ್, ಯಾವ ಕ್ರಾಪಿಗೆ ಅಫೆಕ್ಟ್ ಆಗುತ್ತೆ. ಸೊ ಈ ರೀತಿಯಾದಂಥ ಕ್ವಶನು ಬರುತ್ತೆ. ಮತ್ತು ಹ್ಯೂಮನ್ಸ್ ಮೇಲೆ ಕೂಡ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಾಬಿಟೀಸ್, ಯಾವುದು ಕಾರಣ ಇರ್ಬೋದು, ಯಾವುದು ಜೆನೆಟಿಕ್. ಸೊ ನೀವು ಒಂದು ಡಿಸೀಸ್ ನೋಡಿದ್ರೆ ಅದು ವೈರಲ್ಲ, ಫಂಗಲ್ಲ, ಬ್ಯಾಕ್ಟೀರಿಯಲ್ಲ, ಯಾವುದು ಅಂತ ಲಿಸ್ಟ್ ಮಾಡಿ. ಮತ್ತೊಂದು ಮೋಡ್ ಆಫ್ ಟ್ರಾನ್ಸ್ಫರ್, ಕಮ್ಯುನಿಕೇಬಲ್ಲ, ನಾನ್ ಕಮ್ಯುನಿಕೇಬಲ್ಲ, ಮತ್ತು ವೆಕ್ಟರ್, ಯಾವುದು ವೆಕ್ಟರ್ ಇದೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಮಾಡಲಿಕ್ಕೆ, ಮತ್ತು ಅದಕ್ಕೆ ವ್ಯಾಕ್ಸಿನ್ ಇದೆನಾ ಇಲ್ವಾ. ಇಷ್ಟು ನೀವು ಲಿಸ್ಟ್ ಡೌನ್ ಮಾಡ್ಕೊಳ್ಳಿ ಯಾವುದು ಡಿಸೀಸಸ್ ನ್ಯೂಸಿಗೆ ಬಂದರೆ. ಮತ್ತು ICT, ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೇಲೆ ಕ್ವಶನ್ಸ್ಗಳಂದರೆ ಯಾವ ರೀತಿಯಾಗಿ 5G ಮತ್ತು 4G ಡಿಫ್ರೆನ್ಸ್ ಕೇಳುವಂಥದ್ದಾಗಿರಲಿ, ಅಥವಾ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್, SAS, ಅದರಲ್ಲಿ ಏನೇನಿದೆ, ವೆಬ್ 3.0 ಅಂತಂದರೆ ಏನು. ಸೊ ಈ ರೀತಿಯಾದಂತಹ ಕ್ವಶನ್ಸ್ಗಳು ಬರ್ಬೋದು, ಅವೆಲ್ಲ ICT. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಸ್ಪೇಸ್ ರಿಲೇಟೆಡ್, ಮಿಸೈಲ್ಸ್ ಆಗಿರಲಿ, ಡಿಫೆನ್ಸ್ ಥಿಂಗ್ಸ್ ಆಗಿರಲಿ, ಅಥವಾ ಸ್ಪೇಸ್ ಎಕ್ಸ್ಪ್ಲೋರೇಷನ್ಸ್, ಗ್ರಾವಿಟೇಷನಲ್ ವೇವ್ಸ್ ಅಂದರೆ ಏನು, ಬ್ಲ್ಯಾಕ್ ಹೋಲ್ ಅಂತಂದರೆ ಏನು. ಸೊ ಆ ರೀತಿಯಾದಂಥ ಸ್ಪೇಸ್ ರಿಲೇಟೆಡ್ ಕ್ವಶನ್ಸ್ಗಳು ಅದು ಕೂಡ ಜಾಸ್ತಿ ಕೇಳ್ತಾ ಇದ್ದಾರೆ. ಸ್ಪೇಸ್ ರಿಲೇಟೆಡ್ ಟೆಕ್ನಾಲಜಿಕಲ್ ಆಸ್ಪೆಕ್ಟ್. ಸೊ ಇದನ್ನು ಬಿಟ್ಟು ಇನ್ನು ಫ್ಯೂ ಮೈನರ್ ಎಡಿಷನ್ಸ್ ಅಂತಂದರೆ, ನೀವು ಇಂಡೆಕ್ಸ್ ಪ್ರತಿ ವರ್ಷ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರೆ, ಇದಕ್ಕಿಂತ ಚೂರು ಡೀಪಾಗಿ ಹೋಗಬೇಕು ಅಂತಂದರೆ ಪ್ರತಿ ವರ್ಷ ರಿಲೀಸ್ ಮಾಡ್ತಾರೆ, 6 ತಿಂಗಳಿಗೆ ರಿಲೀಸ್ ಮಾಡ್ತಾರೆ, ಈ ರೀತಿ ಕೇಳಬಹುದು. ಮತ್ತು ಫೈಂಡಿಂಗ್ಸ್ ಕೂಡ ಕೇಳ್ಬೋದು. ನಾನು KPSC ಪೇಪರ್ಸ್ ನೋಡ್ತಾ ಇದ್ದೆ, ಅದರಲ್ಲಿ ರ್ಯಾಂಕಿಂಗ್ ಕೂಡ ಕೇಳಿದ್ದಾರೆ. ಸೊ ಪ್ಯಾರಲಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ನೀವು ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಬಟ್ ಇಟ್ ಈಸ್ ಒನ್ ಆಫ್ ದ ಹೈ ಯೀಲ್ಡಿಂಗ್, ಕೇಳ್ತಾರೆ ಯೂಶ್ವಲಾಗಿ. ಇದಾದ ನಂತರ ಡಿಫೆನ್ಸ್ ಎಕ್ಸಸೈಸಸ್ ಬಗ್ಗೆ ಕೇಳಬಹುದು. ಮತ್ತು ಯಾವ್ಯಾವ ದೇಶದ ಮಧ್ಯ ಯಾವುದಾದ್ರು ಡಿಫೆನ್ಸ್ ಎಕ್ಸಸೈಸ್ ನಡೀತಾ ಇದೆ ಅಂತ. ಮತ್ತು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಬಹುದು, ಕೆಲವು ಸತಿ ಕೇಳಬಹುದು. ಮತ್ತು ನಮ್ಮ ಮೇನ್ಸಲ್ಲೂ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸ್ಪೆಸಿಫಿಕ್ಕಾಗಿ
ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೇಳಿ. ಮತ್ತು ಮಿಸೈಲ್ಸ್ ಕರೆಕ್ಟ್ ಯಾವುದು ಅಸ್ತ್ರ ಮಿಸೈಲ್ ಅಂತಂದರೆ ಏರ್ ಟು ಸರ್ಫೇಸ್ ಟು ಏರ್, ಲಾಂಗ್ ರೇಂಜ, ಶಾರ್ಟ್ ರೇಂಜ, ಈ ರೀತಿ ಕ್ವಶನ್ಸ್ಗಳು ಬರುತ್ತೆ. ಸೊ ಅವೆಲ್ಲ ಸ್ಪೇಸ್ ರಿಲೇಟೆಡಲ್ಲಿ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಡಿಫೆನ್ಸ್ ಆ್ಯಂಡ್ ಸ್ಪೇಸ್. ಸೊ ಇಷ್ಟೆಲ್ಲ ಮಾಡಿದ್ದೀರಾ, 40 days ಆಗುತ್ತೆ, ಫಿಲಿಮ್ಸಿಗೆ ಬರ್ತೀರಾ. ಹತ್ತತ್ರ ಎಲ್ಲ ನಾನು ಹೇಳ್ದಂಗೆ 4 revisions ಯೂಶ್ವಲಿ ಆಗಲ್ಲ ಅನಿಸುತ್ತೆ, ಬಟ್ ಟ್ರೈ ಮಾಡಿ. 4 revisions ಮಾಡಿದಷ್ಟು ಒಳ್ಳೆಯದು. ಎಷ್ಟಾಗುತ್ತೆ ಅಷ್ಟು MCQಸನ್ನು ಸಾಲ್ವ್ ಮಾಡೋದು ಒಳ್ಳೆಯದು. ಬಟ್ ಎಕ್ಸಾಮ್ ಹಿಂದಿನ ದಿವಸ ಪೀಸಾಗಿ ನೆಮ್ಮದಿಯಾಗಿರಿ. ಜಸ್ಟ್ ಒಂದು ಎಕ್ಸಾಮ್ ಅಂದ್ಕೊಂಡು ಹೋಗಿ ಬನ್ನಿ. ನಾವು ಈ ವರ್ಷ ಇಂಟರ್ವ್ಯೂ ಕೊಡಬೇಕಾದ್ರೂ ಹೊರಗಡೆ ಒಂದು 5 ನಿಮಿಷ ಕೂರಿಸ್ತಾರೆ. ಕೂತ್ಕೊಂಡಾಗ ಏನಾದರೂ ಆಗಲಿ KPSC ಎಕ್ಸಾಮ್ ಇದೆ, ಇನ್ನು ಅದನ್ನು ಬರ್ಕೊಡೋಣ ಅಂತ. ಸೊ ಈ ಎಕ್ಸಾಮಿಗೆ ಬೇಕಾಗಿರೋದೇ ಕಾನ್ಫಿಡೆನ್ಸ್. ನಮಗೆ ಬರ್ತಾ ಇಲ್ಲ ಅಂದರೆ ಯಾರಿಗೂ ಬರ್ತಾ ಇಲ್ಲ, ನಮಗೆ ಬಂದೇ ಬರುತ್ತೆ. ಅಟ್ಲೀಸ್ಟ್ ನೀವು ರೌಂಡ್ ವೈಸ್ ಮಾಡ್ಕೊಂಡು ಹೋದರೆ 35 ಅಂತಂದರೆ ಯು ಶುಡ್ ಬಿ ವೆರಿ ಹ್ಯಾಪಿ. ಅದಾದ ನಂತರ ಯು ಕ್ಯಾನ್ ಟೇಕ್ ರಿಸ್ಕ್ ಅಂತ. 35 into 2 70, ಈ ವರ್ಷದ ಕಟ್ ಆಫ್ 75 ಇರೋದು. ಸೊ ನೆಕ್ಸ್ಟ್ ನೀವು ಮೈನರ್ ಅಡಿಷನ್ಸ್ ಏನೇನು ಮಾಡ್ಕೊಂಡು ಹೋದ್ರು ಪಾಸಿಟಿವ್ ನೆಗೆಟಿವ್ಸ್ ನ್ಯೂಟ್ರಲೈಸ್ ಆಗಿ ನಿಮ್ಗೆ ಒಳ್ಳೆ ಗುಡ್ ಸ್ಕೋರ್ ಬರುತ್ತೆ. ಅದಾದ ನಂತರ ಪ್ರತಿಯೊಬ್ಬರದು ಸೀರಿಯಲ್, ನಮ್ಮ ಪ್ರತಿಯೊಬ್ಬರದು ಬೇರೆದಾಗಲ್ಲ, ಬಟ್ ABCD ಅಂತ ಬೇರೆ ಬೇರೆ ಸೀರಿಯಲ್ ವೈಸ್ ಬಂದಿರುತ್ತೆ. ಕೆಲವು ಸತಿ ನಿಮಗೆ ಬಂದಿರುವಂತಹ ಸೀರಿಯಲಲ್ಲಿ ನಿಮಗೆ ಅರ್ಥ ಆಗದೆ ಇರೋ ಟಾಪಿಕ್ ಕ್ವಶನ್ಸ್ಗಳು ಸ್ಟಾರ್ಟಿಂಗಲ್ಲಿ ಬರಬಹುದು. ಸೊ ಅದರಿಂದಾಗಿ ಯಾರೂ ಬೇಜಾರಾಗ್ಬಿಡಿ, ಯಾರು ಆ ಟೈಮಲ್ಲಿ ಭಯ ಪಡೋಕ್ಕೆ ಹೋಗ್ಬಿಡಿ. ಆ ಥರ ಭಯನ ಕಮ್ಮಿ ಮಾಡಬೇಕು ಅಂತಲೇ ನಾನು ರೌಂಡ್ ವೈಸ್ ಹೋಗಿ ಅಂತ ಹೇಳ್ತೀನಿ. ಯಾಕೆಂದರೆ ಫಸ್ಟ್ 10 ಕ್ವಶನ್ ಗೊತ್ತಾಗಿಲ್ಲ ಪರವಾಗಿಲ್ಲ. 11ನೇ ಕ್ವಶನಿಂದ ಈಸಿ ಕ್ವಶನ್ಗಳಿರ್ಬೋದು. ಬಟ್ ನೀವು ಫಸ್ಟ್ 10 ಕ್ವಶನಿಗೆ ನೀವು ಭಯ ಪಟ್ಕೊಂಡ್ರೆ ಆ ಈಸಿ ಕ್ವಶನ್ಗಳಿದಾವಲ್ಲ, ಇಷ್ಟು ಈಸಿ ಇರೋಕ್ಕೆ ಸಾಧ್ಯ ಇಲ್ಲ ಅನಿಸ್ತವೆ. UPSC ಇಷ್ಟು ಈಸಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಒಂದು ಸತಿ ಯಾವುದೋ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಬಗ್ಗೆ ಯಾವುದೋ ಕ್ವಶನ್ ಕೇಳಿದ್ರು, ಟ್ರೈಫೆಡ್ನ ಯಾರು ಲಾಂಚ್ ಮಾಡ್ತೀರಂತೆ. ಡೈರೆಕ್ಟ್ ಕ್ವಶನ್, ಟ್ರೈಫೆಡ್ ಫುಲ್ ಫಾರ್ಮಲ್ಲೇ ಇದೆ ಟ್ರೈಬಲ್ ಅಂತ, ಬಟ್ ಕೆಳಗಡೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ಸ್ ಅಂತ. ಇಷ್ಟು ಈಸಿ ಆದಂಥ ಕ್ವಶನ್ ಕೇಳೋಕ್ಕೆ ಸಾಧ್ಯನೇ ಇಲ್ಲ UPSC ಅಂತ ಹೇಳ್ಬಿಟ್ಟು ಬೇರೆ ಅದನ್ನು ಹಾಕ್ಬರ್ಬೋದು. ಬಟ್ UPSC ಕ್ಯಾನ್ ಆಲ್ಸೋ ಆಸ್ ಸಿಂಪಲ್ ಕ್ವಶನ್ಸ್. ಸೊ ರೌಂಡ್ ವೈಸ್ ಹೋಗಿ ಈಸಿ ಕ್ವಶನ್ಸ್ನ ಸಾಲ್ವ್ ಮಾಡಿ. ಬಟ್ ಅದರಲ್ಲೂ ಟೈಮ್ ಉಳಿಸ್ಬೇಕು ಅಂತಂದರೆ ಕ್ವಶನ್ಸ್ ಹೇಗಿದ್ರೂ ಓದಿರ್ತೀರ, ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅದನ್ನು ಅವಾಗಲೇ ಎಲಿಮಿನೇಟ್ ಮಾಡಿಟ್ಟಿರಿ. ಏನಾದರೆ ಆಪ್ಷನ್ A ಮತ್ತು C ನಿಮ್ಗೆ ಕರೆಕ್ಟ್ ಅಲ್ಲ ಅನ್ನಿಸ್ತು ಅಂತಂದರೆ ಅಲ್ಲೇ ರಾಂಗ್ ಮಾರ್ಕ್ ಹಾಕಿರಿ. ಸೊ ನೆಕ್ಸ್ಟ್ ಟೈಮ್ ವಾಪಸ್ ಬಂದಾಗ ನೀವು ಅಷ್ಟು ಟೈಮ್ ಉಳಿಸ್ತಾ ಇರ್ತೀರ, ಥಿಂಕಿಂಗ್ ಟೈಮನ್ನ ಉಳಿಸ್ತಾ ಇರ್ತೀರ. ಮತ್ತು ಡಿಫ್ರೆಂಟ್ ಎಷ್ಟು ಕ್ವಶನ್ಗಳನ್ನ ಅಟೆಂಡ್ ಮಾಡಬೇಕು ಎಕ್ಸಾಮಲ್ಲಿ ಅಂತ ತುಂಬ ಜನರದ್ದು ಡೌಟ್ ಇರುತ್ತೆ. ಬಟ್ ಎಲ್ಲರಿಗೂ ನಾನು ಒಂದೇ ನಂಬರ್ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಯೂಶ್ವಲಿ 85 ಮಾಡ್ತಾಯಿದ್ದೆ. ಬೇರೆಯವ್ರದ್ದು ಬೇರೆ ಬೇರೆ ಅಕ್ಯುರಸಿ ಇರುತ್ತೆ. ನಿಮ್ಮ ಅಕ್ಯುರಸಿ, ನಿಮ್ಮ ಸ್ಟ್ರಾಟಜಿ ಗೊತ್ತಾಗಬೇಕು ಅಂತಂದರೆ ಇವಾಗ ಹೇಗಿದ್ರೆ ಟೆಸ್ಟ್ ಸೀರೀಸ್ನ ಸಾಲ್ವ್ ಮಾಡ್ತಾ ಇದ್ದೀರಾ, ನಿಮ್ಮದು 100 3-4 ಕಲರ್ ಪೆನ್ ತೊಗೊಳ್ಳಿ. 100% ಶ್ಯೂರ್ ಇರೋದು ಒಂದು ಕಲರಲ್ಲಿ ಮಾರ್ಕ್ ಮಾಡಿ. 50-50ಗೆ ಯಾವ್ದು ಬಂದಿದೆ ಅದನ್ನು ಬೇರೆ ಕಲರ್, ಮತ್ತು ಬರೀ 1/3 ಏನಿದೆ ಅದನ್ನು ಬೇರೆ ಕಲರ್ ಮಾರ್ಕ್ ಮಾಡಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ 50-50 ಎಷ್ಟು ವರ್ಕೌಟ್ ಆಗ್ತಾಯಿದೆ, 1/3 ಎಷ್ಟು ವರ್ಕೌಟ್ ಆಗ್ತಾಯಿದೆ ಅಂತ. ಸೊ ಈ ರೀತಿ ಒಂದೇ ಪೇಪರ್ ಮಾಡಿದ್ರೆ ಗೊತ್ತಾಗಲ್ಲ ನಮ್ಮ ಅಕ್ಯುರಸಿ. ಒಂದು 2-3 ಪೇಪರ್ಸ್ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನನ್ನ ಗುಡ್ ನಂಬರ್, ಎಷ್ಟನ್ನು ದಾಟೋದ್ರೆ ನಂದು ನೆಗೆಟಿವ್ ಆಗುತ್ತೆ ಅಂತ. ಸೊ ಎಲ್ಲರಿಗೂ ಡಿಫ್ರೆಂಟ್ ನಂಬರ್ ಇರುತ್ತೆ, ಬಟ್ ಐ ಸಜೆಸ್ಟ್ ಎಬೋ 80 ಈಸ್ ಅ ಗುಡ್ ನಂಬರ್. ಮತ್ತು ನಾವು ಪ್ರಿಲಿಮ್ಸಲ್ಲಿ ಟೈಮ್ ಹೇಗೆ ಫ್ಲೈ ಆಗುತ್ತೋ ಗೊತ್ತಿಲ್ಲ, ಬಟ್ 2 hours ಕಮ್ಮಿ ಬೀಳುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು 10 minutes ಉಳಿಯೋ ರೀತಿಯೇ ಮಾಡ್ಕೊಳ್ಳಿ. ಅಂದರೆ 1 hour 50 minutes ಅಂತ ಇಟ್ಕೊಂಡೆ ಮಾಡ್ಕೊಳ್ಳಿ. ಮತ್ತೇನಾದ್ರು ಡೌಟ್ಸ್ ಇತ್ತಾ ನಿಮ್ಮದು? ಓಕೆ, ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ ಮುಂಚೆ ನೀವು ಮಾಡ್ತಿದ್ದ ಹಾಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಎಲ್ಲರಿಗೂ ಹೇಳ್ತೀವಿ, ಡೈಲಿ ಎಡಿಟೋರಿಯಲ್ಸ್ ಓದ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ, ನೀವು ಸಾಲ್ವ್ ಮಾಡ್ಬೋದು ಅಂತ. ಬಟ್ ನೌ ಇಟ್ ಈಸ್ ನಾಟ್ ದ ಟೈಮ್ ಟು ಡೂ ನ್ಯೂಸ್ ಪೇಪರ್ಸ್ ಆ್ಯಂಡ್ ಲರ್ನ್. ಸೊ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂತಹ CSAT ಟೆಸ್ಟ್ಗಳನ್ನ ತೊಗೊಳ್ಳಿ. CSAT ಟೆಸ್ಟ್ಗಳು ಮತ್ತು ಸೊ CSAT ಟೆಸ್ಟ್ಗಳು ತೊಗೊಳ್ಳಿ ಮತ್ತು ಆನ್ಸರ್ಗಳನ್ನ ಸಾಲ್ವ್ ಮಾಡ್ತಾ ಇರಿ. ಸೊ ದಟ್ ಯು ಕ್ಯಾನ್ ಗೋ ಟು ದ ಅಡ್ರೆಸ್, ಯು ಕ್ಯಾನ್ ಅಡ್ರೆಸ್ ದ ಡಿಮ್ಯಾಂಡ್ ಆಫ್ ದ ಕ್ವೆಶನ್. ಸೊ ಈ ಟೈಮಲ್ಲಿ ನ್ಯೂಸ್ ಪೇಪರ್ ಅದನ್ನು ಮಾಡಿ ಐ ವಿಲ್ ಅಂಡರ್ಸ್ಟ್ಯಾಂಡ್ ಆ ಥರ ಮಾಡಿಬಿಡಿ. ಗೋ ಟು ದ ಕ್ವೆಶನ್ಸ್ ಇಟ್ ಸೆಲ್ಫ್. ಮತ್ತು ಈ ಎಕ್ಸಾಮಿಗೆ ಹೆದರ್ಕೊಳ್ಳೋದ್ರಲ್ಲಿ ಎಂತ ಎಲ್ಲ ಕ್ಲಿಯರ್ ಮಾಡ್ಬೋದು, ಎಲ್ಲರೂ ಕ್ಲಿಯರ್ ಮಾಡ್ಬೋದು.
ಬಟ್ ಪ್ರಾಕ್ಟೀಸ್ ಮಾತ್ರ ತುಂಬ ಜಾಸ್ತಿನೇ ಬೇಕಾಗುತ್ತೆ. ಮತ್ತೇನಾದರೂ ಡೌಟ್ಸ್? ಮುಗಿತಾ ಅಷ್ಟೇ ಡೌಟ್ಸ್? ಆ್ಯಂಡ್ ಮುಂದಿನ ವರ್ಷ ಬರೀತಿರೋರಿಗೆ ಸ್ವಲ್ಪ ಓಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತೀನಿ. ಸೊ ಮುಂದಿನ ವರ್ಷ ಬರೀತಿರೋರಿಗೆ ಈ ವರ್ಷ ಫಿಲಿಮ್ಸ್ ಕೊಡದೇ ಇರೋರಿಗೆ what I suggest now is you have ample amount of time. So by the end of ಡಿಸೆಂಬರ್ ಮುಗಿಯೋಷ್ಟರಲ್ಲಿ ನಿಮ್ಮದು ಮೇನ್ ಸ್ಪೆಸಿಫಿಕ್ ಏನೇನಿದೆ ಅದನ್ನು ಮುಗಿಸ್ಕೊಳ್ಳಿ. ಐದರ್ ಅಲ್ಲ, ಈ ಶುಡ್ ಕಂಪ್ಲೀಟ್ ಆಪ್ಷನಲ್ನ ಬರೀಬೇಕು. ಮತ್ತು ನಿಮ್ಮ ಡೈಲಿ ಸ್ಕೆಡ್ಯೂಲ್ಗೆ ಆದರೆ ಆನ್ಸರ್ ರೈಟಿಂಗನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ CSAT ಟೈಮಿಂಗ್ಸ್ ಅಂತ ಹೇಳಿದ್ನಲ್ಲ, CSAT ಟೈಮಿಂಗ್ಸ್ ಬೇಕಾದ್ರೆ ನೀವು ಜನವರಿ ಮೇಲೆ ಮಾಡಿರೋಂತೆ, ಬಟ್ ಆ ಟೈಮ್ ಗ್ಯಾಪಲ್ಲಿ ಆನ್ಸರ್ ರೈಟಿಂಗ್ ಇರಬೇಕು. ಒಂದು ನಿಮ್ಮದು ಆಪ್ಷನಲ್ ಯೂಶ್ವಲಿ ಕನ್ನಡ ಲಿಟ್ರೇಚರ್ ಇದೆ ಅಂತ ಅನ್ಕೊತೀನಿ. ಸೊ ಅದರಿಂದಾಗಿ ಕನ್ನಡ ಲಿಟ್ರೇಚರ್ಗೆ ಎಸ್ಪೆಷಲಿ ಇನ್ನೂ ಜಾಸ್ತಿ ರೈಟಿಂಗ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಯಾಕೆಂತಂದರೆ ಪ್ರತಿ ಸತಿ ಪೆನ್ ಎತ್ತಿ ಬರೀಬೇಕು. ನಮ್ಮದಂದರೆ ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ಸ್ಟ್ರೈಟಾಗಿ ಬರ್ಕೊಂಡು ಹೋಗ್ತೇವೆ. ಸೊ ಅದರಿಂದಾಗಿ ರೈಟಿಂಗ್ ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಅದಾದ ನಂತರ ಇಂಟರ್ನೆಟ್ಟಲ್ಲಿ ತುಂಬ ವೆಬ್ಸೈಟ್ಗಳಿದ್ದಾವೆ ಡೈಲಿ ಕ್ವಶನ್ಸನ್ನ ಸಾಲ್ವ್ ಮಾಡುವಂಥದ್ದು. ಅಲ್ಲಿಂದ ಕ್ವಶನ್ಸ್ ತೊಗೊಂಡು ಸಾಲ್ವ್ ಮಾಡಿ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ, ಅವ್ರು ಹೇಗೆ ಡಿಫ್ರೆಂಟಾಗಿ ಬರೀತಾ ಇದ್ದಾರೆ, ಹೊಸ ಪಾಯಿಂಟ್ಸ್ಗಳೇನಾದರೂ ಆ್ಯಡ್ ಮಾಡ್ತಾ ಇದ್ದಾರಾ. ಸೊ ಈ ರೀತಿ ಡೈಲಿ ಪ್ರೋಗ್ರೆಸ್ ಆಗ್ತಾ ಇರಬೇಕಾಗತ್ತೆ ಕಂಪ್ಯಾರಿಸನ್ ಮಾಡಿಕೊಂಡು. ಇದಾದ ನಂತರ ವೀಕೆಂಡಲ್ಲಿ ಒಂದು ಎಸ್ಸೆ ಬರೀರಿ. ಫಿಲಾಸಫಿಕಲ್ ಕೇಳ್ತಾ ಇದ್ರು ಆ್ಯಂಡ್ ನಾವು ದೇ ಆರ್ ಮೂವಿಂಗ್ ಅವೇ ಫ್ರಮ್ ಫಿಲಾಸಫಿಕಲ್. ಸ್ವಲ್ಪ GS ರಿಲೇಟೆಡ್ ಆ ಕ್ವಶನ್ ಕೂಡ ಬರ್ಬೋದು ಈ ವರ್ಷ ಕೇಳಿದ ಹಾಗೆ. ಸೊ ಅದರಿಂದಾಗಿ ವೆರೈಟಿ ಎರಡು ಥರದ್ದು ಇರಲಿ, ಫಿಲಾಸಫಿಕಲ್ ಆಗಿ ಇರಲಿ, ಜನರಲ್ ಸ್ಟಡೀಸ್ ರಿಲೇಟೆಡ್ ಆಗಿ ಕೂಡ ಎಸ್ಸೆ ಇರಲಿ. ಬಟ್ ವೀಕೆಂಡಲ್ಲಿ ಅಂದರೆ ಸಂಡೇಸಲ್ಲಿ ಒಂದು ಎಸ್ಸೆ ಕಂಪಲ್ಸರಿಯಾಗಿ ಬರೀರಿ. ಆ್ಯಂಡ್ ಬರೀ ಮೇನ್ಸಿಗಿದ್ದು ಫಿಲಿಮ್ಸ್ಗೆ ಇರದಂತಹ ಕೆಲವು ಟಾಪಿಕ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಸೆಕ್ಯೂರಿಟಿ ಆಗಿರಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರಲಿ, ಇವೆಲ್ಲವನ್ನು ಡಿಸೆಂಬರ್ ಒಳಗೆ ಮುಗಿಸ್ಕೊಳ್ಳಿ. ಯಾಕೆಂತಂದರೆ ಇವೆಲ್ಲವೂ ಆಮೇಲೆ ನಿಮಗೆ ಟೈಮ್ ಹಾಕಲಿಕ್ಕೆ ಸಿಗೋದಿಲ್ಲ. ಆ್ಯಂಡ್ ದೀಸ್ ಆರ್ ನಾಟ್ ವೇಸ್ಟ್ ನಾಲೆಡ್ಜ್. ಇವೆಲ್ಲ ನಿಮಗೆ ಫಿಲಿಮ್ಸಲ್ಲಿ ಯೂಸ್ ಆಗಬಹುದು. ನಮ್ಮ ಔಟ್ ಆಫ್ ಬಾಕ್ಸ್ ಕ್ವಶನ್ಸ್ ಏನೇನು ಅಂತೀವಿ ಪ್ರಿಲಿಮ್ಸಲ್ಲಿ, ಆ್ಯಕ್ಚುಲಿ ಒಂದು ಸತಿ ಇಂಟರ್ವ್ಯೂ ಕೊಟ್ಟಿರೋರಿಗೆ, ಮೇನ್ಸ್ ಕೊಟ್ಟರಿಗೆ ಯಾಕೆ ಈಸಿ ಆಗುತ್ತೆ ಅಂದರೆ ನಾವು ಅದನ್ನೆಲ್ಲೋ ಒಂದು ಕಡೆ ಓದಿರ್ತೀವಿ ಮೇನ್ಸ್ ಪ್ರಿಪ್ರೇಷನ್ ಟೈಮಲ್ಲಿ. ಸೊ ಈ ವರ್ಷ ನೀವು ಫಸ್ಟ್ ಅಟೆಂಪ್ಟ್ ಕೊಡ್ತಾ ಇದ್ದೀರಾ, ಫಸ್ಟ್ ಫಿಲಿಮ್ಸ್ ಕೊಡ್ತಾ ಇದ್ದೀರಾ ಅಂತಂದರೆ ಯು ಕ್ಯಾನ್ ಹ್ಯಾವ್ ದಟ್ ಎಡ್ಜ್ ಇಫ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಮೇನ್ಸ್ ಆ್ಯಂಡ್ ಕಂಪ್ಲೀಟ್ ದ ಮೇನ್ಸ್ ಪ್ರಿಪ್ರೇಷನ್ ಪಾರ್ಟ್ ಬೈ ಡಿಸೆಂಬರ್. ಸೊ ಆನ್ಸರ್ ರೈಟಿಂಗ್ ಎಲ್ಲ ಕ್ಲೀನಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದೆ. ಬಟ್ ನೀವೇ ಬರೆದು ನೀವೇ ಪೇಪರ್ ನಿಮ್ಮ ಹತ್ರನೇ ಇಟ್ಕೊಂಡ್ರೆ ಯು ಫೀಲ್ ಯು ಆರ್ ಆಲ್ ಇಂಡಿಯಾ ರ್ಯಾಂಕ್ 1. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆ ಶೇರ್ ಮಾಡಿ. ಆದರೆ ಯಾರು ಮೆಂಟರ್ಸ್ ಏನಾದ್ರು ಇದ್ರು ಅಂತಂದರೆ ಯು ಶೋ ದೆಮ್. ಮತ್ತು ಟಾಪರ್ಸ್ ಆನ್ಸರ್ ಕಾಪಿ ಏನೇನಿದೆ ಅದ್ರ ಜೊತೆನೂ ಕಂಪೇರ್ ಮಾಡಿ ನೋಡಿ. ಸೊ ದ್ಯಾಟ್ ಯು ವಿಲ್ ಗೆಟ್ ಟು ನೋ ವೇರ್ ಯು ಶುಡ್ ಬಿ ಇಂಪ್ರೂವಿಂಗ್. ಸ್ವಲ್ಪ ಐಸೋಲೇಷನಿಂದ ಸ್ವಲ್ಪ ಹೊರಗೆ ಬಂದರೆ ದಟ್ಸ್ ಗುಡ್ ಫಾರ್ ದಿಸ್ ಎಕ್ಸಾಮ್. ಹ್ಯಾವ್ ಎ ಗುಡ್ ಫ್ರೆಂಡ್ ಸರ್ಕಲ್. ನಾನು ಕಂಪ್ಲೀಟಾಗಿ ಮೇನ್ಸ್ ಸ್ಪೆಸಿಫಿಕ್ಕಾಗಿ ಮಾರ್ಕೆಟಲ್ಲಿ ಸಿಗೋ ಮೆಟೀರಿಯಲ್ನೇ ಫಾಲೋ ಮಾಡಿದ್ದು. ಯಾಕೆಂತಂದರೆ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿಬಿಟ್ಟಾರೆ ಅವ್ರು ಮಾರ್ಕೆಟಲ್ಲಿ. ಅವ್ರ ಪ್ರಾಡಕ್ಟನ್ನು ಬಿಟ್ಬಿಟ್ಟು ಎಲ್ಲರೂ ಮಾಡ್ತಿದ್ದಾರೆ ಅಂತಂದರೆ ನಾನೇ ಸೆಪ್ರೇಟಾಗಿ ಕೂತ್ಕೊಂಡು ಒಂದು ಕೀವರ್ಡ್ ಇಟ್ಕೊಂಡು ಅದ್ರ ಮೇಲೆ 2 ಪೇಜ್ ಮಾಡೋ ಬದಲು ದೇ ಹ್ಯಾವ್ ಆಲ್ರೆಡಿ ಡನ್ ಇಟ್ ಆ್ಯಂಡ್ ಪೀಪಲ್ ಆರ್ ಡೂಯಿಂಗ್ ಇಟ್. ನಾನು ಎಫರ್ಟ್ ಹಾಕಿ ಅಲ್ಲಿ ತನಕ ಬರೋ ಬದಲು ಐ ಜಸ್ಟ್ ಡೂ ಇಟ್ ಆ್ಯಂಡ್ ಆ್ಯಡ್ ವ್ಯಾಲ್ಯೂ ಫಾರ್ ದ್ಯಾಟ್. ಏನಾದ್ರು ಹೊಸದು ಏನಾದ್ರು ಸಿಕ್ಕಿದ್ರು ಅದು ಬೇರೆಯವರು ಆ್ಯಡ್ ಮಾಡ್ತಿಲ್ಲ ಅಂತಂದರೆ ಅದನ್ನು ನನ್ನ ನೋಟ್ಸಿಗೆ ಆ್ಯಡ್ ಮಾಡ್ಕೊತೀನಿ. ಸೊ ಎಫರ್ಟ್ ಹಾಕಿ ಪ್ಲ್ಯಾಟ್ಫಾರ್ಮ್ ತನಕ ಬರೋದು ಬೇಡ. ಪ್ಲ್ಯಾಟ್ಫಾರ್ಮ್ ಸೆಟ್ ಆಗಿದೆ, ಅದ್ರ ಮೇಲೆ ನೀವು ವ್ಯಾಲ್ಯೂಡೇಷನ್ ಮಾಡ್ಕೊಳ್ಳಿ. ಓಕೆ, ನಾನು ONLS ಅವ್ರದ್ದು ಪ್ರಹಾರ ಅಂತ ಮೆಟೀರಿಯಲ್ ಇದೆ, ಕಂಪ್ಲೀಟಾಗಿ ಅದನ್ನೇ ಮಾಡಿರೋದು. ಇನ್ ಅಡಿಷನ್ ಟು ದಟ್ ಈ ವರ್ಷದ PT ಮೇನ್ಸ್ PT 365 ಏನಿತ್ತು ಅದನ್ನು ಮಾಡಿದ್ದೆ. ಪ್ರಿಲಿಮ್ ಸಿಗಲ್ಲ, ಅದು ಮೇನ್ಸ್ ಮೆಟೀರಿಯಲ್. ಪ್ರಿಲಿಮ್ಸಿಗೆ ಉಡಾನ್ ಅಂತ ಇದೆ. ಬಟ್ ಎನಿಥಿಂಗ್ ಇಸ್ ಫೈನ್, ಬಟ್ ಮಲ್ಟಿಪಲ್ ರಿವಿಷನ್ಸ್ ಆಗಿರಬೇಕು. ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳವ್ರದ್ದು ಮೇನ್ ಸ್ಪೆಸಿಫಿಕ್ ಮೆಟೀರಿಯಲ್ಸ್ ಇದ್ದಾವೆ. ಯು ಕ್ಯಾನ್ ಡೂ ದ್ಯಾಟ್ ಆಸ್ ವೆಲ್.
ಇಂಟರ್ವ್ಯೂ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಆ 3 ತಿಂಗಳು ತುಂಬಾ ಜಾಸ್ತಿ ಆಗುತ್ತೆ. ಇಂಟರ್ವ್ಯೂ ಮಾಡಿ ಕಳಿಸ್ಬಿಟ್ರೆ ನಮಗೆ ಅನಿಸ್ತಾ ಇರುತ್ತೆ. ಹೇಳಿ. ಓಕೆ ಓಕೆ ನಾನು ಆ್ಯಕ್ಚುಲಿ UPSC ಬಿಟ್ಟರೆ ಮತ್ತೆ ಯಾವ ಬೇರೆ ಎಕ್ಸಾಮ್ನ ಅಪ್ಲೈ ಮಾಡಿಲ್ಲ. ಬಟ್ ದಿಸ್ ಟೈಮ್ ಐ ಹ್ಯಾಡ್ ಅಪ್ಲೈಡ್ ಆ್ಯಂಡ್ ಮೇಡ್ ಅಸ್ ಕೈಂಡ್ ಆಫ್ ಸ್ಟ್ರಾಟಜಿ. ನೋಡೋಣ ಹೌ ಮಚ್ ದಟ್ ವಿಲ್ ಹೆಲ್ಪ್ ಯು ಅಂತ. ಅಲ್ಲಿ ಟಿಕೆಟ್ ಬಂದ್ಬಿಟ್ಟು ಸೊ ಸ್ವಲ್ಪ KPSCಯಲ್ಲಿ ಯೂನಿಕ್ಕಾಗಿ ಬರೋ ಅಂದರೆ ಸೇಮ್ ಸಿಲೆಬಸ್ ಬಟ್ ಕೇಳೋವಂಥದ್ದು ಸ್ವಲ್ಪ ಯೂನಿಕ್ಕಾಗಿ ಕೇಳ್ತಾರೆ. ಸೊ ಅದರಿಂದಾಗಿ ಪೊಲಿಟಿ ಯಾವಾಗಲೇ ಹೇಳಿದೆ, ಆರ್ಟಿಕಲ್ಸ್ ಬಗ್ಗೆ ಜಾಸ್ತಿ ಕೇಳ್ತಾರೆ, ಅಮೆಂಡ್ಮೆಂಟ್ಸ್ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ಮತ್ತು ನ್ಯೂಸಲ್ಲಿ ಇನ್ನು ಅಡಿಷನ್ಸ್ ಏನೇನು ಮಾಡಬೇಕು ಅಂತಂದರೆ ಪರ್ಸ್ನಾಲಿಟೀಸ್ ಇನ್ ನ್ಯೂಸ್, ಅಪಾಯಿಂಟ್ಮೆಂಟ್ಸ್ ಏನೇನಾಗಿದೆ, ಮೋಸ್ಟ್ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ವರ್ಲ್ಡಲ್ಲಿ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಏನಾದ್ರು ಇತ್ತು ಅಂತಂದರೆ ಅದಕ್ಕೆ ಚೇರ್ಪರ್ಸನ್, ಎಸ್ಪೆಷಲಿ ಇಂಡಿಯನ್ ಏನಾರು ಆಗಿದ್ದ ಅಂತಂದರೆ ದೇ ವಿಲ್ ಬಿ ಆಸ್ಕಿಂಗ್. ಮತ್ತು ಅವಾರ್ಡ್ಸ್ ಕರ್ನಾಟಕ ಗೌರ್ಮೆಂಟ್ ಕೊಟ್ಟಿರುವಂಥ ಅವಾರ್ಡ್ಸ್ಗಳು ಯಾರ್ಯಾರು ಬಂದಿದೆ, ಒನ್ ಆಫ್ ದ ಡಿಫಿಕಲ್ಟ್ ಪಾರ್ಟ್ ಅದು. ಬಟ್ ಅರೌಂಡ್ 3 to 4 ಅವಾರ್ಡ್ಸ್ ಮತ್ತು ಅವಾರ್ಡೀಸ್ ಕ್ವಶನ್ಸ್ ನೋಡಿದ್ದೇನೆ. ಮತ್ತು ಕರ್ನಾಟಕ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ ಟು ನಂಬರ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಸಮ್ಮರಿ ಡಾಕ್ಯುಮೆಂಟ್ ಬೇರೆ ಮಾರ್ಕೆಟಲ್ಲಿ ಸಿಗೋದ್ರಿಂದ ಅದನ್ನು ನೋಡಿ ಸೆಕ್ಟರ್ ವೈಸ್ ರೂರಲ್ ಸೆಕ್ಟರಿಗೆ ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದಾರೆ, ಹೆಲ್ತ್ ಸೆಕ್ಟರಿಗೆ ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ನಂಬರ್ ವೈಸ್ ಒಂದು ತುಂಬ ಸತಿ ನೋಡಬೇಕಾಗತ್ತೆ, ಒಂದೇ ಸತಿಗೆ ನೆನಪಾಗೋದಿಲ್ಲ. ಅದನ್ನು ಮಾಡಿ. ಮತ್ತು ಜಿಯೋಗ್ರಫಿ ನೀವು ಇವಾಗ ಹೇಗಿದ್ರು ವರ್ಲ್ಡ್ ಜಿಯೋಗ್ರಫಿ ಮಾಡ್ತೀರಾ, ಇಂಡಿಯನ್ ಜಿಯೋಗ್ರಫಿ ಮಾಡ್ತೀರಾ, ಇನ್ನೊಂಚೂರು ಕೆಳಗೆ ಬಂದು ಕರ್ನಾಟಕ ಜಿಯೋಗ್ರಫಿ ಕೂಡ ಅದೇ ಲೈನಲ್ಲೇ ಮಾಡಿ. ನೀವು ರಂಗನಾಥ್ ಮಾಡ್ತಾಯಿದ್ದೀವಿ, ರಂಗನಾಥ್ ಮಾಡಿ. ಇಲ್ಲಾಂತಂದರೆ ಬೇರೆ ಮೆಟೀರಿಯಲ್ಸ್ ಸಿಗುತ್ತಲ್ಲ, ಅದನ್ನು ಬೇಕಾದ್ರೆ ಮಾಡಬಹುದು. ಇಟ್ಸ್ ಅಪ್ ಟು ಯುವರ್ ಕಂಫರ್ಟ್. ಹಿಸ್ಟ್ರಿ ಓದಬೇಕಾದ್ರೂ ಯು ಕ್ಯಾನ್ ಡೂ ಹಿಸ್ಟ್ರಿ ಟುಗೆದರ್. ಬಟ್ ನಾನು ಹಿಸ್ಟ್ರಿಲಿ ಸ್ವಲ್ಪ ಜಾಸ್ತಿ ಕನ್ವರ್ಜೆನ್ಸ್ ನೋಡಿದ್ದು, ಅಂದರೆ ಸಾಧಾವಾನಸಲ್ಲಿ ಇರ್ತಾರೆ, ನಮ್ಮ UPSC ಇರ್ತಾರೆ. ಸ್ವಲ್ಪ ಔಟ್ ಆಫ್ ಇದು ಅಂತಂದರೆ ಸ್ವಲ್ಪ ಕಮ್ಮಿ, ತುಂಬಾ ಕಮ್ಮಿ ಇದೆ ಹಿಸ್ಟ್ರಿ ಪಾರ್ಟಲ್ಲಿ. ಸೊ ಹಿಸ್ಟ್ರಿ ನಾನು ಸಜೆಸ್ಟ್ ಮಾಡೋವಂಥದ್ದು ಸುವರ್ಣ ಕಾಮತ್ ಮಾಡಿ. ಕತೆ ಇಷ್ಟಲ್ಲಿ ಕತೆಗಳು ಗೊತ್ತಿರಬೇಕು, ಇಲ್ಲಾಂತಂದರೆ ಫ್ಯಾಕ್ಟ್ಸ್ಗಳು ನೆನಪಿರಲ್ಲ. ರಾವ್ಸ್ ಕಂಪಾಸ್ ಕರೆಂಟ್ ಅಫೇರ್ಸ್ ಅಲ್ಲ? ಓಕೆ, ನಾನು ಅದು ಮಾಡಿಲ್ಲ. ನಾನು ಮುಂಚಿಂದ ಏನು ಮಾಡ್ತಾಯಿದ್ದೆ, ಏನು ನೋಟ್ಸ್ ಮಾಡಿದ್ದೆ ಅದನ್ನೇ ಮಾಡ್ತಾಯಿದ್ದೆ. ಮತ್ತು ಏನಾದ್ರು ಗೌರ್ಮೆಂಟ್ ಸ್ಪೆಸಿಫಿಕ್ ಯೋಜನಾಸ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಏನಾದ್ರು ಇತ್ತು ಅಂತಂದರೆ ಸ್ಪೆಸಿಫಿಕ್ಕಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನು, ಎಷ್ಟು ಕೊಡ್ತಾಯಿದ್ರು, ಸೊ ಈ ರೀತಿ ಸ್ಪೆಸಿಫಿಕ್ಕಾಗಿ ಕರ್ನಾಟಕ ಗೌರ್ಮೆಂಟಿಂದ ಕೇಳ್ತಾರೆ. ಮತ್ತು ಲಿಟ್ರೇಚರ್, ಅದ್ರ ಬಗ್ಗೆ ಕೂಡ ಈ ಬುಕ್ಸನ್ನು ಯಾರ್ಯಾರು ಬರೆದ್ರು. ಮತ್ತು ನಮ್ಮ ಹಿಸ್ಟ್ರಿ ಬುಕ್ಗಳಲ್ಲೂ ಓದ್ತಾ ಇರ್ತೀವಿ ತುಂಬ ಕರ್ನಾಟಕ ರಿಲೇಟೆಡ್ ಲಿಟ್ರೇಚರ್, ಅದನ್ನು ಕೂಡ KPSCಲಿ ಕೇಳಿದ್ದಾರೆ ಆ್ಯಕ್ಚುಲಿ. ಮತ್ತೊಂದು ಯೂನಿಕ್ಕಾಗಿ ಕಂಡಿದ್ದು ಅಂತಂದರೆ ನಮ್ಮ UPSCನಲ್ಲಿ ಆ್ಯಕ್ಟ್ ಬಗ್ಗೆ ಕೇಳ್ತಾರೆ, ಬಿಲ್ಸ್ ಬಗ್ಗೆ ಕೇಳೋದಿಲ್ಲ. ಬಟ್ ನಮ್ಮ KPSCಯಲ್ಲಿ ಬಿಲ್ಸ್ ಆ್ಯಂಡ್ ಆ್ಯಕ್ಟ್ಸ್ ಲಾಸ್ಟ್ 1 year ಬಿಲ್ ಯಾವುದಿದೆ, ಆ್ಯಕ್ಟ್ ಯಾವುದಿದೆ, ಅದ್ರ ಬಗ್ಗೆನೂ ಕೂಡ ಕೇಳಿದ್ದಾರೆ. ಸೊ ಅದನ್ನು ಒಂದ್ಸತಿ ನೋಡ್ಕೊಳ್ಳಿ. ಮತ್ತು ಇಂಟರ್ನ್ಯಾಷನಲ್ ಡೇಸ್, ಏನು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಯಾವ ದಿನ ಆಗುತ್ತೆ, ಸೊ ಈ ರೀತಿ ಡೇ ಬಗ್ಗೆನೂ ಕೇಳ್ತಾರೆ. ಎಷ್ಟು ನೆನ್ಪಿಟ್ಕೊಳ್ಳೋಕ್ಕಾಗತ್ತೆ ಗೊತ್ತಿಲ್ಲ, ಬಟ್ ಕೇಳ್ತಾರೆ. ದಟ್ಸ್ ಥಿಂಗ್ ಐ ನೋ. ಜಜ್ಮೆಂಟ್ಸ್ ಮತ್ತು ಕೇಸಸ್ ಬಗ್ಗೆ ಕೂಡ ಕೇಳಿದ್ದಾರೆ. ಆರ್ಟಿಕಲ್ ನಂಬರ್ಸ್ ಬಗ್ಗೆ ಮುಂಚೆ ಹೇಳಿದಾಗೆ ಅದು ಕೂಡ ಇದೆ. ಕೇಳಿಸ್ತಾ ಇದೆಯಾ? ಆಫ್ ಆಯಿತಾ? ಓಕೆ.
ಕೆಲವು ಸತಿ ನಂಬರ್ಸ್ ಕೂಡ ಡೈರೆಕ್ಟಾಗಿ ಕೇಳಿದ್ದಾರೆ, ಅಂದರೆ ನಂಬರ್ ಆಫ್ ಟೈಗರ್ಸ್ ಎಷ್ಟಿದೆ, ನಂಬರ್ ಆಫ್ ಎಲಿಫೆಂಟ್ಸ್ ಎಷ್ಟಿದೆ ಆ ರೀತಿ. ಬಟ್ ಅದು ಯಾವ ವರ್ಷ ಆಗಿರಬಹುದು ಅಂದರೆ ಸರ್ವೆ ಬರುತ್ತಲ್ಲ, ಸೆನ್ಸಸ್, ಲೆಪರ್ಡ್ ಸೆನ್ಸಸ್, ಟೈಗರ್ ಸೆನ್ಸಸ್ ಈ ರೀತಿ. ಸೊ ಆ ವರ್ಷ ಮೋಸ್ಟ್ಲಿ ಕೇಳಿರಬಹುದು. ಐ ಫಾರ್ಗಾಟ್ ಯಾವ ವರ್ಷ ಕೇಳಿರಬಹುದು ಅದನ್ನು ಅಂತ. ಮತ್ತು ಪಂಚಾಯತ್ ಆ್ಯಂಡ್ ಮುನ್ಸಿಪಲ್ ಆ್ಯಕ್ಟ್ಸ್ ಇದ್ರ ಮೇಲೆ ಕ್ವಶನ್ಸ್ ಕೂಡ ರೆಗ್ಯುಲರ್ ಆಗಿ ಬಂದಿದೆ. KPSC ರೆಗ್ಯುಲರ್ ಅಂದರೆ KPSCನೇ ರೆಗ್ಯುಲರ್ ಆಗಿಲ್ಲ. ಸೊ ಯಾವಾಗ ಆಗಿದೆ ಅವಾಗ ಕೇಳಿದ್ದಾರೆ. ಮತ್ತು ರಿಪೋರ್ಟ್ಸ್ ಅವಾಗಲೇ ಹೇಳಿದೆ UPSC ಮತ್ತು KPSCಗೆ ಕೇಳ್ತಾರೆ. ಬಟ್ ಇಲ್ಲಿ ರ್ಯಾಂಕಿಂಗ್ ಡೈರೆಕ್ಟಾಗಿ ಕೇಳ್ತಾರೆ KPSCನಲ್ಲಿ, ಬಟ್ ಅಲ್ಲಿ ಯೂಶ್ವಲಿ ಕೇಳೋದಿಲ್ಲ. ಓಕೆ, ಐ ಥಿಂಕ್ ದಟ್ ವುಡ್ ಸಫೈಸ್. ನಾನು ಅಷ್ಟೇ ಅನಲೈಸ್ ಮಾಡಿದ್ದು UPSC ಮತ್ತು KPSCಗೋಸ್ಕರ. ಓಕೆ, ಥ್ಯಾಂಕ್ಸ್ ಅ ಲಾಟ್.